ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದಂಥ ಪದ್ಮಶ್ರೀ ಪ್ರಶಸ್ತಿ ಮಂಡ್ಯದ ಅಂಕೇಗೌಡರಿಗೆ ಲಭಿಸಿರುವಂಥದ್ದು. ಮಂಡ್ಯ ಮೂಲದ ಅಂಕೇಗೌಡರಿಗೆ ಪ್ರಶಸ್ತಿ ಒಲಿದು ಬಂದಿದೆ. ಶ್ರೀ ಅಂಕೇಗೌಡ ಎನ್ ಸಮಾಜ ಸೇವಾ. ಒಂದು ಖಜಾನೆಯ ಕಾವಲುಗಾರ ಶ್ರೀ ಅಂಕೇಗೌಡ ಎಂ. 10 ಅಲ್ಲ ಸರ್, ಈಗಾಗಲೇ ವರ್ಲ್ಡ್ ರೆಕಾರ್ಡ್ ಆಯ್ತು. ಮೊನ್ನೆ 15 ಲಕ್ಷ ಪುಸ್ತಕಗಳು, 1.5 ಮಿಲಿಯನ್ ಪುಸ್ತಕಗಳು. ನನ್ನ 20ನೇ ವಯಸ್ಸಲ್ಲಿ ಶುರು ಮಾಡಿದಂಥದ್ದು ಇಲ್ಲಿ ತನಕ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಬೇಕಾದಷ್ಟು ನನ್ನ ಸಂಬಳದಲ್ಲಿ 80 ಭಾಗ ಕಳ್ಕೊಂಡಿದ್ದೀನಿ. ಬರೀ ಊಟಕ್ಕೆ ಮಾತ್ರ 20 ಭಾಗ. ನೋಡಿ, ನಮ್ದೊಂದು ಮನೇನೂ ಇಲ್ಲ, ಅಲ್ಲೊಂದು ಹಾಲಲ್ಲಿ ಇದೀವಿ ಅಂತ ತೋರಿಸ್ತೀನಿ. ಅದನ್ನ ಒಂದೊಂದು ಹಾಲಲ್ಲೇ ಇದೀವಿ. ಇನ್ನು ಆಮೇಲೆ ಮೈಸೂರಲ್ಲಿ ಸೈಟ್ ಇತ್ತು, ಆ ಸೈಟ್ ಮಾರಾಟ ಮಾಡಿ ಇವತ್ತು ಅದು 2 ಕೋಟಿಗೆ ಹೋಗುತ್ತೆ. ಆ ದುಡ್ಡೆಲ್ಲ ಇದಕ್ಕಾಗ್ತದೆ. ಆಮೇಲೆ ನಾನು ನಿವೃತ್ತರಾಗಿ ಬಂದಂತ ಒಂದು 25-30 ಲಕ್ಷ ರೂಪಾಯಿನೂ ಇದಕ್ಕೆ ಆಗ್ತದೆ. ಹೀಗಾಗಿ ಈ ಮಟ್ಟಕ್ಕೆ ತಂದಿದ್ದೀರಿ. ಸ್ನೇಹಿತರೆ, ಈಗ ನಾವು ಪಾಂಡವಪುರದಲ್ಲಿದ್ದೇವೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ. ಏನು ಪಾಂಡವಪುರದಲ್ಲಿ ಕೆಲಸ ಅಂತ ನೀವು ಕೇಳಿದ್ರೆ, ಒಂದು ಬಹಳ ಮುಖ್ಯವಾದ ಕೆಲಸ ಇದೆ. ನಾವು ಹೋಗಿ ತಲುಪಬೇಕಾದ ಜಾಗ ಇನ್ನೇನು ಬಂತು ಅನಿಸುತ್ತೆ. ಇಲ್ಲೇ ಬರೀ ಒಂದು 300 ಮೀಟ್ರ್ ಅಂದರು. ಸ್ನೇಹಿತರೆ, ಪಾಂಡವಪುರದಲ್ಲಿ ನಾವು ಬಂದು ತಲುಪಬೇಕಾದಂತಹ ಒಂದು ಬಹಳ ಪುಣ್ಯಕ್ಷೇತ್ರ ಅಂದರೆ ನೋಡಿ ಇದೆ. ಎಸ್, ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಟ್ರಸ್ಟ್ ಅಥವಾ ಪುಸ್ತಕ ಮನೆ 10 ಲಕ್ಷ ಪುಸ್ತಕಗಳ ಸಂಗ್ರಹಕ್ಕಾಗಿ ಲಿಮ್ಕಾ ದಾಖಲೆಗೆ ಸೇರ್ಪಡೆಗೊಂಡಿದೆ. ಹೌದು ಸ್ನೇಹಿತರೆ, 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ 100 ಅಲ್ಲ 1000 ಅಲ್ಲ ಲಕ್ಷ ಅಲ್ಲ 10 ಲಕ್ಷ ಪುಸ್ತಕಗಳು. ಸ್ನೇಹಿತರೆ, 10 ಲಕ್ಷ ಪುಸ್ತಕಗಳನ್ನು ಏಕ ವ್ಯಕ್ತಿ, ಯಾವುದೋ ಸಂಘ ಅಲ್ಲ, ಸಂಸ್ಥೆ ಅಲ್ಲ, ಅಥವಾ ಯಾವುದೋ ಒಂದು NGO ಫಂಡ್ ಅಲ್ಲ, ಯಾವುದೋ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಕೊಡಲ್ಲ, ಏಕ ವ್ಯಕ್ತಿ ತಮ್ಮ ದುಡಿಮೆಯ ಬಹುಪಾಲನ್ನು ವ್ಯಯಿಸಿ ಮಾಡಿರುವಂತಹ ಬೃಹತ್ ಪುಸ್ತಕಗಳ ಸಂಗ್ರಹ ಇರುವಂತಹ ಅಂಕೇಗೌಡ ಪ್ರತಿಷ್ಠಾನ ಅಥವಾ ಪುಸ್ತಕ ಮನೆಗೆ ಬಂದಿದ್ದೇವೆ. ಪಾಂಡವಪುರದಿಂದ ಬರೀ 1.5 ಕಿಲೋಮೀಟರ್ ದೂರದಲ್ಲಿದೆ. ಪಾಂಡವಪುರದಿಂದ ಮೈಸೂರಿಗೆ ಹೋಗುವ ರಸ್ತೆ ಇದೆಯಲ್ಲ, ಪಾಂಡವಪುರದಿಂದ ಮೈಸೂರಿಗೆ ಹೋಗುವ ರಸ್ತೆಯಲ್ಲಿ ಪುಸ್ತಕ ಇಲ್ಲದಿರುವ ಮನೆ ಆತ್ಮ ಇಲ್ಲದಿರೋ ಶರೀರದಂತೆ. ಪುಸ್ತಕ ಇಲ್ಲದಿರುವ ಮನೆ ಆತ್ಮ ಇಲ್ಲದಿರೋ ಶರೀರದಂತೆ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಎಂಥ ಒಳ್ಳೆ ಮಾತು ನೋಡಿ. ಪ್ರತಿಯೊಂದು ಮನೇಲೂ ಪುಸ್ತಕ ಇರಲೇಬೇಕು. ಯಾಕಂದರೆ ಮಕ್ಕಳಿಗೆ ಅದೊಂದು ಉತ್ತೇಜನ ಕೊಡುತ್ತೆ. ಓದೋಕ್ಕೆ ಒಳ್ಳೊಳ್ಳೆದು ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ, ಜ್ಞಾನ ವಿಕಾಸ ಕೂಡ ಆಗುತ್ತೆ. ಬನ್ನಿ, ನಾವು ಅಂಕೇಗೌಡರನ್ನ ಮೀಟ್ ಮಾಡೋಣ, ಅವ್ರನ್ನ ಭೇಟಿ ಮಾಡಿ ಅವ್ರ ಕಥೆ ಏನು ಎಲ್ಲವನ್ನ ಕೇಳೋಣ. ನೋಡಿ, ಇಲ್ಲೇ ಬಂದು ನಮ್ಮ ಸಾರು. ನೀವು ಈ ಕಡೆಯಿಂದ ಬರ್ತೀವಿ ಅಂತ ಅಂದ್ಕೊಂಡು ಈ ಕಡೆಯಿಂದ ಬಂದ್ಬಿಟ್ರಿ. ಹೇಗಿದ್ರಿ ಸರ್? ನೀವು ಬರೋದ್ರೊಳಗೆ ಇಲ್ಲಿ ಪಕ್ಕದಲ್ಲಿ ಒಂದು ಮದುವೆ ಇತ್ತು. ಹೌದ್ರಾ? ಇರಿ, ಮೊಟ್ಟ ಮೊದಲು ನಿಮ್ಮ ಈ ಬೃಹತ್ ಪುಸ್ತಕ ಭಂಡಾರಕ್ಕೆ, ಈ ಸಮುದ್ರಕ್ಕೆ ನಂದೊಂದು ಹನಿ ನಿಮಗಿದು. ದಯಮಾಡಿ ಇಟ್ಕೋಬೇಕಿದ್ದನ್ನ. ಏನು ಕಥೆ ಹೇಳಿ, ಏನು ಪ್ರಯೋಜನ ಸರ್? ಯಾಕೆ ಸರ್, ಏನಾಯ್ತು ಸರ್? ಸ್ನೇಹಿತರೆ, ನಾವು ಈಗ ಅಂಕೇಗೌಡರ ಜೊತೆ ಇದ್ದೀವಿ. ಅಂಕೇಗೌಡ್ರೆ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಗೌಡ್ರೆ? ಚೆನ್ನಾಗಿದ್ದೀನಿ ಸರ್. ಏನದು ಎಲ್ಲ ಹಣ ಆಸ್ತಿ ದುಡ್ಡು ಕಾಸು ಸಂಪಾದನೆ ಮಾಡ್ತಾರೆ, ತೋಟ ತುಡಿಕೆ ಸಂಪಾದನೆ ಮಾಡ್ತಾರೆ, ಮಕ್ಕಳು ಮೊಮ್ಮಕ್ಕಳಿಗೆ ಅವರು 10 ಜನರೇಷನ್ಗೆ ಆಗೋಷ್ಟು ಮಾಡ್ತಾರೆ. ನೀವೇನೋ ಪುಸ್ತಕ ಸಂಪಾದನೆ ಮಾಡ್ಬಿಟ್ಟಿದ್ರಲ್ಲ, ಏನು ಸಮಾಚಾರ ಸರ್? ಈಗ ನಾವು ಎಲ್ಲರಂಗೆ ಭೂಮಿಗೆ ಬಂದಿದ್ದೀವಿ. ನಮ್ಮದು ಏನಾದರೂ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದೊಂದು ಇತ್ತು. ಎಲ್ಲ ಕೊಡುಗೆಗಿಂತ ಜ್ಞಾನ ಅನ್ನೋದು ಮಹಾಮೇರೋದು. ಅದಕ್ಕೆ ಸರಿಗಟ್ಟೋದು ಯಾವುದೂ ಇಲ್ಲ. ಹಾಗಾಗಿ ಜಗತ್ತಲ್ಲಿ ಏನೇನು ಗ್ರಂಥಗಳಿದೆ, ಒಳ್ಳೊಳ್ಳೆ ಬುಕ್ಸ್ ಇದೆ, ಅದನ್ನೆಲ್ಲ ತಂದು ಒಂದು ಸೂರಡಿಲಿಟ್ಟು ಅದನ್ನು ಪಬ್ಲಿಕ್ಗೆ ಜನಗಳಿಗೆ ಮಾಡೋಣ. ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಈ ಸಂಶೋಧನೆಗೆ ಬರ್ತಾರೆ ವಿದ್ಯಾರ್ಥಿಗಳಿಗೆ, ಅವ್ರಿಗೆಲ್ಲ ದೊರಕಲಾಗಲಿ ಅಂತ ಎಲ್ಲ ಥರದ ಪುಸ್ತಕಗಳನ್ನು ತಂದು ತಾವು ನೋಡ್ದಂಗೆ ಇಲ್ಲಿ ಸಂಗ್ರಹಿಸಿದ್ದೀರಿ. 10 ಲಕ್ಷ? 10 ಅಲ್ಲ ಸರ್, ಈಗಾಗಲೇ ವರ್ಲ್ಡ್ ರೆಕಾರ್ಡ್ ಆಯಿತು. ಮೊನ್ನೆ 15 ಲಕ್ಷ ಪುಸ್ತಕಗಳು, 1.5 ಮಿಲಿಯನ್ ಪುಸ್ತಕಗಳು. ಆದರೆ ವರ್ಲ್ಡ್ ರೆಕಾರ್ಡ್ ಆಯಿತು ಮೊನ್ನೆ ಸರ್. ನಮ್ಮದು ಚಿನ್ಕೋಳ್ಳಿ ಅಂತ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ನಾನೊಬ್ಬ ಸಾಮಾನ್ಯ ರೈತನ ಮಗ. ನಾವು ಓದೋ ಕಾಲದಲ್ಲಿ ಪುಸ್ತಕಗಳೇ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಈ ಮುಂದೆ ಒಂದು ತಲೆಮಾರಿನ ಮಕ್ಕಳುಗಳಿಗೆ, ಆಮೇಲೆ ಈ ಹಳ್ಳಿಗಾಡಿನ ಮಕ್ಕಳುಗಳಿಗೆ ಪುಸ್ತಕ ಹುಡುಕಬಾರ್ದು, ಅವಕ್ಕೆ ನೇರವಾಗಿ ದೊರಕಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸುಮಾರು 50 ವರ್ಷಗಳ ಕಾಲ ಸತತವಾಗಿ, 50 ವರ್ಷಗಳ ಕಾಲ, ನನಗೀಗ 75 ವರ್ಷ, ನನ್ನ 20ನೇ ವಯಸ್ಸಲ್ಲಿ ಶುರು ಮಾಡಿದಂಥದ್ದು ಇಲ್ಲಿ ತನಕ ನಿರಂತರವಾಗಿ ಮಾಡ್ಕೊಂಬಂದಿದ್ದೀನಿ ಸರ್. ಇದಕ್ಕೆ ಬೇಕಾದಷ್ಟು ನನ್ನ ಸಂಬಳದಲ್ಲಿ 80 ಭಾಗ ಕಳ್ಕೊಂಡಿದ್ದೀನಿ. ಪ್ರತಿ ತಿಂಗಳು 80 ಭಾಗ ಹಾಕಿದ್ದೀನಿ. 80 ಭಾಗ ಬರೀ ಊಟಕ್ಕೆ ಮಾತ್ರ 20 ಭಾಗ. ನೋಡಿ, ನಮ್ದೊಂದು ಮನೇನೂ ಇಲ್ಲ, ಅಲ್ಲೊಂದು ಹಾಲಲ್ಲಿ ಇದೀವಿ ಅಂತ ತೋರಿಸ್ತೀನಿ. ಅದನ್ನ ಒಂದೊಂದು ಹಾಲಲ್ಲೇ ಇದೀವಿ. ಇನ್ನು ಯಾವ ಸ್ವಂತ ಮನೆ ಏನಿಲ್ಲ. ಜೊತೆಗೆ ನಾನೊಂದು LIC ಏಜೆನ್ಸಿ ತಗೊಂಡು, ಆ LIC ಏಜೆನ್ಸಿಲಿ ಇಡೀ ಕ್ಲಬ್ ಮೆಂಬರು ಅಂತ ಏನು ಹೇಳ್ತಾರೆ, ಅಷ್ಟು ಟಾಪ್ ಲೆವೆಲಲ್ಲಿ ಇದ್ದೆ.
LIC ಪಾಲಿಸಿ ಇದನ್ನ ಪಾಲಿಸಿ ಮಾಡಿಸೋದಲ್ಲ, ಯಾವುದು ಏಜೆನ್ಸಿ ತಗೊಂಡು ಅಲ್ಲಿ ಏನು ಕಮಿಷನ್ ಬರ್ತೋ ಅದನ್ನೆಲ್ಲ ಲಕ್ಷಾಂತರ ರೂಪಾಯಿ ಇದಕ್ಕಾಗ್ತೆ. ಆಮೇಲೆ ಮೈಸೂರಲ್ಲಿ ಸೈಟ್ ಇತ್ತು, ಆ ಸೈಟ್ ಮಾರಾಟ ಮಾಡಿ ಇವತ್ತು ಅದು 2 ಕೋಟಿಗೆ ಹೋಗುತ್ತೆ. ಸಂಕ್ರಾಂತಿ ಸರ್ಕಲಲ್ಲಿ ಸೈಟ್ ಮಾರಾಟ ಮಾಡಿ ಆ ದುಡ್ಡೆಲ್ಲ ಇದಕ್ಕಾಗ್ತೆ. ಆಮೇಲೆ ನಾನು ನಿವೃತ್ತರಾಗಿ ಬಂದಂಥ ಒಂದು 25-30 ಲಕ್ಷ ರೂಪಾಯಿನೂ ಇದಕ್ಕೆ ಆಗ್ತೆ. ನಿಮ್ಮ ಗ್ರ್ಯಾಚುಯಿಟಿ ಅಮೌಂಟು, ಗ್ರ್ಯಾಚುಯಿಟಿ, PF ಏನೇನು ನನಗೆ ಗೊತ್ತಿತ್ತು ಎಲ್ಲವನ್ನೂ ಇದಕ್ಕಾಗ್ತೆ. ಹೀಗಾಗಿ ಈ ಮಟ್ಟಕ್ಕೆ ತಂದಿದ್ದೀರಿ. ಆದರೆ ಒಂದು ವಿಷಾದ ಅಂದರೆ ಯಾರೇ ಪ್ರಜ್ಞಾವಂತರಾಗಲಿ ಸರ್ಕಾರವಾಗಲಿ ಹಿಂಗೆ ಒಬ್ಬ ಮನುಷ್ಯ ಎಣಗ್ತಾ ಇದ್ದಾನೆ. ನಾವು ನಮ್ಮ ಹೆಂಗಸರು ಇಬ್ಬರನ್ನೇ ಹೋರಾಟ ಮಾಡ್ತಾ ಇದ್ದೀವಿ. ಬಹುಶಃ ಒಂದು ಸೆಂಟ್ರಲ್ ಲೈಬ್ರರಿ ಒಂದು 8 ಲಕ್ಷ 8.5 ಲಕ್ಷ ಇರಬೇಕು. ಗೌರ್ಮೆಂಟ್ ಲೈಬ್ರರಿ, ದೊಡ್ಡ ಲೈಬ್ರರಿ ಅವರೇ ಒಂದು 100 ಜನದಷ್ಟು ಸೇವಕರು ಇಟ್ಕೊಂಡು ಸ್ಟಾಫ್ ಇಟ್ಕೊಂಡವ್ರೆ. ಇಲ್ಲಿ ಯಾರು ಇಲ್ಲ, ನಾವೇ ತೊಳೆಯೋದು, ಗುಡಿಸೋದು, ಬಂದವನ್ನೆಲ್ಲ ಸಂತರಿಸೋದು, ಹೀಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಗಂಡ ಹೆಂಡತಿ ಇಬ್ಬರೇ ಅದೆಲ್ಲಿ ಕೊನೆ ಮುಟ್ಟುತ್ತೋ ನೋಡಬೇಕು ಸರ್. ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ? ನಾನು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಲಿ ಟೈಮ್ ಆಫೀಸರ್ ಆಗಿದ್ದೆ. ಗೌರ್ಮೆಂಟ್ ಜಾಬ್ ಅದು? ಇಲ್ಲ ಸರ್, ಇದು ಕೋಆಪರೇಟಿವ್ ಸೆಕ್ಟರ್. ಅದು ಕೋಆಪರೇಟಿವ್ ಸಹಕಾರಿ ಕ್ಷೇತ್ರ, ಸಹಕಾರಿ ಕ್ಷೇತ್ರ ಹೀಗಾಗಿದೆ. ನನಗೆ ಕುವೆಂಪು ಅಂದರೆ ಭಾಳ ಇಷ್ಟ. ಅವರೊಬ್ಬರು ಕರ್ನಾಟಕದ ರತ್ನ ಅಂತಂದರೆ ಇನ್ನೂ ಮುಂದುವರಿದೆ ಹೇಳಬೇಕು. ನನಗೂ ಮನಸ್ಸಿನಲ್ಲಿತ್ತು ಕುವೆಂಪು ಬಗ್ಗೆ ಒಂದು ಗ್ಯಾಲರಿ ಮಾಡಬೇಕು ಅಂತ. ಈಗ ಅವ್ರಿಗೆ ಓದಿಕೆ ಬೇರೆ ಸಪ್ರೇಟ್ 1000 ಬುಕ್ಸ್ ಇದೆ ನೋಡಿ. ಇದು ಕುವೆಂಪು ಗ್ಯಾಲರಿ. ಇದು ಕುವೆಂಪು ಸಂಪೂರ್ಣವಾಗಿ ಅವ್ರ ಬಗ್ಗೆ ಬರೆದಿರೋ ಎಲ್ಲ ಒಂದು ಕಡೆ ಬರಬೇಕು, ಆ ಥರ ಮಾಡಿದ್ದೀನಿ. ಇಲ್ಲಿ ಅದು ಮೇಲ್ಗಡೆ ಎಲ್ಲ ಜೀವನದ ಬಗ್ಗೆ ಎಲ್ಲ ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇವಾಗ ನೀವೇ ಕಲೆಕ್ಟ್ ಮಾಡೋದು ಸರ್. ಅದ್ರಲ್ಲಿ ಯಾವ ಇದು ಇಲ್ಲ ಸರ್. ಅಂದ್ರೆ ಏನು ಕೊಂಡ್ಕೊಂಡ್ರಾ? ಕೊಂಡದ್ದೇ ಎಲ್ಲ ಕೊಂಡದ್ದೇ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲ ನಾನೇ ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಂದು ಮಾಡಿರೋದು. ಪುಸ್ತಕಗಳು ಎಲ್ಲ ಕಾಸು ಕೊಟ್ಟೆ ತಂದಿರೋದು ಸರ್. ಈ ದಾನಿಗಳು ಕೊಡೋದು ಅವೆಲ್ಲ ಈ ನಮ್ಮ ದೇಶದಲ್ಲಿ ಅಪರೂಪ ಸರ್. ಯಾರು ಒಬ್ಬ ಬರ್ದಿರೋನು ತಂದು ತಗೊಳ್ಳಿ ಒಂದು ಪುಸ್ತಕ ಇರ್ಲಿನಲ್ಲ, ಭಾಳ ಅಪರೂಪ ಇದ್ದಾರೆ. ಅವ್ರ ಅಪರೂಪ ಎಲ್ಲೋ 100ಕ್ಕೋ 1000ಕ್ಕೋ ಒಬ್ಬ. ಏನು ಕುವೆಂಪು ವಿಶೇಷತೆ, ಯಾಕಷ್ಟು ಇಷ್ಟ ನಿಮ್ಗರು ಸರ್? ಅದೇನು ಕುವೆಂಪು ಯಾಕೆ ಇಷ್ಟ ಅಂದರೆ ನೀವು ಒಂದೇ ಸೆಂಟೆನ್ಸಲ್ಲಿ ಹೇಳ್ತೀವಿ, ಅದೊಂದು ಮಹಾಮೇರು ಪರ್ವತ ಸರ್. ಈಗ ಕನ್ನಡದಲ್ಲಿ ಕುವೆಂಪುಗೆ ಒಂದು ಸಾಹಿತ್ಯ ಚರಿತ್ರೆ ಒಂದು ಅಧ್ಯಾಯ ಓಪನ್ ಮಾಡಬೇಕಾಗತ್ತೆ ಅಂತವರು. ನಾವೆಲ್ಲ ಹೇಳೋರು ತಜ್ಞರೇ ಅದು ಹೇಳ್ಬೇಕು ಆ್ಯಕ್ಚುಲಾಗಿ. ಏಕೆಂದ್ರೆ ಅಂಥ ಮಹಾನ್ ವ್ಯಕ್ತಿ ಅವರು ಬರೆದಿರೋ ಒಂದು ಮಲೆಗಳ ಮೊದಲು ಬೃಹತ್ ಕಾದಂಬರಿ, ಅದೇ ಒಂದು ಮೊದಲ ಬೃಹತ್ ಕಾದಂಬರಿ ಅದು. ಅವ್ರು ತಗೊಂಡಿರೋ ಪ್ರಶಸ್ತಿಗಳು, ಅವ್ರು ಪಡೆದಿರೋ ಇವು ಯಾವನೂ ಮಾಡೋಕ್ಕಾಗಲ್ಲ. ಅವರ ಸಾಹಿತ್ಯ ಓದೋದೇ ಒಂದು ಖುಷಿ, ಅಷ್ಟು ಚೆನ್ನಾಗಿರ್ತದೆ. ಭೇಟಿ ಆಗಿದ್ರೆ ಅವ್ರನ್ನ ನಾವು ಭೇಟಿ ಹಾಕಾಗಲಿಲ್ಲ ಸರ್. ಅವರ ಮಗಳು, ಅವರ ಅಳಿಯ ಚಿದಾನಂದ ಗೌಡರು, ಅವ್ರು ಬಂದು ಭಾಳ ಖುಷಿಪಟ್ಟರು. ಬಂದಿದ್ರು ಸರ್, ಬಂದಿದ್ರಲ್ಲ. ಇದಾಗಿ ಅಂಕೇಗೌಡ್ರೆ ನಾವು ಮಾಡಬೇಕಾದ ಕೆಲಸ ನೀವು ಮಾಡ್ತಾ ಇದ್ದೀರಿ, ಭಾಳ ಖುಷಿ ಆಯ್ತು ಅಂಕೇಗೌಡ್ರೆ ಅಂತ ಎಲ್ಲ ಮಾಡಿದ್ರು. ಸೊ ಅಂದರೆ ಇಲ್ಲಿ ಕುವೆಂಪು ಬರೆದ ಎಲ್ಲ ಪುಸ್ತಕಗಳು ಇದೆ ಇಲ್ಲಿ. ಕುವೆಂಪು ಬರೆದಿರೋದು 72 ಪುಸ್ತಕಗಳು, ಪ್ಲಸ್ ಅದು ಅವ್ರ ಬಗ್ಗೆ ಏನೇನು ಬೇರೆಯವ್ರು ಬರೆದವ್ರೆ, PhD ಮಾಡವ್ರೆ, ಜೀವನ ಚರಿತ್ರೆ ಎಲ್ಲವೂ ಸೇರಿ 1000ಕ್ಕಿಂತ ಜಾಸ್ತಿ ಪುಸ್ತಕಗಳು ನಿಮ್ಮ ಕಣ್ಣೆದುರಿಗಿವೆ. ಇಲ್ಲಿ ಸಂಬಂಧಪಟ್ಟು ಇನ್ನೂ ಇವೆ. ಅವನ್ನೆಲ್ಲ ಜಾಗ ಇಲ್ಲ, ಇಷ್ಟಕ್ಕೆ ಸೀಮಿತ ಮಾಡ್ಬೇಕಲ್ಲ, ಅದು ಇದರಲ್ಲಿದೆ ಸರ್. ಹಂಗಾಗಿ ಇಷ್ಟು ಅಚ್ಚುಕಟ್ಟಾಗಿ ಜೋಡಿಸಿ ಸುಮ್ಮನೆ ತಂದು ಹೇರಿಲ್ಲ. ಇಲ್ಲ ಏನು ಮಾಡಿದೆ. ಇದು ಅವ್ರ ಕುವೆಂಪು ಅವ್ರ ಕಾಡಲ್ಲಿ ಹುಟ್ಟಿದ್ರಲ್ಲ, ಇದು ಕುವೆಂಪು ಕಾಡು ಒಂದು ಕಾನ್ಸೆಪ್ಟ್. ಇದು ಕಾಡದು ಅವ್ರ ಮಲೆನಾಡು ಅದು ಸುಮ್ಮನೆ ನಮ್ಮದೇ ಆದ ಒಂದು ಕಲ್ಪನೆಯಲ್ಲಿ ಆ ಥರ ರಚಿಸಿ ರೆಡಿ ಮಾಡಿದ್ವಿ. ಹೆಂಗೆ ಮಾಡಿದ್ರಿ ನೀವು? ಮಾಡಿಸಿದ್ದ ಬೇರೆ ಕಡೆ ಎಲ್ಲ ಇಲ್ಲೇ ಇವನ್ ಕರ್ಕೊಂಬಂದು ಹಿಂಗೆ ಮಾಡಪ್ಪ ಅಂತೇಳಿ ಕಾರ್ಪೆಂಟ್ರ್ ಕರ್ಕೊಂಬಂದು ಮಾಡಿಸಿದ್ವಿ. ಇದು ಮರದ್ದು ಮರ ಎಲ್ಲನೂ ಹಾಕಿದ್ದೀವಿ ಸರ್, ಎಲ್ಲ ಸೇರ್ಕೊಂಡಿವೆ. ಅವೆಲ್ಲ ನಮಗೆ ಬಂದಿರೋ ಪ್ರಶಸ್ತಿ ಫಲಕಗಳು. ಏನೇನು ಪ್ರಶಸ್ತಿ ಬಂದಿದೆ ಸರ್ ತಮಗೆ? ಎಲ್ಲ ಬಂದಿದೆ ಸರ್. ಪ್ರಶಸ್ತಿಯನ್ನು ಯಾವ ತಗೊಳ್ತೀರ, ಏನು ಮಾಡಿರಿ? ಮೊದಲು ಇದಕ್ಕೆ ಏನಾರ ಆಗಬೇಕು, ಇದಕ್ಕೆ ನಡ್ಸಕ್ಕೆ ಏನಾದರೂ ಸೋರ್ಸ್ ಆಗಬೇಕು ಸರ್. ಇಲ್ಲದೇ ಏನು ಮಾಡೋಕ್ಕಾಗಲ್ಲ. ಹೀಗಿದೆ ಸರ್. ಏನು ಸರ್ ಹುಂಡಿ ಇದು? ಅದೇ ಯಾರು ಬಂದಾಗ ಸಾಧ್ಯವಾದ್ರೆ ಸಹಾಯ ಮಾಡಲಿ ಅಂತ ಇಟ್ಟಿದ್ದೀವಿ. ಅವೆಲ್ಲ ಅಪರೂಪ ಈಗ ಸಹಾಯ ಮಾಡೋರು. ಹೋಗೋಣ, ಮುಂದುವರಿ. ಬನ್ನಿ ಸರ್, ಒಂದು ನಿಮಿಷ ಇಲ್ಲಿ ಲೈಟ್ ಹಾಕ್ತೀನಿ, ಅಲ್ಲೇ ನಿಂತ್ಕೊಳ್ಳಿ ಸರ್.
ಎಲ್ಲಿ ಟೈಮೇ ಸಿಗಲ್ಲ ಸರ್. ಹಾಂ ಹಾಂ ಹಾಂ. ಏನು ಮಾಡ್ತೀರಾ? ಏನು ಇವಾಗ ಮ್ಯಾಗ್ಝಿನ್ ಸೆಕ್ಷನಾ? ಯಾವ ಸರ್? ಪೇಪರ್ಸ್ ಸರ್ ಇಲ್ಲಿ ಪೇಪರ್ಸು ಓದ್ದವರು ತೆಗೆದು ಇಲ್ಲೇ ಎಸಿತಾರೆ, ಹೋಗ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಪುಸ್ತಕಗಳೆಲ್ಲ ಒಂದು ಕ್ಲೀನಾಗಿ ಜೋಡಿಸಿದ್ರೆ ಒಂದು ವಾರ ಬರೋಲ್ಲ. ತಿರುಗಿ ಯಥಾಸ್ಥಿತಿ ಹಂಗೆ ಇದು ಮಾಡಿ ಉಂಟಾಗ್ತಾರೆ. ಹೌದಾ? ಅಂದರೆ ಇಲ್ಲಿ ಬಂದು ಓದ್ಬೋದು ಪಬ್ಲಿಕ್? ಓದ್ಬೋದು ಸರ್, ಏನಿಲ್ಲ. ಇಲ್ಲಿ ಬಂದಿರೋರಿಗೆ ಎಂಟ್ರೆನ್ಸ್ ಫೀಸ್ ಇಲ್ಲ, ಮೆಂಬರ್ಶಿಪ್ ಇಲ್ಲ. ಫ್ರೀ ಫ್ರೀ ಎಲ್ಲ ಫ್ರೀ ಬಂದವರು. ಹ್ಞೂ ಹ್ಞೂ. ಹಂಗಾ? ಹೇಳಿ ಸರ್, ಬೇರೆ ಏನಿದೆ ಸರ್ ಇಲ್ಲಿ? ಈಗ ಸರ್ ಇದು ಹೊಸ ಬಿಲ್ಡಿಂಗು. ಹಾಂ. ಪುಟ್ಟರಾಜರು ಸಣ್ಣ ನೀರಾವರಿ ಸಚಿವರಾಗಿದ್ದಾಗ ಕುಮಾರಸ್ವಾಮಿ ಹತ್ರ ಕರ್ಕೋಗಿ ಇದೊಂದು ಕೋಟಿ ಕೊಡಿಸಿದ್ರು, ಈ ಬಿಲ್ಡಿಂಗ್ ಮಾಡಿ ಮೊದಲು ಅಂತ. ಇದು ಇಲ್ಲಿ ಮೇಲ್ಗಡೆ ಎಲ್ಲರೂ ಒಂದು ಇದೆ. ಮೇಲ್ಗಡೆ ಫ್ಲೋರ್ ಇದೆ? ಮೇಲ್ಗಡೆ ಒಂದು ಫ್ಲೋರ್ ಇದೆ. ಮಾಡಿದ್ವಿ ಸರ್. ಓಕೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಾಯಿತು. ಬಟ್ ಇದನ್ನ ಮೇಂಟೆನೆನ್ಸ್ಗೆ ಈಗ ನಮ್ಮ ಹತ್ರ ಹಣ ಕಾಸು ಇಲ್ದೇನೆ ಹೋರಾಟ ಮಾಡ್ತಾ ಇದ್ದೀನಿ. ಓಕೆ. ಬರೀ ಏನಿದೆ ಸರ್ ನಿಮ್ಗೆ ತೋರಿಸಿ ಸರ್ ನಮಗೆ? ಇಲ್ಲಿ ಏನುಂಟು ಏನಿಲ್ಲ ಅಂತಲ್ಲ ಸರ್, ಎಲ್ಲೂ ಇದೆ ಅಂತ ಸರ್. ಇವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟವು ಸರ್. ನೀವು ಏನಾದರೂ ತಗೊಳ್ಳಿ, ಎಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟವು. ನೋಡಿ, ಮಧ್ಯಕಾಲೀನ ಕರ್ನಾಟಕ ಎಲ್ಲ ನೋಡಿ. ಓ, ಕರ್ನಾಟಕ ಚರಿತ್ರೆ ಸೆಟ್ಟೇ ಇದೆ. ಇದೆಲ್ಲ ನೀವು ದುಡ್ಡು ಕೊಟ್ಟೆ ತರಬೇಕು? ದುಡ್ಡು ಕೊಟ್ಟೆ ತಂದಿರೋದು, ಎಲ್ಲವೂ ದುಡ್ಡು ಕೊಟ್ಟೆ ತಂದಿರೋದು ಸರ್. ಈಗೆಲ್ಲ ಇತಿಹಾಸ ದರ್ಶನ ಅವೆಲ್ಲ ವೆರಿ ಇಂಪಾರ್ಟೆಂಟ್ ಬುಕ್ಗಳು ಸರ್. ಇಡೀ ಹೋಗ್ಬೇಕಾದ್ರೆ ಮುಂದೆ ಪ್ರೌಢ ಇತಿಹಾಸ. ಅಂದರೆ ಇವು ಇದೆಲ್ಲ ಇಡೋಣ. ಎಕ್ಸಾಮ್ ಬರೀ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ? ಅಯ್ಯೋ, ಎಕ್ಸಾಮ್ ಭಾಳ ಅನುಕೂಲ ಆಗುತ್ತೆ ಸರ್. ನೋಡಿ, ಭಾರತದ ಪ್ರೌಢ ಇತಿಹಾಸ. ಮಜುಮದಾರ್ದು ಸರ್. ನಂದು 1975 ಕನ್ನಡ MA ಸರ್. ಯಾವಾಗ ಸರ್? 1975 ಕನ್ನಡ MA ಲಿಟ್ರೇಚರಲ್ಲಿ. ಆಗಲೇ ನೀವಿನ್ನೂ ಹುಟ್ಟೇ ಇರಲಿಲ್ಲ. ಹೌದು, 75 MA. ಪ್ರೊಫೆಸರು, ಲೆಕ್ಚರರು ಏನಾರು? ಆಗ ಯಾರು ನನಗೆ ರೆಕಮೆಂಡ್ ಇರಲಿಲ್ಲ ಸರ್, ಯಾರು ಸಿಗಲಿಲ್ಲ. ಆಗೇನು ಮಾಡಿದೆ ಅಂದರೆ ಹೋಗಿ ಫ್ಯಾಕ್ಟ್ರಿ ಸೇರಿಕೊಂಡೆ. ಹಾಂ ಹಾಂ. ಏನು ಮಾಡ್ತೀರಿ? ಏನು ಪ್ರಾಕ್ಟೀಸ್? ಅಲ್ಲ, ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಸೇರಿಕೊಂಡೆ ಸರ್. ಏನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲ ಸೆಕ್ಷನ್ಸ್ ಬೇರೆ ಬೇರೆ ಇದೆ. ಇತಿಹಾಸ ಬೇರೆ, ಅದು ಬೇರೆ, ಸಾಹಿತ್ಯ ಬೇರೆ, ಕವನ ಬೇರೆ. ನೀವು ಪೂರ್ತಿ ನೋಡಿ ಹೇಳಿ. ಇದೆಲ್ಲ ಮಾಡಿ 1 ವರ್ಷ ಬೇಕು, 1,000 ಆಲ್ಮೇರೆ ಬೇಕು, ಇನ್ನೂ ಇಂಥವು 5 ಬಿಲ್ಡಿಂಗ್ ಬೇಕು. ನಿಮಗೆ ನಡೀರಿ, ನೀವು ನೋಡಿರಿ. ಕೊನೆಯಲ್ಲಿ ಇದು ಮಾಡಿ ಬುಕ್ಸ್ಗಳನ್ನು ತೆಗೆದು ಇಟ್ಟಿದ್ದೀನಿ. ಇವನ್ನಿಟ್ಟರೆ ಸಾಕು. ಅವನ್ನ ಆಯಾ ಸೆಕ್ಷನ್ಗೆ ಹಾಕ್ತೇ ಹೋದ್ರೆ ಏನಾಯ್ತು ಅಂದರೆ ಎಲ್ಲ ಹೋಯ್ತವೆ ಸರ್, ಇದಾಗ್ತವೆ. ಏನು ಮಾಡ್ತೀರಾ? ಅಂದರೆ ಇವಿನ್ನೂ ಸೆಗ್ರಿಗೇಟ್ ಮಾಡಿಲ್ಲ ಯಾವುದು? ಏನು ಮಾಡೋಕ್ಕಾಗಿಲ್ಲ ಸರ್. ನೋಡಿ, ಭಾಳ ಅಪರೂಪದ ಬುಕ್ಕು. ಕರ್ನಾಟಕ ಭಾರತ ಕಥಾ ಮಂಜರಿ, 2 ರೂಪಾಯಿ. ಮಸ್ತು ಮಾತು ವೆಂಕಟೇಶ. 2 ರೂಪಾಯಿ. 2 ರೂಪಾಯಿ ಆ ಕಾಲದಲ್ಲಿ. 2 ರೂಪಾಯಿ ಆ ಕಾಲದಲ್ಲಿ. 58ರಲ್ಲಿ 58ರಲ್ಲಿ ನೋಡಿ, ಅಂಥ ಹಳೆ ಬುಕ್ಕು ಎಲ್ಲ ಸಿಗುತ್ತೆ. ನೀವು ಇನ್ನೂ ನೋಡ್ಬೇಕಾದಿದೆ, ನೋಡ್ಬೇಕಾದ ಇನ್ನೊಂದು ತೆಗಿದೆ. ಹಾಂ, ನೀವು ನೋಡಿ, ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲಾಖೆ. ಇದೆಲ್ಲ ಲಿಟ್ರೇಚರ್ ಬಗ್ಗೆ, ಹಾಂ, ಕನ್ನಡ ಸಾಹಿತ್ಯ. ಅಂದರೆ ಸೆಗ್ರಿಗೇಟ್ ಮಾಡಿದ್ದೀರಿ ಕೆಲವು? ಏನು ಸಾಧ್ಯವಾದಷ್ಟು ಮಾಡಿದ್ದೀನಿ ಸರ್. ಕೈಗೆ ಸಿಗುವಂಗೆ ಅವನೇನು ಇಲ್ಲಿಂದ ತಗೊಂಡೋಗಿ ಇನ್ನೆಲ್ಲ ಒಂದು ಕಡೆ ಹಾಕ್ಬಿಡ್ತಾರೆ. ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅದ್ರ ಬಗ್ಗೆ ಸುಮ್ಮನೆ ಒಂದು ವಾದ ವಿವಾದ ಯಾಕೆ ಅಂತ ಏನು ಮಾತಾಡೋದು. ಆದ್ರೆ ಓದಕ್ಕೆ ಬರೋರು ಅದನ್ನ ಸರಿ ಓದಿ ವಾಪಸ್ ಇಡಲ್ಲ ಸರ್, ಇಡಲ್ಲ. ಆ ಪ್ರಜ್ಞೆ ನಮ್ಮಲ್ಲಿ ಇಲ್ವೇ ಇಲ್ಲ. ಇದು ವೈದ್ಯಕೀಯದ ಬಗ್ಗೆ ನೋಡಿ, ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಅನಾಟಮಿ ಇದೆಯಲ್ಲ, ನಿಮಗೆಲ್ಲೂ ಸಿಗಲ್ಲ ನೋಡಿ. ಇಲ್ಲಿ ಹಿಡಿದ್ರ ಮೇಲೆ ಇದೆ. ಮಡಿಬಿಡಿ. ಅನಾಟಮಿ ಪುಸ್ತಕನೇ ಎಷ್ಟು ದೊಡ್ಡದು ನೋಡಿ. ಒಂದು ದೊಡ್ಡ ಕಂಪ್ಯೂಟರ್ ಅಷ್ಟು ದೊಡ್ಡದು. ಇಡೀ ಬಾಡಿ ಸ್ಟ್ರಕ್ಚರ್. ಲೈಟ್ ಹಾಕ್ಲಾ ಸರ್? ಎಲ್ಲ ಈ ಪುಸ್ತಕ ಎಷ್ಟು ವರ್ಷ ಆಯ್ತು ಸರ್ ನೀವು ತಗೊಂಡು? ಅಲ್ಲಿ ಒಂದು 7-8 ವರ್ಷ ಆಯ್ತು ಸರ್. 7-8 ವರ್ಷ. ಎಷ್ಟು ಕೊಟ್ಟಿದ್ದು ದುಡ್ಡು ಅವಾಗ ಇದಕ್ಕೆ? ಆಗ ಕೊಟ್ಟಿದ್ದೆ 5,000. ಈಗ ಅದು 20,000 ಕೊಟ್ಟರು ಸಿಗಲ್ಲ. ಔಟ್ ಆಫ್ ಪ್ರಿಂಟ್ ಅವೆಲ್ಲ ಇಂಗ್ಲೆಂಡ್ ಪ್ರಿಂಟ್ಗಳು. 5,000 ರೂಪಾಯಿ ಕೊಟ್ಟು ತಗೊಂಡಿದ್ರು ಅದು? ಕಮ್ಮಿ ಸರ್. ಆಗಲೇ ಬೇರೆ ಜಾಸ್ತಿ ಮಾಡ್ತಾ ಇದ್ರು. ಪರಿಚಯ ಇರೋದನ್ನು ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಈಗ ಬರೋ ಸಂಬಳ ತಗೊಂಡು ದುಡ್ಡು ಹಾಗೆ ಮಾಡೋದು. DVG ನೋಡಿ, ಜೀವನ ಧರ್ಮ ಯೋಗ, ಭಗವದ್ಗೀತೆ ತಾತ್ಪರ್ಯ ತಾತ್ಪರ್ಯ. ಹೌದು ಸರ್, ಅದು ಜೀವನ ಧರ್ಮ ಯೋಗ. ಬನ್ನಿ, ಹಾಗೆ ಒಂದು ಕೀ ಎತ್ಕೊಂಡು ಬರ್ತೀನಿ. ಹಿಂಭಾಗ ಹೋಗೋಣ. ಕರೆಂಟ್ ಹೋಗ್ಬಿಟ್ಟದು, ಜಲ್ದಿ ಇದು ಮಾಡ್ಕೊಳ್ಳಿ. ಅದಕ್ಕೇನು ಬೇಕಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಮಾರ್ಗ್ ಅಂತ ಎಲ್ಲ ಕಲೆ ಬಗ್ಗೆ. ಆ ಕಾಲದಲ್ಲಿ ಟಾಟಾ ಅವ್ರು ತರ್ತಿದ್ರು. ಟಾಟಾ ಗ್ರೂಪ್ಸ್. ಟಾಟಾ ಗ್ರೂಪ್ಸ್ ಎಲ್ಲ ಹಾಗೆ ಎಲ್ಲ ಕಲೆ ಬಗ್ಗೆನೇ. ಶಿಲ್ಪಕಲೆ, ಚಿತ್ರಕಲೆ ಎಲ್ಲ ಇದೆ ನೋಡಿ ಅದರಲ್ಲಿ. ಎಲ್ಲ ಬಂದೈತೆ. ಮಾರ್ಗ್ ಸೀರೀಸ್ ಅಂತ ನಾವು ಕೇಳೇ ಇಲ್ಲ ನೋಡಿ.
ಎ ಮ್ಯಾಗ್ಝಿನ್ ಆಫ್ ದಿ ಆರ್ಟ್ಸ್ ಅಂತ ನೋಡಿ ಮಾರ್ಕ್. ಹೌದು, ಇದೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ವಿ ಸರ್? ಅದೇ ಇವೆಲ್ಲ ಇದಾವೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ನಾನು ಕೇಳೋದು. ನಾನು ಅದೇ ಇದು ಸರ್, ನನಗೆ ಹುಡುಕ್ತೀನಿ ಬೆಂಗಳೂರು ಹೋದಾಗ ಎಲ್ಲ ನೋಡಿ, ಎಲ್ಲ ಒಳ್ಳೊಳ್ಳೆ ಮ್ಯಾಗ್ಝಿನ್ಗಳೆಲ್ಲ ನೀವು ಯಾವ ತೆಗೆದ್ರೂ ಅದೇ ಇದರ ಒಂದು ಇದು. ಈಗ ಎಷ್ಟು ಒಂದು ಮ್ಯಾಗ್ಝೀನು? ಎಲ್ಲ 350 450 ಸರ್ ಒಂದು. ಹೀಗೆ ಹೀಗೆ ನೋಡಿ, ಇಲ್ಲೊಂದು ಅಪರೂಪದ ಪುಸ್ತಕ ತಗೋತೀನಿ, ಅಸ್ಟ್ರಾನಮಿಕ. ಬಹುಶಃ ನಿಮ್ಗೆ ಎಲ್ಲಿ ಹುಡುಕಿದ್ರು ಇವೆಲ್ಲ ಸಿಗೋದಿಲ್ಲ, ಎಲ್ಲೂ ಸಿಗಲ್ಲ. ಇಡೀ ಭೂಮಂಡಲದ ಬಗ್ಗೆ, ಖಗೋಳದ ಬಗ್ಗೆ ಎಲ್ಲ ಏನಿದೆ ಎಲ್ಲೋ ಬಂದೈತದೆ. ಇಡೀ ಖಗೋಳ ಶಾಸ್ತ್ರ ಎಲ್ಲ ಪೂರ್ತಿ ಬಂದೈತೆ. ಅಲ್ಲ ಸರ್, ಫೋಟೋ ಪೇಂಟಿಂಗ್ ನೋಡಿ ಸರ್, ಕ್ವಾಲಿಟಿ ಪೇಪರ್ ನೋಡಿ, ಇಲ್ಲಿ ಆರ್ಟ್ ಪೇಪರು ನೋಡಿ ಹಾಗೇನೆ. ಸರ್ ಎಷ್ಟು ಕೊಟ್ರಿ, ಎಷ್ಟು ತಗೊಂಡ್ರಿ ಬುಕ್ಕು? ಅಂದರೆ ಎಷ್ಟಕ್ಕೆ? ಆಗ 7,000 ಕೊಟ್ಟಿದೆ ಸರ್, ಈಗ 25,000 ಕೊಟ್ಟರು ಕೊಡಲ್ಲ, ಸಿಗಲ್ಲ. ಬುಕ್ಸ್ಗಳೇ ಸಿಗಲ್ಲ ನನಗೆಲ್ಲ. ಎಲ್ಲ ಸಿಗಲ್ಲ ಸರ್, ಎಲ್ಲ ಒಂದೊಂದೇ ಪ್ರಿಂಟ್. ನಿರ್ಮಲಾನಂದ ಸ್ವಾಮೀಜಿ ನನ್ನ ಜೀವಮಾನದಲ್ಲಿ ಇಂಥ ಪುಸ್ತಕ ಇದೇ ಮೊದಲು ನೋಡಿರೋದು ಒಂದು. ಚುಂಚನಗಿರಿ ಬಂದಿದೆ ಸರ್. ಇಡೀ ಭೂಮಂಡಲ ಜೋಳಿದೊಂದು ಹತ್ತಿರದಿಂದ ಹಿಸ್ಟ್ರಿ ಆಫ್ ಅಸ್ಟ್ರಾನಮಿ. ಅಸ್ಟ್ರಾನಮಿ, ಜೀವಿಗಳ ಉಗಮದ ಬಗ್ಗೆ. ಇನ್ನು ಬಿಚ್ಚೇ ಇಲ್ಲ. ಅಯ್ಯೋ ಎನ್ಸೈಕ್ ಅದ್ರ ಬಗ್ಗೆ ಬೇಕಾದಷ್ಟು ನೋಡಿ ಸರ್, ಅದ್ರ ಬಗ್ಗೆ ನಾಲೆಡ್ಜ್ ಬಗ್ಗೆ, ಸೈನ್ಸ್ ಬಗ್ಗೆ. ನ್ಯಾಷನಲ್ ಜಾಗ್ರಫಿಕ್ ಬುಕ್ಸ್ಗಳು, ನ್ಯಾಷನಲ್ ಜಾಗ್ರಫಿಕ್ ಸೈನ್ಸ್ ಆಫ್ ಎವ್ರಿಥಿಂಗ್, ಫಾರ್ಡ್ ಬೈ ಡೇವಿಡ್ ಪಾಗ್. ನಿಮ್ಮ 50 ವರ್ಷದ ಕಲೆಕ್ಷನ್ಸ್ ಇವು. ಸರ್ ಸರ್ ನಮಸ್ತೆ ಸರ್. ಸರ್ ಇಲ್ಲಿ ಕಲೆ ಬಗ್ಗೆ ಇನ್ನೊಂದು ಪುಸ್ತಕ, ಎಂಡ್ಯೂರಿಂಗ್ ಇಮೇಜ್, ಬ್ರಿಟಿಷ್ ಮ್ಯೂಸಿಯಂ, ಟ್ರೆಷರ್ ಫ್ರಮ್ ದಿ ಬ್ರಿಟಿಷ್ ಮ್ಯೂಸಿಯಂ. ಎಲ್ಲೋ ನಿಮಗೆಲ್ಲೋ ಸಿಗೋದೇ ಇಲ್ಲ ನೋಡಿ, ನೋಡಿ ಸರ್. ಅಯ್ಯೋ, ಇಲ್ಲಿ ಇಟ್ಬಿಡ್ಲ? ಏನು ಕ್ವಾಲಿಟಿಲಿ ಮಾಡಿದ್ದಾರೆ ಸರ್, ಎಲ್ಲ ಇದರ ಫಾರಿನ್ ಎಡಿಷನ್ ಅಲ್ಲ, ಇಂಗ್ಲೆಂಡು. ಸೂಪರ್. ಒಟ್ಟು ಆರ್ಟ್ ಬಗ್ಗೆ, ಸ್ಟೋನ್ ಆರ್ಟು, ಕೆತ್ತನೆಗಳು, ಪುರಾತನ ಕಾಲದ ಏನೇನಿತ್ತೋ ಎಲ್ಲವೂ ಇಲ್ಲಿ ಒಂದು ಕಡೆ ತಂದಿದ್ದಾನೆ. ನೋಡಿ ಏನಿದೆ, ಫೋಟೋಗ್ರಫಿ ಆಗಿಲ್ಲ. ಆಗಿನ ಕಲ್ಲಲ್ಲಿ ಕೆತ್ತಿರೋದು ನೋಡಿ, ಅವಾಗೆಲ್ಲ ಗ್ರೀಕ್ ಸ್ಟೈಲಲ್ಲಿ ಪೂಜೆಗಳ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ಫೋಟೋಗ್ರಫಿ ಲೈಟಿಂಗ್ ಮಾಡಿರೋದು ನೋಡಿ ಸರ್ ಅವರು. ನೋಡಿ ಅದು ಎದ್ದು ಕಾಣಬೇಕಾಗೆ, ಅದು ಮಾತ್ರ ಎದ್ದು ಕಾಣಬೇಕು, ಉಳಿದು ಕಾಣಬಾರ್ದು ಅಂತ. ಹೇಗಿದೆ ಇದು ಸುಮ್ಮನೆ ಸ್ಯಾಂಪಲ್ ನೀವು ಆಚೆ ಇಟ್ಟಿರೋ ಸ್ಯಾಂಪಲ್ ಅಷ್ಟೇ, ಸುಮ್ಮನೆ ನೀವೇ ನೋಡಿರಿ, ಬನ್ನಿ, ನಾವಿದ್ದು ಹೇಳೋದು ಬೇಡ. ಸರ್ ಬಿನ್ ಲಾಡೆನ್ ಬುಕ್ಕು ಇದೆ, ಬಿನ್ ಲಾಡೆನ್ ಎಲ್ಲ ಇದೆ ಸರ್, ಬಿನ್ ಲಾಡೆನ್ ಎಲ್ಲ ಇದೆ. ಬನ್ನಿ, ಈಗ ಇನ್ನೊಂದು ಹೊಸ ಲೋಕ ತೋರಿಸ್ತೀನಿ. ಕೀರೆಲ್ಲ ತಗೊಂಡ್ರಾ? ಬನ್ನಿ. ಬಿಚ್ಚಿಲ್ಲ ಸರ್, ಬಿಚ್ಚಿಲ್ಲ. ನೀವು ಯಾರು ಕೊಡಲ್ಲ, ಅದನ್ನ ಹೇಳ್ತೀನಿ ಕೇಳಿ, ಯಾರು ಏನು ಕೊಡಲ್ಲ. ಅವ್ರಿಗೆ ಕೊಡೋದು ಬೇಡ, ನಾನು ಮಾಡೋನ್ಗೆ ಹಿಂಗೆ ಬೆನ್ ತಟ್ಬಿಟ್ರೆ ಸಾಕು, ಹಿಂದ್ಲಿಂದ ಎಳಿತಾರೆ ಕಾಲ ಒಬ್ರಿಗೊಬ್ರಿಗೆ. ಏನು ಅದು ಜಲಸಿ, ಅದು ಏನು ಮಾಡೋಕ್ಕಾಗಲ್ಲ. ಯಾರು ಪೂರ್ಣತೆ ಹೊಂದಿರೋದಿಲ್ವೋ ಅವ್ರಿಗೆ ಅದೇ ಥರ. ಪೂರ್ಣವಾಗಿ ಯಾರು ಇದ್ದರಿಕೆಲ್ಲ ಎಲ್ಲ ಚೋಚು ಹಂಗೆ ಆ ಥರ ಬುದ್ಧಿಗಳು, ಏನು ಮಾಡೋಕ್ಕಾಗಲ್ಲ ಸರ್. ಅದರಲ್ಲಿ ಯಾವ ಅನುಮಾನ ಬೇಡ. ಅಯ್ಯೋ ರಾಮ, ಯಾರು ಸರ್ ಈ ಕಾಲದಲ್ಲಿ ಕೊಟ್ಟರು? ಇಲ್ಲವೇ ಇಲ್ಲ ಸರ್. ಯಾರೋ ಇರ್ತಾರೆ, ಯಾರೋ ಒಬ್ಬ ಬ್ರಾಹ್ಮಣ ಇರ್ತಾರೆ, ಅವರೊಂದು 50 ಪುಸ್ತಕ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಏನಂತ, ಕೊಡಿ ಸರ್ಕಿ. ಅವ್ರು ಹೇಳ್ತಾರೆ, ಅಯ್ಯೋ ನಾನು ಅಂಕೆ ಕೊಟ್ಬಿಡಪ್ಪ ಇದೆ ನಾನು ಸಹಾಯ ಕಾಲದಲ್ಲಿ ಅಂತ. ಯಾರೋ ಅಂತ ಅವ್ರು ಒಬ್ಬರು ಇಬ್ಬರು ಹಂಗೆ. ಇನ್ಯಾರು ಸರ್ ಎಲ್ಲ ಸುಳ್ಳು. ನೋಡಿ ಈ ಲೋಕವ, ಅಯ್ಯೋ ನೋಡಿದ್ರ ಸರ್, ಅಲ್ಲಿ ಇಟ್ಟಿದ್ದು ಸ್ಯಾಂಪಲ್ ಹಂಗಾರೆ, ಇವೆಲ್ಲ ಇಲ್ಲಿದೆ ಒರಿಜಿನಲ್ ಲೋಕ. ಅಯ್ಯೋ ಬನ್ನಿ, ನೋಡ್ತೀರಾ? ಇಲ್ಲಿ ನೋಡ್ತೀರಾ? ಈ ಲೋಕ ನೋಡಿ, ಬೇಕಾದ್ರೆ ಇದು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬಿಡ. ನೋಡಿ ನೋಡಿ, ನಿಮಗೆ ನಾವು ವರ್ಲ್ಡ್ ಇದಕ್ಕೆ ಅರಮನೆ ಮೈದಾನದಲ್ಲಿ ನಡೀತಲ್ಲ ಬೆಂಗಳೂರು, ಅಲ್ಲಿ ಪುಸ್ತಕಗಳನ್ನ ಪ್ರದರ್ಶನಕ್ಕೆ ಹಾಕಿದ್ದೆ. ನಾನು ಕಾಂಪೀಟ್ ಮಾಡಿದ್ದೆ. 248 ಮಳೆಗೆ ಆಲ್ ಓವರ್ ಇಂಡಿಯಾ ಬಂದಿದ್ದು. ನಾನು ಅವ್ರ ಜೊತೆ ಫೈಟ್ ಮಾಡಿ ಇಟ್ಟಿದ್ದೆ. ಅವರು ಇಡೀ 248 ಮಳಿಗೆಯಲ್ಲಿ ಹೈಯೆಸ್ಟ್ ಪುಸ್ತಕಗಳು, ಒಳ್ಳೆ ಬುಕ್ಸ್ ಇದೆ ಅಂತೇಳಿ ಸ್ಪೆಷಲ್ ಅವಾರ್ಡ್ ಕೊಟ್ಟು ಪುನೀತ್ ರಾಜ್ಕುಮಾರ್ ಕೈಲಿ ಪ್ರಶಸ್ತಿ ಕೊಡಿಸೋದು. ಹ್ಞೂ ಸರ್, ಇದು ಗ್ರಂಥಾಲಯಕ್ಕೆ ಬಂದಿರ್ತಕ್ಕಂಥವ್ರು ಎಲ್ಲ ಬಂದು ನೋಡ್ತಾ ಇರೋದು ಸರ್, ಸ್ಕೂಲ್ ಮಕ್ಕಳು ಅವರೆಲ್ಲ. ಇವರು ಸ್ವಾಮೀಜಿಯವರು ಬಂದು ಇದು ಮಾಡಿ ಆನರ್ ಮಾಡ್ತಾ ಇರೋದು.
ಇದು ಅದು ವರ್ಲ್ಡ್ ಬುಕ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಪ್ರಶಸ್ತಿ ಕೊಟ್ಟಿರೋದು, ಪ್ರಶಸ್ತಿ ಪತ್ರ. ಎಲ್ಲ ಜನಗಳು ಬಂದು ನೋಡ್ತಾ ಇರೋದು. ಇದು ಹೊರಭಾಗ. ಇದು ಹಂಗೈತಿ ಅದು ಈಗ ನಾವು ಬಂದಿದ್ದೆ. ಅದೇ ಈಗ ಮುಂದಕ್ಕೆ ಮಾಡಿದೆ. ಇದು ಸ್ವಾಮೀಜಿಯವರು ಇದು ಮಾಡಿರೋದು, ನೋಡ್ತಾ ಇರೋದು. ಜನಗಳು ಬಂದು ನೋಡ್ತಾ ಇರೋದು. ದೇಜಗೌ ಬಂದಿರೋದು. ದೇಜವರೇಗೌಡರು. ದೇಜಗೌಡರು ಮಾಜಿ ಮೈಸೂರು ಯೂನಿವರ್ಸಿಟಿ ಉಪಕುಲಪತಿ. ಇವರು ಬ್ಯಾಂಗ್ಳೂರ ಇವರು ರಾಮಕೃಷ್ಣಾಶ್ರಮ ಸ್ವಾಮೀಜಿಗಳು. ಇವರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವೆಂಕಟಾಚಲಯ್ಯನವರು, ಒರಿಸ್ಸಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋಪಾಲ್ ಗೌಡರು, ಕರ್ನಾಟಕ ಹೈಕೋರ್ಟ್ ಜಸ್ಟಿಸ್ ಆದ ಎ ಜೆ ಸದಾಶಿವ ಬಂದಿರೋದು. ಹೆಗಡೆ ಅವರು ಬಂದಿರೋದು. ಇವರು ಬಂದು ಧ್ಯಾನ ನೋಡ್ತಾ ಇರೋದು. ಇವರು ಪಾಟೀಲ್ರು, ಎಚ್ ಕೆ ಪಾಟೀಲ್ರು. ಇವರು ಮೈಸೂರು ಮಹಾರಾಜರ ಮಗಳು, ಇವರು ಅಳಿಯ. ಇವರು ವೀಕ್ಷಿಸ್ತಾ ಇದ್ರು. ಅಲ್ಲಿ ಯಾರೋ ಬಂದಂದ್ರು, ಸರ್ ಅಂಕೇಗೌಡರು ಗೊತ್ತಾ ಅಂತ. ನಾನು ಅವ್ರ ಫ್ಯಾನು ಅಂತಂದ್ರು. ಆಮೇಲೆ ಎಲ್ಲ ಸರ್ ಹೆಂಗಂದ್ರೆ ಜ್ಞಾನಕ್ಕೆ ಯಾರು ದೊಡ್ಡವರಲ್ಲ ರೀ, ಅವ್ರು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗಲ್ಲ, ಅವ್ರವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಅಂದರು. ಎಸ್ ಎಲ್ ಭೈರಪ್ಪರು ಬಂದಿರೋದು. ಗ್ರಂಥಾಲಯ ಇದ್ರದ್ದು ಸೆಂಟ್ರಲ್ ಇದ್ರ ಅವಾರ್ಡ್ ಕೊಟ್ಟಾಗ ಅಲ್ಲಿ ನನಗೆ ಇದು ಮಾಡೋದು, ಆನರ್ ಮಾಡೋದು. ಇವರು ಅಶೋಕ್ ಬಂದಿರೋದು, ಆಗ ಗೃಹ ಮಂತ್ರಿ ಆಗಿದ್ರು. ಆಗ ಕುಮಾರಸ್ವಾಮಿಯವರು ವ್ಯಾಖ್ಯೆ ಎಲ್ಲ ಬಂದಿರೋದು. ನಾಲ್ಕು ಚಂದ್ರಶೇಖರ್ ಬಂದಿರೋದು. ನಾಲ್ಕು ಚಂದ್ರಶೇಖರು ಈ ಗ್ರಂಥಾಲಯ ನೋಡ್ಬಿಟ್ಟು ಒಂದು ಮಾತು ಹೇಳಿದ್ರು. ಈ ಗ್ರಂಥಾಲಯದ ಬಗ್ಗೆ ನನ್ನ ಅಭಿಪ್ರಾಯ ಹೇಳಬೇಕು ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಆ ಕನ್ನಂಬಾಡಿ ಕಟ್ಟೆಗೆ ಈಕ್ವಲ್ ಆಗಿದೆ ಜ್ಞಾನದಲ್ಲಿ ಈ ಗ್ರಂಥಾಲಯ. ಯಾರೇನಾರು ಹೇಳ್ಬೋದು ಅಂತ ಹೇಳಿದ್ರು. ದಾಖಲೆ ಆಗಿರೋದು. ನಾನು ಹೇಳೋವನ್ನ ಯಾರನ್ನಾರು ಕರೀರಿ, ಅವ್ರು ಕೇಳಿದ್ಬೇಡಿ, ದಾಖಲೆ ಆಗಿದೆ, ಇದರಲ್ಲಿ ರೆಕಾರ್ಡ್ ಇದೆ. ಅದೇನಿಲ್ಲ ಸರ್. ನಲ್ಲೂರು ಭಾಳ ಒಳ್ಳೆ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ನಲ್ಲೂರು ಪ್ರಸಾದ್. ಗ್ರಂಥಾಲಯದ ಮೊದಲು ಇದ್ದದ್ದು ವಿಂಗಡಣೆಗೆ ಮೊದಲಾಗಿ ಈ ಥರದಲ್ಲೆಲ್ಲ ತಂದು ಇದು ಮಾಡಿದೆ. ತಂದು ಇಟ್ಬಿಟ್ಟಿದ್ದೀನಿ. ಇದೇ ಬಿಗಿ ಹಿಡ್ಕೊಂಡು ನಡೀರಿ ಅಂತ ಶಾಕ್ ಆಗೋಂಥದ್ದೇ. ಒಳಗೆ ಯಾತ್ರಕನೇ ಸುಮಾರು 4,500 ಡಿಕ್ಷನರಿ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಎಲ್ಲಾ ಭಾಷಾ ಡಿಕ್ಷನರಿಗಳಿದೆ. ಕನ್ನಡ, ಹಿಂದಿ, ಇಂಗ್ಲಿಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ ಎಲ್ಲಾ ಡಿಕ್ಷನರಿಗಳು ಬರ್ತವೆ. 100 ವರ್ಷದ ಪಂಚಾಂಗಗಳು ಇವು. 100 ವರ್ಷದ ಪಂಚಾಂಗಗಳೆಲ್ಲ ಅಂದ್ರೆ ಅಪರೂಪದ ಪಂಚಾಂಗಗಳು. ಸುಮಾರು 4,500 ಡಿಕ್ಷನರಿ ಇದೆ. 4,500 ಇಡೀ ಇದರಲ್ಲೇ ಎಲ್ಲೂ ಇಲ್ಲ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಎಲ್ಲ ಭಾಷಾ ಡಿಕ್ಷನರಿಗಳಿದೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ ಎಲ್ಲ ಡಿಕ್ಷನರಿಗಳು ಬರ್ತವೆ. ನೋಡಿ ಇಲ್ಲೇ ನೀವು ಎದುರಿಗೆ ಇದೆ. ತುಂಬ ಒಳ್ಳೆ ಪುಸ್ತಕ ಆಕ್ಸ್ಫರ್ಡ್ ಡಿಕ್ಷನರಿ ನಿಘಂಟು. ಸರ್ ಈಗ ಒಂದು ರೌಂಡ್ ಬಂದ್ಬಿಡಿ. ಬನ್ನಿ. ನಮ್ಮ ಜಿ ವೆಂಕಟಸುಬ್ಬಯ್ಯನವರು ಈಗೋ ಕನ್ನಡ ಇದೆಯಾ? ಎಲ್ಲ ಇದೆ ಸರ್. ವೆಂಕಟಸುಬ್ಬಯ್ಯನವರು ಈಗಲ ಅವ್ರು ನಮ್ಮ ಶ್ರೀರಂಗಪಟ್ಟಣದವರು ಸರ್. ಹೌದಾ? ಬಂದಿದ್ದಾರೆ ಇಲ್ಲಿಗೆ? ಬಂದಿಲ್ಲ. ಅವ್ರು ಎಲ್ಲಿ ಸರ್, ಆಗಲೇ 104 ವರ್ಷ ಆಗಿತ್ತು. ನೋಡಿ, ಗಂಜಾಮನವರು ಒಂದು ಗೊತ್ತಿಲ್ಲ ನೋಡಿ ನಮ್ಗೆ. ಗಂಜಾಮದವರು ಈ ಕನ್ನಡ ಬೇರೆ ಬೇರೆ ಭಾಷೆ ಸಂಪಾದಿಸಿರೋದಕ್ಕೆ ಚೀನಿ, ಕೊರಿಯಾ ಹೆಂಗೆ ಸಂಪಾದಿಸಿದ್ರಿ ಸರ್ ಪುಸ್ತಕ? ಯಾರೋ ಕೇಳಿದ್ರು ಚೀನಿ ಭಾಷೆ ಅಂತ ಹೇಳ್ಬಿಟ್ರು. ತೋರಿಸ್ರಿ ಪುಸ್ತಕ ಅಂತ ತಂದಿಟ್ಟು ತಲೆ ಮೇಲೆ ಕೈ ಇಟ್ಕೊಳ್ರು. ಎಲ್ಲಿದೆ ಸರ್ ಚೀನಿ? ಇದೆಯಾ? ತೋರಿಸ್ತೀನಿ. ಎಲ್ಲಿ ನೀವು ಇನ್ನೂ ಮುಂದುವರೆದೇ ಇಲ್ಲ. ಇನ್ನು ಪ್ರಾರಂಭದಲ್ಲಿ ಲೈಟ್ ಹಾಕ್ತೀನಿ. ಒಂದಿಷ್ಟು ದೂರ ತೆಗೆದ್ಬಿಡಿ, ಹೋಗೋಣ, ಅಲ್ಲಿಗೆ ಹೋಗೋಣ. ಬುಕ್ಸೇ ಸರ್? ಯಾವ ಬುಕ್ಸ್ ಸರ್? ಎಲ್ಲ ಥರದ ಬುಕ್ಸ್ಗಳು ಇದೆ. ಇದೇನು ನೋಡಿ, ಈಗ ಒಂದಷ್ಟು ಕ್ಲಾಸಿಫಿಕೇಶನ್ ಆಯಿತು, ಆದದ್ದು ಹೊರಗೆ ಬಂತು. ಕ್ಲಾಸಿಫಿಕೇಶನ್ ಆಗಬೇಕು. ಏನು ಮಾಡಿರಿ, ಏನು ನೋಡೋಕ್ಕಾಗಲ್ಲ. ಅಂದರೆ ಬೀರುಗಳಿದ್ರೆ ಕ್ಲಾಸಿಫಿಕೇಶನ್ ಅಲ್ಲ, ಬೀರು ಬೇಕು, ಜಾಗನೂ ಬೇಕು, ಸ್ಥಳನೂ ಬೇಕು. ಸ್ಥಳ ಬೇಕು. ಅಯ್ಯೋ ನನಗೇನು ಅಂದರೆ ನಾನೇನೇನು ಮಾಡಿಕ ಸೋಮ್ಕಾವ್ ನನಗೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದೆ. ನೋಡಿ ಇಲ್ಲಿ ಹಿಂಗೆ ಆಯ್ತವೆ. ನೋಡಿ, ಇದು ಇಂಥ ಅಪರೂಪದ ಪುಸ್ತಕ ನೋಡಿ ಹೆಂಗೆ ಹೋಗಿದೆ. ತಿಂದ್ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ತಿಂದ್ಬಿಟ್ಟಿದೆ ಹುಳ. ಹಿಂಗಾಯ್ತವೆ, ಏನು ಮಾಡಿಕಾದು. ಹಾಂ ಸರ್, ಹಂಗೆ ಇಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ ಸರ್. ಮಕ್ಕಳಗಳಿಗೆ ಇದ್ರ ಬಗ್ಗೆ ನೋಡಿ. ಇಲ್ಲ ಇದು ಪುಸ್ತಕ ಎಷ್ಟು ದೊಡ್ಡದು. ಹಾಂ ನೋಡಿ ಸರ್, ಎಲ್ಲಿದೆ ಸರ್?
ಓಹ್, ಏನು ಪುಸ್ತಕ ಸರ್ ಅದು? ಅದೇ ಸರ್ ಡ್ರಾಯಿಂಗ್ ಮಾಡ್ತಾರೆ ಸರ್, ಮಕ್ಕಳುಗಳಿಗೆ ಕೊಡ್ತಿರ್ತಾರೆ ಡ್ರಾಯಿಂಗ್ ಮಾಡಿಸ್ಲಿಕ್ಕೆ ಸ್ಕೂಲಲ್ಲಿ. ಅವು ಎಲ್ಲ ಮಕ್ಕಳಿಗೆ ಏನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್ ಇದು? ಸರ್ ಹಾಂ, ಮಕ್ಳಿಗೆ ಕಲಿಸಲಿಕ್ಕೆ. ಸ್ಕೂಲ್ ಮಕ್ಕಳು, ಸಣ್ಣ ಮಕ್ಕಳಿಗೆ ಕಲ್ಸೋಕ್ಕೆ ಅಕ್ಷರಗಳು, ಪದಗಳು ಎಲ್ಲ ಕಲ್ಸೋಕ್ಕೆ. ಅವ್ರಿಗೆ ಇದರಲ್ಲಿ ಡ್ರಾಯಿಂಗ್ ಮಾಡ್ಲಿಕ್ಕೆ ಕೊಡ್ತಾರೆ ಸರ್. ಅವೆಲ್ಲ ಮಾಡ್ಕೊಂಡು ತಂದಿರೋದು ಮಕ್ಕಳುಗಳು ಇದೆ, ಬೇರೆ ಬೇರೆ ಯಾವ್ದು ಇದ್ರು ಅದು ಹಾಗೇನೆ. ನೋಡಿ ಸರ್, ಈಗ ಇದು 15 ಲಕ್ಷ ಪುಸ್ತಕ ಅಂದೆ. ಇವಕ್ಕೆ ಸುಮಾರು 1,000ದಷ್ಟು ಆಲ್ಮೇರ ಬೇಕು, ಇನ್ನು 4ರಿಂದ 5 ಬಿಲ್ಡಿಂಗ್ ಆಗಬೇಕು. ನಿಮಗೆ ಒಂದು ಅಪರೂಪದ ಪುಸ್ತಕ ತೋರಿಸ್ತೀನಿ ನೋಡಿ. ಬಸವಯುಗದ ವಚನಗಳ ಮಹಾಸಂಪುಟ ಅಂತ 2 ಸಂಪುಟದಲ್ಲಿ ತಂದರು. ಅವರು ಇರ್ತಕ್ಕಂಥ ಎಲ್ಲ ವಚನಗಳನ್ನು ಒಂದು ಕಡೆ ನೋಡಿ. ಇದು ಒಂದು ಸರಿಯಾಗಿದ್ನ ಕಾಪಾಡಿರಲಿಲ್ಲ ಅಂದರೆ ಸರಿಯಾಗಿದ್ದಿಲ್ಲ ಅಂದರೆ ನೋಡಿ ಈಗ ಆಗಿದೆ. ಎಲ್ಲ ಹುಳ ತಿಂದಿದೆ. ಇಂಥ ಅಪರೂಪದ ಪುಸ್ತಕ ಎಲ್ಲ ಹಾಳಾಯ್ತವೆ. ನಾನು ಯಾರಿಗೆ ಹೇಳ್ಕೊಳ್ಳಿದ್ನೆಲ್ಲ ಯಾರೂ ಗಮನ ಕೊಡಲ್ಲ ನೋಡಿ. ಈಗ ಎಲ್ಲ ಹುಳ ತಿಂದುಬಿಟ್ಟಿವೆ. ಒಳ್ಳೊಳ್ಳೆ ಬುಕ್ಗಳು ಹಿಂಗೆ ತಿಂದಿದೆ. ಏನು ಮಾಡ್ಬೋದು? ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ದೇಶ ಎಲ್ಲವ್ರ ಕೈಲಾದಷ್ಟು ನೀಡಿದ್ರೆ ಇದು ಒಂದು ತಲೆಮಾರುಗಳ ಉಳಿಯತಕ್ಕಂಥ ಒಂದು ಏನೇನು ಆಗ್ಬೇಕು ಹೇಳಿ ಸರ್ ನಿಮಗೆ? ಹೇಳ್ತೀನಿ. ಇಲ್ಲ ಕೊನೆಯಲ್ಲಿ ಅದನ್ನ ತಗೊಳ್ಳೋಣ ಬನ್ನಿ, ಪೂರ್ತಿ ಹೊಂಟೋಗೋಣ ನೋಡಿ. ವಚನಗಳು ಮಹಾಸಂಪುಟನೇ ಕಲಬುರ್ಗಿ. ಹಾಂ ಸರ್, ಕಲಬುರ್ಗಿ ಅವರು ಪಾಪ ಒಳ್ಳೆ ಕೆಲಸ ಮಾಡಿದ್ರು ಅವರು. ಅಂದರೆ ಇದೆಲ್ಲ ಕಂಪ್ಯೂಟರ್ ಎಂಟ್ರ್ ಆಗಿದೆಯಾ ಪುಸ್ತಕ? ಯಾವ ಆಗಿಲ್ಲ ಸರ್, ಆಗಿಲ್ಲ. ಎಲ್ಲಿ ಆಗಬೇಕಾದ್ರೆ ಜಾಗ ಬೇಕಲ್ಲ. ಅಲ್ಲ, ಪುಸ್ತಕ ಅದನ್ನು ಕೋಡ್ ಹಾಕ್ತಾರೆ, ಎಲ್ಲಿ ಇಡ್ತೀರಿ? ಮದುವೆಗೆ ಹೋಗಿ ಬಂದ್ಬಿಟ್ಟಾರೆ ನೋಡಿ. ನಿಮ್ಗೊಂದು ಅಪರೂಪದ ಜಾಗ ತೋರ್ತೀನಿ, ನಡೀರಿ, ಹಿಂಗೆ ಬನ್ನಿ, ತಡೀರಿ. ಅಲ್ಲೇ ಬನ್ನಿ ಸರ್, ನಿಧಾನದಲ್ಲೇ ಬನ್ನಿ. ಲೈಟ್ ಹಾಕ್ತೀನಿ ಅಷ್ಟೇ. ಅಲ್ಲೆಲ್ಲ ಬೇಡಿ, ಅಲ್ಲಿಂದ ಸ್ಟಾರ್ಟಿಂಗಿಂದ ಬನ್ನಿ, ಸ್ಟಾರ್ಟಿಂಗಿಂದ ಬನ್ನಿ. ಇದು ಸರ್ ಪೇಂಟಿಂಗ್ಸು, ಪುಸ್ತಕ ಕಲೆನೂ ಇದೆ ಇಲ್ಲಿ. ಕಲೆನೂ ಇದೆ. ಇದೆಲ್ಲ ಹೇಗೆ ಕಲೆಕ್ಟ್ ಮಾಡಿದ್ರಿ ಸರ್? ಏನಿಲ್ಲ ಸರ್, ಮಾಡಬೇಕು ಅಷ್ಟೇ ನೋಡಿ. ಕಸ್ತೂರಿಬಾ ತಗೊಳ್ಳಿ, ಅವ್ರನ್ನ ಮಹಾತಾಯಿನ ಕಸ್ತೂರ್ಬಾ ಗಾಂಧಿ ಒರಿಜಿನಲ್ ಫೋಟೋ ಇದು. ಹ್ಞೂ ಸರ್, ಅಲ್ಲೇ ಇಡಿ ಸರ್, ಕಾಣುವಂಗೆ ಇಡಿ ಸರ್, ಇಡಿ. ಕಸ್ತೂರ್ಬಾ ಗಾಂಧಿ ಅವರು. ಅಲ್ಲ, ಇದನ್ನು ಕಲೆಕ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಫೋಟೋಗಳು, ಕಲೆಕ್ಷನ್ಸು, ಅಥವಾ ಈ ಪೇಂಟಿಂಗ್ಸು? ಈಗ ದೊಡ್ಡವ್ರು ಬಂದು ನೋಡಿದ್ರೆ ಮಕ್ಕಳು ಅಳಿತಾ ಕುಂತ್ಕೊಳ್ಳೋವು, ಅವಕ್ಕೂ ಖುಷಿ ಆಗಲಿ ಅಂತ ಇದನ್ನು ಒಂದಷ್ಟು ಪ್ರಾರಂಭ ಮಾಡಿ ಶುರು ಮಾಡಿದೆ ನೋಡಿ. ಇದು ನಿಮ್ಗೆ ಎಲ್ಲೂ ಸಿಗಲ್ಲ ಅಪರೂಪ. ಹೌದು. ಈ ಇದು ವಿಷ್ಣುನ ಇವ್ರದ್ದು ಮೇಲ್ಕೋಟೆಯಲ್ಲಿ ವೈರ್ಮುಡಿ ಇವ್ರದ್ದು ದೇವರು ಬರ್ತಾರೆ, ಚಲನಾರಾಯಣ ಸ್ವಾಮಿ. ಯಾರು ಅವೆಲ್ಲಗೆ ಎಲ್ಲ ಕೊಡಲೇಬೇಕು ಸರ್, ದಿಲ್ದನಿ ಯಾರು ಕೊಟ್ಟರು. ಕತ್ತಿಗಳು ಎಲ್ಲ ಕಡೆ ತಂದು ಒಂದು ಕಡೆ ಸಂಗ್ರಹಿಸಿರೋದು. ತೋರಿಸಿ ಆ ಕಡೆ. ಇದು ಯಾವುದೋ ಅಪರೂಪದ ಇದು ನೋಡಿ. ಇದು ಕೆತ್ತನೆ ಇದೆ, ಒರಿಜಿನಲ್ಲೇ, ನಾಟಕದಲ್ಲ. ಒರಿಜಿನಲ್ಲೇ ತೆಗ್ದಿವ್ರೆ ಅದು, ಅದಕ್ಕೂ ಅದು ಎಲ್ಲಕ್ಕೂ ಇದೈತೆ, ತೆಗ್ದವ್ರೆ. ಸ್ವಲ್ಪ ಎಲ್ಲ ಇದಾಗವೆ, ತೆಗಿಬೇಕು, ತೆಗಿಬೇಕಲ್ಲ. ನಮ್ಮ ಸಿನಿಮಾ ಟೇಪ್ ನೋಡಿ, ಸಿನಿಮಾ ರೀಲು ನಮ್ಮ ತಂದೆ ಹತ್ರ ಇದಿತ್ತು. ಅಲಾರಾಮ್ ಗಡಿಯಾರ, ಅಲಾರಾಮ್ ಗಡಿಯಾರ ಅವರು ಡ್ಯೂಟಿಗೆ ಹೋಗಿ ಇಟ್ಕೊಂಡಿದ್ರು ಸರ್. ಕ್ಯಾಮ್ರಾಗಳು ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ. ರೆಕಾರ್ಡಿಂಗ್ ಕೆನಾನ್. ಇದು ಕೆನಾನು ರೆಕಾರ್ಡ್ ಮಾಡ್ತಿರೋದು, ಕೆನಾನು ಇಲ್ಲಿ ರೆಕಾರ್ಡ್ ಆಗ್ತಿರೋದು ಕೆನಾನು. ವಿಡಿಯೋ ಕ್ಯಾಮ್ರಾ ಇದು ಸರ್. ಸೌಂಡ್ ಬಂದ್ಬಿಡ್ತು, ಯಾವುದೋ ಒಂದು ವರ್ಕಿಂಗ್ ಇದೆ. ಅದೇ ವರ್ಕಿಂಗ್ ಇದೆ ಇದು. ಇದು ನೋಡಿ ಸರ್, 1,000ಕ್ಕೂ ಅಧಿಕ, 100 ವರ್ಷದ ಇವಿದೆ. ಇದು ಪಂಚಾಂಗಗಳಿವೆ, 100 ವರ್ಷದವು. 100 ವರ್ಷದ ಪಂಚಾಂಗಗಳಿವು ಇದೆಲ್ಲ. 100 ವರ್ಷದ ಪಂಚಾಂಗಗಳೆಲ್ಲ ಅಂದರೆ ಅಪರೂಪದ ಪಂಚಾಂಗಗಳು. ಅಲ್ಲ, ಇವು ಎಲ್ಲಿ ಸಿಕ್ಕೋದು? ಪುಸ್ತಕ ಎಲ್ಲ ಕಡೆ ಬಿಟ್ಟು ತರಬೇಕು ಸರ್. ಕಲೆಕ್ಷನ್ ಅಂದರೆ ನಾವು ಅದನ್ನೆಲ್ಲನೇ
ಭಾಳ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ನೋಡಿ ಒಂದು ಕೈಗೆ ಸಿಕ್ಬಿಡಲ್ಲ. ಪಂಚಾಂಗಗಳ ನೋಡಿ ಇವೆಲ್ಲ ಪಂಚಾಂಗಗಳ ಶರ್ಟ್ ಇದು ಎಲ್ಲ ಅಲ್ಲಿದೆ. ಬಿಚ್ಚಿ ಅಂತ ಬಿಚ್ಚಿಬಿಡ್ತೀನಿ. ಬಿಚ್ಚಿರಾ? ಒಂದೇ ಒಂದು ತೋರಿಸಿ ಯಾವ್ದಾರು ಒಂದು. ಇದು ಸುಮಾರು 25,000 ದಾಖಲೆ ಆಗಬೇಕು. ಅದು ಇದಿದೆ, ಸ್ಟಾಂಪ್ಗಳಿದೆ. 25,000ಕ್ಕೂ ಅಧಿಕ. ಮಹಾರಾಜರ ಕಾಲದಲ್ಲಿ ಇದ್ದಂಥವು ಇವು ಈ ಥರ ಬರೋವು ಮಹಾರಾಜರ ಕಾಲದ ಪಂಚಾಂಗಗಳು ಈ ಥರ. ಹೇಳಿ ಅಲ್ಲಿದ್ದು ದಾಖಲೆ ಮಾಡಿಸಿ ನೋಡಿ. ಆ ಕಾಲದ ಪಂಚಾಂಗಗಳು ಹೇಗಿದೆ ಎಲ್ಲ ಓಲ್ಡ್ ಪಂಚಾಂಗಗಳು ಎಲ್ಲ ಒಂದು ಕಡೆ ಇಟ್ಟಿದ್ದೇವೆ, ಅಲ್ಲಿ ಎಲ್ಲೂ ಹಾಕವ್ರೆ. ಇದು ಪಂಚಾಂಗ. ಇದು ಕೂಡ ನೋಡಿ, ಇದು ಪಂಚಾಂಗ. ಇದು ಪಂಚಾಂಗ ತೆಗಿರಿದ ನೋಡಿ ಪಂಚಾಂಗಗಳು ನಿಮಗೆಲ್ಲೂ ಸಿಗಲ್ಲ. ಈ ಅರ್ಧ ಜನ ಗಾಬರಿ ಆಗ್ಬಿಡ್ತಾರಂಥ ಅಪರೂಪದಿಂದ ಪಂಚಾಂಗಗಳು. ಅವನ್ನೆಲ್ಲ ಹೇಗೆ ತೆಗಿದೆ. ವೈದಿಕ ಡೈರಿ ಸರ್, ಹಳೆ ಟೈಪ್ ರೈಟ್ರು. ಟೈಪ್ ರೈಟ್ರು ಅವ್ರ ಪಕ್ಕ ಗ್ರಾಮಫೋನ್ ಪ್ಲೇಟು. ನಿಮಗೆ ಇನ್ನೊಂದು ತೋರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಆ ಕಾಲದ ಪೆನ್ಗಳು ನೋಡಿ, ಯಾಕೆ ತೆಗೀರಿ. ಪೆನ್ಗಳ ಕಲೆಕ್ಷನ್ ಈ ಥರ ತಿರ್ಗಿಸೋದು. ಮರದ ಪೆನ್ನು. ಮರದವೇ ಬೇರೆ, ವುಡನ್ ಪೆನ್ಗಳೇ ಬೇರೆ ಇವೆ. ವುಡನ್ ಪೆನ್ ಇದ್ದಾವೆ. ತೆಗೆದು ಸರ್, ಆಯಿತಾ? ಇನ್ನೊಂದು ತೋರಿಸ್ತೀನಿ ನೋಡಿ. ಸರ್, ಟ್ರೈನ್ ಕಲಾತ್ಮಕವಾಗಿದೆ. ಲಾಕೆಟು. ಏನು ಸರ್ ಇವು ಮಣಿಗಳು? ಅವೇ ಇವು ಸರ್, ಯಾವ ಇದ್ರ ಮಡಿಗಳು ಇವಾಗ ಸಿಗಲ್ಲ, ರೇರು. ಭಾಳ ಇದು ಭಾಳ ಖುಷಿ ಕೊಡ್ತೇವೆ ನೋಡಲಿಕ್ಕೆ ಅಲ್ಲ. ಹೌದು. ವಿತ್ ಬಾಕ್ಸ್. ಆಮೇಲೆ ಆಗಿನ ಕಾಲದ ಇವು ಗ್ರಾಮಫೋನ್ ಪ್ಲೇಟ್ಗಳು, ಸುಮಾರು ಪ್ಲೇಟ್ಸ್ಗಳಿವೆ. ವರ್ಕ್ ಆಗೋ ಗ್ರಾಮಫೋನ್ ಇದೆ ನಿಮ್ಮಲ್ಲಿ ಯಾವುದೋ ಒಂದು? ಇಲ್ಲ, ವರ್ಕ್ ಆಗೋದಿಲ್ಲ. ಹಾಕೊಂಡು ಕೇಳೋಣ. ಇಲ್ಲ ಸರ್, ವರ್ಕ್ ಆಗೋದಿಲ್ಲ. ವರ್ಕ್ ಆಗುವಂಥದ್ದಿಲ್ಲ. ಎರಡಿದೆ ಇಲ್ಲಿ ಗ್ರಾಮಫೋನ್. ಇದು ಸ್ಟಾಂಪು 25,000 ಸ್ಟಾಂಪ್ ಇದೆ ಆ ಬಾಕ್ಸಲ್ಲಿ. ಫುಲ್ ಇದೆ. ಇನ್ನು ನೀವು ಮುಂದಕ್ಕೆ ಹೋಗೋದಿದೆ. ಇನ್ನೂ ಮುಗಿದಿಲ್ಲ. ಇದೇ ಬಿಗಿ ಹಿಡ್ಕೊಂಡು ನಡೀರಿ. ಹೌದಾ? ಅಂತ ಶಾಕ್ ಆಗುವಂಥದ್ದು. ಇಲ್ಲಿ ತೆಗೆದ್ರೆ ಇಲ್ಲಿ ತಗೊಳ್ಳಿ ಸರ್. ಇದು ನೋಡಿ, ಇದು ಟಿಪ್ಪು ಸುಲ್ತಾನ್ ಇದು ಫೇಮಸ್. ಇದು ಯುದ್ಧ ಸೀನು. ವಾರ್ 1 ಬೈ ಟಿಪ್ಪು ಸುಲ್ತಾನ್. ಯುದ್ಧ ಗೆದ್ಮೇಲೆ ವಾಪಸ್ ಅರಮನೆಗೆ ಬರ್ತಿರೋದು. ಆಗ ಅಲ್ಲಿ ಭಗವದ್ಗೀತೆ ಉಪದೇಶ ಮಾಡ್ತಿರೋದು. ಸರ್, ಬರ್ತೀರಾ? ಇಡೀ ಕಾಲ ಒಳಗಾಲಿಟ್ಟು ಒಳಗೆ ಬಾ ಯಾತ್ರಕನೇ. ನೋಡಿದ್ರ, ಇಲ್ಲಿ ಬಂದವರು ಯಾರೇ ಬಂದರೂ ಇದಾಗ್ಬಿಡ್ತಾರೆ, ಕುಸಿದ್ ಬಿಡ್ತಾರೆ. ಅಯ್ಯೋ ಪರಮಾತ್ಮ, ಏನು ಜಗತ್ತಪ್ಪ. ಯಾರೇ ಬಂದರು ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹೇಳಿ, ಎಷ್ಟು ಪುಸ್ತಕ ಇದೆ ಸರ್ ಇಲ್ಲಿ? ನೀವು ಎಷ್ಟಾರ ಕೌಂಟ್ ಮಾಡ್ಕೋಬೋದು. ಕೌಂಟ್ ಮಾಡಕ್ಕೆ ನೀವು ಅರ್ಧ ಜನ್ಮ ಮುಗಿದೈತೆ. ಯಾರೋ ಒಬ್ರು ಹೇಳ್ತಾರೆ, ಈ ಪುಸ್ತಕ ವರ್ಷಕ್ಕೆ ಕುಂತ್ಕೊಂಡು 2 ವರ್ಷ ಬೇಕು ವರ್ಷಕ್ಕೆ ಅಂತ. ವರ್ಷಕ್ಕೆ 2 ವರ್ಷ ಆಗುತ್ತೆ ನೋಡಿ ಎಲ್ಲ. ಇದೆಲ್ಲ ಇದಕ್ಕೆ ಸಂಬಂಧಪಟ್ಟದ್ದು, ಕಾನೂನಿಗೆ ಸಂಬಂಧಪಟ್ಟದ್ದು.
ಕಾನೂನು ಪುಸ್ತಕ. ಅಲ್ಲ ಸರ್, ಮನೇಲಿ ಒಂದೆರಡು ಪುಸ್ತಕ ಬಿದ್ದೋದ್ರೆ ನಮ್ಗೆ ಸಿಟ್ಟು ಬರುತ್ತೆ, ಅಯ್ಯೋ ಎತ್ತಿಡ್ಬೇಕಲ್ಲಪ್ಪ ಮತ್ತೆ ಅಂತ. ನೀವು ಪ್ರತಿದಿನ ಇದೇ ಕೆಲಸ? ಇದೇ ಕೆಲಸ ಸರ್. ಈಗ ರಿಟೈರ್ ಆಗ್ಬಿಟ್ಟಿದ್ದೀರಿ? ಹಾಂ, ರಿಟೈರ್ ಆಗಿದ್ದೀರಿ? ರಿಟೈರ್ಡ್ ಆಗಿದ್ದೀನಿ. ಈಗ ಫುಲ್ ಟೈಮ್ ಇದೆ ಈಗ? ಯಾವುದು ಅಂತ ಮಾಡ್ತೀರಿ, ಫುಲ್ ಟೈಮ್ ಇದ್ದಿರ್ತಾನೆ. ಹಾಂ, ಇದು ವೀಣೆ ಆ ಕಡೆ ಗಾಡಿ ಹುಡುಗರು ಅದು ಕಿಟ್ಬಿಟ್ಟು ಭಾಳ ಚೆನ್ನಾಗಿ ಗೊತ್ತಿತ್ತು ಸರ್. ನಾಗರಾವು ತರಾಸವ್ರು ನಾಗರಾವು. ಇರಲಿ ಇಲ್ಲಿ ತೆಗೆದ್ಬಿಡಿ, ಇಲ್ಲಿ ಎಲ್ಲ ಇವ್ರದ್ದು ಇದೆ ಅಂತ ವಾಲ್ಮೀಕಿ ರಾಮಾಯಣ ಇವ್ರದ್ದು ಸೇರಿಸಿ ತೆಗೀರಿ. ಓ, ಬೈಬಲ್ಲು ಇದೆ, ಗೀತೆನೂ ಇದೆ. ಸರ್, ನಿಮ್ಮ ಮನೆಯವ್ರು ಬೈಲಿಲ್ವಾ ನಿಮಗೆ? ನಾನು ಇಸ್ಪೀಟ್ ಆಡಿಗೆ ಹೋಯ್ತೇನೆ, ಕುಡಿಯೋಕೆ ಹೋಯ್ತೇನೆ, ಅಥವಾ ಇನ್ನೇನು ಕೆಟ್ಟ ಹವ್ಯಾಸಕ್ಕೆ ಹೋಯ್ತೇನೆ? ಇದು ಜಗತ್ತು ಕಟ್ಟೋದು ಸರ್, ಇದು ಅಲ್ವಾ? ಪ್ರಪಂಚನೇ ಕಣ್ಣೆತ್ತು ನೋಡಬೇಕು ಸರ್. ಬನ್ನಿ ಇನ್ನು ಮುಂದೆ ಹಣ ಆಸ್ತಿ ಮಾಡೋಂತ ಹೇಳಿಲ್ವ? ಅಯ್ಯೋ, ಅದು ಮಾಡ್ಕೊಂಡು ಏನು ಮಾಡಿದ್ರು ಬನ್ನಿ. ಈಗ ಮೇಡಮ್ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ. ಹೋಗಿದ್ದಾರೆ. ಇಲ್ಲಿರೋ ಪುಸ್ತಕನ ಸುಮ್ಮನೆ ಓದಕ್ಕೆ ಕೂತ್ರೆ ನನ್ನ ಜೀವನ ಮುಗ್ದೋಗುತ್ತೆ. ಆಗಲ್ಲ, ಓದಕ್ಕೂ ಆಗಲ್ಲ, ಇಡೀ ಜನ್ಮದಲ್ಲಿ ಇದು ಓದಕ್ಕಾಗಲ್ಲ. ಆಗೋದಿಲ್ಲ. ಹಿಂಗೆ ಅನಾಥವಾಗಿ ಬಿದ್ದಿದೆ. ಯಾರೋ ತೆಗೆದು ನೋಡ್ಬಿಟ್ಟಿದ್ದೆ, ಬಾಯಿ ಮೇಲೆ ಕೈ ಮಡಿಕೊಡು, ಅಯ್ಯೋ ಇವರು ಈ ಪುಸ್ತಕ ಅಂತ. ಇದು ಚಿತ್ರಗಳು ನೋಡಿ. ಓ, ಭಾರತೀಯ ಶಿಲ್ಪಕಲೆಗಳು. ಸರ್, ಇಡೀ ಜಗತ್ತಲ್ಲಿ ಸಿಗದಿರೋಂಥ ಬುಕ್ ಇಲ್ಲಿ ಸಿಗುತ್ತೆ. ನಿಮ್ಗೆ ಅದೆಲ್ಲಿದೆ ಅಂತ ಗೊತ್ತಿರುತ್ತಾ? ಗೊತ್ತಿರುತ್ತೆ. ಅಥವಾ ಹುಡುಕ್ಬೇಕಾಗತ್ತೆ? ಗೊತ್ತಿರುತ್ತೆ, ಜಾಗ ಚೇಂಜ್ ಮಾಡಿದಾಗ ಗೊತ್ತಾಗಲ್ಲ. ಈಗ ಯಾವುದೋ ಒಂದು ರೆಫರೆನ್ಸಿಗೆ ಒಂದು ಪುಸ್ತಕ ಬೇಕು ಅಂದರೆ ತೆಕ್ಕೊಡ್ತೀರಿ ಇಲ್ಲಿಂದ. ಕೃಷಿ ಬಗ್ಗೆ ಸುಮಾರು ಪುಸ್ತಕ ಇದೆ. ಕೃಷಿ ಬಗ್ಗೆ ಅಪರೂಪದ ಇದೆ, ಎಲ್ಲ ಇದೆ ಸರ್. ಇಲ್ಲಿ ಏನಿಲ್ಲ ಅನ್ನೋಂಗಿಲ್ಲ. ಅದಕ್ಕೆ ವ್ಯವಸ್ಥೆ ಆಗಬೇಕು. ಏನಾಗ್ಬೇಕು ಹೇಳಿ ನಿಮ್ಗೆ? ಎರಡನೇದಾಗಿ ಏನಾಗಬೇಕು ಅಂದರೆ ಇಲ್ಲಿ ಬಿಲ್ಡಿಂಗ್ ಆಗಬೇಕು. ಸುಮಾರು ಇನ್ನೂ ಇಂಥವು ಎಷ್ಟು ಗೊತ್ತಲ್ಲ ನಿಮಗೆ, 7-8 ಬಿಲ್ಡಿಂಗ್. ಗೊತ್ತಲ್ಲ ನಿಮಗೆ, 7-8 ಬಿಲ್ಡಿಂಗ್, 8 ಲಕ್ಷ ಪುಸ್ತಕ ಇದೆ ಇನ್ನು ಆ ಕಡೆ ಬಂದಲ್ಲ, ಅಲ್ಲ ಮುಂಭಾಗ ಪ್ರಾರಂಭದಲ್ಲಿ ನೋಡಿದೆಯಲ್ಲ. ಎಷ್ಟಿದೆ ಯಾವುದು ಸಿಗಲ್ಲ. ಎಲ್ಲಿ ಸಿಗುತ್ತೆ? ಜೋಡಿಸಿದ್ರೆ ಮಾತ್ರ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನೀವು ಹೆಂಗೆ ಇನ್ನ ಇದೆಲ್ಲ ಕ್ಲಾಸಿಫಿಕೇಶನ್ ಆಗಬೇಕು. ಇಲ್ಲಿ ಒಂದು 8-10 ಜನ ಕೆಲಸಗಾರರು ಇರಬೇಕು. ನಿಲ್ತದೆ. 15 ಲಕ್ಷ ಪುಸ್ತಕ ಒಂದ್ ಕಡೆ ಅಂತ ಒಂದು ಕಡೆ ಬರ್ತದೆ. ಇನ್ನೂ ಜಾಸ್ತಿ ಇದೆ. ಇಡೀ ಪ್ರಪಂಚದಲ್ಲಿ ಅಷ್ಟು ಪುಸ್ತಕ ಒಂದ್ ಕಡೆ ಇಲ್ಲ. ಒಂದ್ ಕಡೆ ಇಲ್ಲ. 5 ಲಕ್ಷ ಕಲೆಕ್ಟ್ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದು ಒಬ್ಬರು ದುಡಿದ ಮೇಲೆ ಅದಾಗಲ್ಲ. ಈಗ ಅದು ದಾಖಲೆ ಆಗಿದೆಯಲ್ಲ, ಇದು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಮ ಚೆಕಪ್ಪ ಅಂತ. ಹಂಗಂದ್ರೆ ಏನ್ ಡಾಕ್ಟ್ರಿ, ಅದ ತಗೊಂಡೋಗಿ ಬೇರೆ ಸಾಲಾರ್ಜಂಗ್ ಮ್ಯೂಸಿಯಮ್ ಏನೋ ಅಲ್ಲೆಲ್ಲೋ ಮಾರಿ 35 ಲಕ್ಷಕ್ಕೆ ಮಾರಿದ್ರು ಅಂತ ಅವ್ರು ಹೇಳಿದ್ರು. ಅವರು ಆ ಡಾಕ್ಟ್ರು 35 ಲಕ್ಷಕ್ಕೆ ಮಾರಿದ್ರು. ನಿಮಗೆ ಗೊತ್ತಿರೋದ್ರ ಮೌಲ್ಯ 100 ವರ್ಷದ ಓಲ್ಡ್ ಬುಕ್ಗಳವೆಲ್ಲ ಅವು ಸಿಕ್ಕಾಬಟ್ಟೆ ವ್ಯಾಲಿ ಅಂತ. ಎಷ್ಟಿತ್ತು ತಮ್ಮ ಸಂಬಳ ಅವಾಗ? ನಂದು 350 ರೂಪಾಯಿ ಇತ್ತು ಸಂಬಳ. ಆಗೇನೇ ಶುರು ಮಾಡಿದ್ದು. ಅಂದರೆ 350 ಅಂದರೆ ಆಗಿನ ದುಡ್ಡೇ ವ್ಯಾಲಿ ಇತ್ತು. ಇವತ್ತು ಟ್ರೈನ್ಗೆ 2 ರೂಪಾಯಿ 3 ರೂಪಾಯಿ ಕೊಟ್ಟರೆ ಬೆಂಗಳೂರಿಗೆ ತಗೋಬಿಡುವ ಆಗಿತ್ತು. ಎಲ್ಲ ಇದಿತ್ತಾಗ ಎಲ್ಲ 1 ರೂಪಾಯಿ ತಗೊಂಡೋದು ತರಕಾರಿ ಸಿಗೋದು, 10 ಪೈಸೆಗೆ ಒಂದೊಂದು ಥರದ ತರಕಾರಿ, ಆ ಥರ ಇತ್ತು. ಅಲ್ಲಿಂದ ಶುರು ಮಾಡಿದೆ. ನಿರಂತರವಾಗಿ ಎಂದೂ ತಪ್ಪಿಸ್ತೇನೆ. ಪ್ರತಿದಿನ ಪುಸ್ತಕ ಮನೆಗೆ ಬಂದು ಬೀಳೋದು. ಪ್ರತಿದಿನ ಬರೋದು. ಏನಾರು ಅಲ್ಲಿ ಸಾಯಂಕಾಲ ಅದಕ್ಕೆ ಹೋಗಿ ಅಲ್ಲಿ ಏನಾರು ಇದ್ರೆ ಹೊಸ ಪುಸ್ತಕ ಇದ್ರೆ ತಂದು ಜೋಡಿಸುವೆ. ಆಮೇಲೆ ಇದನ್ನು ನನಗೇನು ಲಾಭ ಬರ್ತದೆ ಅಂತ ಯೋಚನೆ ಮಾಡೋದು ಮನುಷ್ಯ ಅಲ್ಲ. ಯಾರು ಬರಲಿ, ಯಾರು ಓದಲಿ, ಓದ್ಕೋಗ್ಲಿ. ನೀವು ಎಷ್ಟೋ ಜನ ನೋಡ್ತೀರಿ, ಅವ್ರ ಬಂಡವಾಳ ಹಾಕಿದ್ಮೇಲೆ ಅವ್ರ ಸೋರ್ಸ್ ಏನು ಅಂತ ಯೋಚನೆ ಮಾಡ್ತಾರೆ, ಹೇಳ್ತಾರೆ. ಈಗ ಸ್ವಲ್ಪ ಬೇಸರ ಆಯ್ತಾ ಇದೆ. ಯಾಕೆಂದರೆ ವಯಸ್ಸಾದ ಕಾಲ, ನೀನೇನು ಮಾಡಿದಿ ಅಂತ ಯಾವ ಜಗತ್ತು ಇತ್ತಾಗ ತಿರುಗಿ ನೋಡಲ್ಲ, ಹಂಗಾಗಿದೆ.
ಲೈಬ್ರರಿ ವೈಶಿಷ್ಟ್ಯ ಏನಪ್ಪ ಅಂದರೆ ಎಲ್ಲ ಭಾಷಾ ಪುಸ್ತಕಗಳು ಸಿಗ್ತವೆ. ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ, ಎಲ್ಲ ಭಾಷಾ ಪುಸ್ತಕಗಳು ಸಿಗ್ತವೆ. ಆದರೆ ಕನ್ನಡ, ಇಂಗ್ಲೀಷಲ್ಲಿ ಮ್ಯಾಕ್ಸಿಮಮ್ ಬುಕ್ಸು ಲಕ್ಷಗಟ್ಟಲೆ ಪುಸ್ತಕಗಳಿದೆ. ಏಕೆಂದರೆ ಅದು ವೆರಿ ಇಂಪಾರ್ಟೆಂಟ್ ಅಲ್ಲ. ಕನ್ನಡದಲ್ಲಂತೂ ಎಲ್ಲ ಥರದ ಬುಕ್ಸ್ಗಳು ಸಿಗ್ತದೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಹಿಂದಿ 3,000 ಇದೆ, ತಮಿಳು ಒಂದು 3,000 ಇದೆ, ತೆಲುಗು ಒಂದು 3,500 ಇದೆ. ಈಗೆಲ್ಲ ಭಾಷೆಯಲ್ಲೂ ಅಷ್ಟಷ್ಟು ಓದಲಿಕ್ಕಾಗುವಷ್ಟು ಪುಸ್ತಕಗಳಿವೆ. 46,000 ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ಗಳಿದೆ ಇಲ್ಲಿ. 46,000 ಇದೆ. ಆಮೇಲೆ ಪ್ಲಸ್ ನಮ್ಮವು ಈಗ ಸುಧಾ ಅಂದರೆ ಮೊದಲನೇ ಸಂಚಿಕೆ ಇಲ್ಲಿದೆ, ತರಂಗ ಅಂದರೆ ಮೊದಲನೇ ಸಂಚಿಕೆ ಇರ್ತದೆ. ಎಲ್ಲ ಅಲ್ಲಿಂದನೂ ಎಲ್ಲ ಬರ್ತವೆ. ಇಲ್ಲಿ ಇಲ್ಲ ಅನ್ನೋದೇ ಇಲ್ಲ. ಆಮೇಲೆ ಇಲ್ಲಿ ಸಂಶೋಧನೆ ಸಂಬಂಧಪಟ್ಟವು 2,500 ಬುಕ್ಸ್ ಇದೆ. ನಿಮಗೆ ಯಾವುದೋ ಇದಕ್ಕೆ ಮಹಾತ್ಮ ಗಾಂಧೀಜಿ ಬಗ್ಗೆ 2,500 ಇದೆ. ನಿಮಗೆ ಯಾವುದೋ ಭಗವದ್ಗೀತೆ ಬಗ್ಗೆ 2,500 ಇದೆ. ರಾಮಾಯಣ ಅಂದರೆ ನೀವು 5-6 ಟೈಪ್ ಹೇಳ್ತೀರಿ ಅಷ್ಟೇ. 800 ಬಗೆಯ ರಾಮಾಯಣ ಇದೆ. 800 ಬಗೆಯ ರಾಮಾಯಣ ಇದೆ. ಯಾರು ನಂಬಲ್ಲ. ಆಮೇಲೆ ಮಹಾಭಾರತ ಅಷ್ಟೇ ಸಂಖ್ಯೆಯಲ್ಲಿದೆ. ವೇದಗಳಿದೆ, ಉಪನಿಷತ್ತಿದೆ, ಪುರಾಣಗಳಿದೆ, ಎಲ್ಲವೂ ಇದೆ. ನೋಡಿ ಅಲ್ಲಿ ಋಗ್ವೇದ ಸಂಹಿತೆ ಮೇಲೆ ಬೋರ್ಡ್ ನೋಡಿ, ಅಲ್ಲಿ ಮೇಲ್ಗಡೆ ಬ್ರಹ್ಮಸೂತ್ರಗಳಿದೆ. ಆಧ್ಯಾತ್ಮ ಲೋಕದ ಏನೇನೋ ಅಮೂಲ್ಯ ಕೃತಿಗಳು ಅವೆಲ್ಲವೇ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅದೇ ಅವರು ತಂದಿರೋ ಸಿದ್ಧಾಂತಗಳು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೃತಿಗಳು ಇಲ್ಲಿವೆ. ಇಲ್ಲಿ ಬಂದಿರೋರು ಎಲ್ಲರೂ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ M.N. ವೆಂಕಟಾಚಲಯ್ಯನವ್ರು ಬಂದು ಹೇಳ್ತಾರೆ, ಅಯ್ಯೋ ನಾವು ಡೆಲ್ಲಿಲಿ ಕುಂತಿದ್ದೀವಲ್ಲಪ್ಪ, ಇಂಥ ಜನ ನಿಬಿಡ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ್ಯಲ್ಲ, ಹೆಂಗಪ್ಪ ನೋಡಿದ್ರೆ ಹಳ್ಳಿ ಐನಂಗೆ ಕಾಣ್ತೀವಿ ಅಂದರು. ಸದಾನಂದ ಗೌಡರು ಬಂದಿದ್ದಾರೆ, ಅವರು ಇದು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಕುಮಾರಸ್ವಾಮಿ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲ. ಆಮೇಲೆ R. ಅಶೋಕ್ ಬಂದಿದ್ದಾರೆ, ಸುತ್ತೂರು ಸ್ವಾಮಿಗಳು ಬಂದಿದ್ದಾರೆ, ನಿರ್ಮಲಾನಂದ ಸ್ವಾಮೀಜಿಗಳು ಬಂದಿದ್ದಾರೆ, ಇನ್ನು ಬೇಕಾದಷ್ಟು ಬಂದಿದ್ದಾರೆ. ಆಮೇಲೆ ಒಬ್ಬ ಅಮೆರಿಕದ ಹೈಕೋರ್ಟ್ ಜಸ್ಟಿಸ್ ಅವ್ರು ಬಂದು ಅವ್ರು ನೋಡ್ಬಿಟ್ಟು ಓ ಅಮೇಝಿಂಗ್ ಪ್ಲೇಸ್ ಅಂತ ಬರ್ಕೊತಾರೆ. ಅವ್ರು ಇಲ್ಲಿ ಅವ್ಯವಸ್ಥೆ ನೋಡಿ, ಇಂಥ ಗ್ರಂಥಗಳಿದೆಯಲ್ಲ ಇದನ್ನು ಯಾರೂ ನೋಡ್ತಾ ಇಲ್ಲ, ಎಂಥ ದುರಂತ ದೇಶ ಇದು ಅಂತಾರೆ. ಹೈಕೋರ್ಟ್ ಲೀಡರು ಬಂದು ಓಡಾಡ್ಬಿಡ್ತಾರೆ, ವಾಟ್ ಅಮೇಝಿಂಗ್ ಪ್ಲೇಸ್ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ಐ ವಾಂಟ್ 100 years old ಹಿಸ್ಟಾರಿಕಲ್ ಬುಕ್, ಅಮೇರಿಕಾದ ಹಿಸ್ಟಾರಿಕಲ್ ಬುಕ್ ಅಂತ. 100 ವರ್ಷದ ಒಂದು ದೊಡ್ಡ ಬೈಂಡ್, ಒಂದು ಕರಿ ಬೈಂಡ್ ಇತ್ತಲ್ಲ ಅಂಥದ್ದೊಂದು ಪುಸ್ತಕ ಕೊಟ್ಟೆ. ಅವ್ರು ನೋಡ್ತಾರೆ, ತಲೆ ಮೇಲೆ ಹೊತ್ಕೊಂಡು ಹೇಳ್ತಾರೆ. ಆಮೇಲೆ ಬ್ಲಡಿ ಇಂಡಿಯನ್ಸ್ ಅಂತ ಅಂದ್ಬಿಟ್ಟು ಅವರು ಬರೀತಾರೆ. ನಾನು ಹೇಳಿದೆ ಯಾಕೆ ಇದು ಮಾಡ್ತೀನಿ ಅಂದರೆ ಅವ್ರು ಬರೀತಾರೆ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಈಸ್ ಈಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್ ಅಂತಾರೆ. ಇಡೀ ಇಂಡಿಯಾ ದೇಶವೆಲ್ಲ ಸುತ್ತಿದ್ದೀನಿ, ತಾಜ್ ಮಹಲ್ಗೆ ಹೋಗಿದ್ದೀನಿ. ಇಷ್ಟು ಸುಂದರವಾದಂಥ ಜಾಗ ನಾನು ನೋಡಲಿಲ್ಲ. ಎಂಥ ಇದಪ್ಪ, ಹೆಂಗೆ ಮಾಡಿದೆ ಅಂತ ಇದು ಮಾಡ್ತಾಯಿದ್ರು. ಹಾಗೆ ನಾನು ಹೇಳಿದ್ರೆ ಆಗಲಿ ನಾಗ್ತಿಹಳ್ಳಿ ಚಂದ್ರಶೇಖರಂಗೆ ಅಂತಾರೆ, ನನಗಂತೂ ತಲೆ ಕೆಟ್ಟೋಗಿದೆ. ನನ್ನ ಲೈಫಲ್ಲಿ ನಾನು ಕಷ್ಟಪಟ್ಟೆ 5,000 ಪುಸ್ತಕ ಮಾಡೋಕ್ಕಾಗಿಲ್ಲ. ಅಂಕೆಯವರು ಹಳ್ಳಿ ಹುಡುಗನಂಗೆ ಕಾಣ್ತಾನೆ, ಅದು ಹೆಂಗೆ ಮಾಡಿದ್ರು ಏನು, ಇವತ್ತು ಇಷ್ಟೊಂದು ಬುಕ್ಸ್ ಇದೆಯಲ್ಲ ಯಾಕೆ ಸಾಧ್ಯ ಅಂತ ಅವ್ರು ಇದು ಮಾಡ್ತಾರೆ. ಎಲ್ಲ ಬಂದಿದ್ದಾರೆ, ಸಾಕಷ್ಟು ಬಂದಿದ್ದಾರೆ. ಬಟ್ ಎಲ್ಲ ಬರಿಗೈ ದಾಸರು ಬರ್ತಾರೆ, ನೋಡ್ತಾರೆ, ಜೈ ಅಂತಾರೆ, ಹೋಯ್ತಾರೆ, ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ. ನಿಮ್ಗೇನು ಬೇಕಪ್ಪ, ಇದು ಉಳಿಸಿದರೆ ಇಂಥ ಪೀಳಿಗೆ ಮುಂದೆ ಜನಾಂಗಕ್ಕೆ ಬೇಕು. ಎಲ್ಲ ಸ್ವಾರ್ಥಿಗಳಾಗಿ ಹಣಕಾಸನ್ನು ಮಾಡ್ಕೊಂಡು ತಮ್ಮ ಕುಟುಂಬ, ತಮ್ಮ ವಂಶ ಅಭಿವೃದ್ಧಿಗೋಸ್ಕರ ಹೋರಾಡ್ತಾರೆ. ನೀನೊಬ್ಬ ಇದೆಯೇ, ನಿನಗೆ ನಾವೆಲ್ಲ ಸಹಾಯಕರಾಗ್ತೀವಿ ಅಂತ ಯಾವ ಮನುಷ್ಯನೂ ಹೇಳಲಿಲ್ಲ. ಅಟ್ಲೀಸ್ಟ್ ಆ ಸಾಲು ಮರದ ತಿಮ್ಮಕ್ಕನ ಕೊಟ್ಟಷ್ಟು ಬೆಲೆನೂ ನನಗೆ ಕೊಡಲೇ ಇಲ್ಲ. ಏಕೆಂದರೆ ಅವಳು ಮಾಡಿರೋದು ಒಳ್ಳೆ ಕೆಲಸ, ಕಾಮೆಂಟು. ಇದೇನು ಸಾಧಾರಣ ಕೆಲಸ ಅಲ್ಲ. ಇವೊಬ್ಬ ಶೇಕ್ಸ್ಪಿಯರ್ ಬಗ್ಗೆ 1850 ಪುಸ್ತಕವೇ. ಆ ಚೋಪ್ರಾನು ಬಂದು ನೋಡ್ಬಿಟ್ಟು ಅವ್ನು ಹೇಳ್ತಾನೆ, ವಾಟ್ ಎ ಮ್ಯಾನ್, ಏನಿದು ಅಂತಂತಾರೆ. ಚೋಪ್ರಾ ಡೆಲ್ಲಿಯನು 40 ವರ್ಷದಿಂದ ನಾನು ಇದು ಮಾಡ್ತಾಯಿದ್ದೀನಿ, ಶೇಕ್ಸ್ಪಿಯರ್ ಬಗ್ಗೆ ನಾನು ಉಪನ್ಯಾಸ ಮಾಡ್ತಾಯಿದ್ದೀನಿ, ನಿನ್ನ ಹತ್ರ ಕಲೆಕ್ಷನ್ ನಾನು ನೋಡೇ ಇಲ್ಲ ಅಂತಾನೆ. ಹಿಂಗೆ ಒಂದಲ್ಲ ಎರಡಲ್ಲ, ಅಯ್ಯೋ. ಇನ್ಯಾರೋ ಬಂದು ಬರೀತಾರೆ, ಸರಸ್ವತಿ ಅಂಕೆಯವರ ಭೂಮಿ ಕಳಿಸ್ಬಿಟ್ಟವಳೆ, ಬಿಡುವೆ ಹೋಗೋ ಅಂತ.
ಎಲ್ಲ ಬಂತಾರೆ ಮಾಡ್ತಾರೆ ಹೋಯ್ತಾರೆ. ಇದು ಯಾವುದೂ ಶಾಶ್ವತ ಅಲ್ಲ. ನಮ್ಮ ಕನ್ನಡಿಗರಾಗಲಿ, ನಮ್ಮ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ ಗೌರವಾನ್ವಿತವಾಗಿ ನಾನು ಅವ್ರಿಗೆ ಹೇಳ್ತೀನಿ, ನಾನೇನು ಓದಿಕೋ ನನ್ನ ಹೆಂಡತಿ ಓದಿಕ್ಕೆ ಇದನ್ನೆಲ್ಲ ಸಂಪಾದನೆ ಮಾಡಿಟ್ಟಿಲ್ಲ. ಒಂದು ಮುಂದಿನ ತಲೆಮಾರಿಗೆ ಈ ಓದಿನ ರುಚಿ ಹೆಚ್ಚಿಸ್ಬೇಕು ಅಂತೇಳಿ ನಾನು 50 ವರ್ಷಗಳ ನಿದ್ರೆ ಇಲ್ಲದೇ, ಊಟ ಇಲ್ಲದೇ, ಒಂದು 2 ವೀಲರ್ಸ್ ವೆಹಿಕಲು ಇಲ್ಲದೇ ತಲೆ ಮೇಲೆ ಒತ್ತಿ ತಂದು ಇಲ್ಲಿ ಸಂಗ್ರಹಿಸಿದ್ದೀನಿ. ತಲೆ ಮೇಲೆ ಒತ್ತಿ ಒತ್ತಿ ತಂದು ಸಂಗ್ರಹಿಸಿದ್ದೀನಿ. ದೂರದಿಂದ ಆದಾಗ ಆಟೋದಲ್ಲೋ ಬಸ್ಸಲ್ಲೋ ಹಾಕೊಬಂದು ಇಲ್ಲಿ ತಂದು ಇಟ್ಟಿದ್ದೀನಿ. ಇಲ್ಲಿ ಬಂದವರಿಗೆ ಮೆಂಬರ್ಶಿಪ್ ಆಗುವಂತಿಲ್ಲ, ನೀವು ಫೀಸ್ ಕೊಡಿ ಅಂತಿಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ. ಅವ್ರು ಯಾವ್ದನ್ನಾರೋ ನೀವು ನೋಡ್ತಾ ಇದ್ದೀರಿ, ಎಲ್ಲೂ ಯಾವುದನ್ನು ನಾನು ಕ್ಲೋಸ್ ಮಾಡಿಟ್ಟಿಲ್ಲ. ನಾನು ಅವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಒಂದು ಶಿಸ್ತಿನಿಂದ ನಿಮಗೆ ಬೇಕಾದ್ದು ಓದಿ ಪಡ್ಕೊಳ್ಳಿ, ಇದನ್ನು ಬೆಳೆಸೋಣ ನಾವು ನೀವು ಸೇರಿ ಎಲ್ಲ ಕೈ ಜೋಡಿಸಿ ಅಂತ ಕೇಳ್ತೀನಿ. ಆದರೆ ಯಾರು ಆ ಕಡೆ ಗಮನ ಹರಿಸ್ತಾ ಇಲ್ಲ. ಮುಂದೆ ಇದು ಯಾರೋ ಒಬ್ರು ಹೇಳ್ತಾರೆ 6ನೇ ಶತಮಾನದಲ್ಲಿದ್ದಂಥ ನಳಂದ ವಿಶ್ವವಿದ್ಯಾನಿಲಯದ ಪ್ರತಿರೂಪವಾಗಿ ಉಟ್ಕೊಂಡದೆ ಇದು ಅಂತ ಹೇಳ್ತಾರೆ. ಅಂಥ ಸಿರಿ ಸಂಪತ್ತಿಲ್ಲ ಅದೇ ಅಂತಾರೆ. ಬಂದು ಎಲ್ಲ ಕೆದಕ್ತಾರೆ, ಕೀಳ್ತಾರೆ, ನಿಮ್ಮಂಗೆ ಇರಲ್ಲ. ಅದು ಅಷ್ಟು ಕಿಳಿ ಇಷ್ಟು ಕಿಳಿ ಅಂತಾರೆ, ನೋಡ್ತಾರೆ, ನೋಡಿ ಗಾಬರಿ ಆಯ್ತಾರೆ. ಉಳಿಸ್ಬೇಕು. ಆ ದಿಕ್ಕಿನಿಂದ ನಮ್ಮ ಎಲ್ಲ ಜನಗಳು ಕೈ ಜೋಡಿಸಿದ್ರು ನೋಡಿ. ನನ್ನ ಜೀವಿತಾವಧಿಯಲ್ಲಿ ಇವರು ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ತಂದುಬಿಟ್ಟು ಸಾಯ್ತೀನಿ. ಆದರೆ ಖಂಡಿತ ಅದರಲ್ಲಿ ಯಾವುದಿಲ್ಲ, ಎಲ್ಲವೂ ಇದೆ. ನೀವು ಒಂದು ಸಂಶೋಧನೆಗೆ ಸಂಬಂಧಪಟ್ಟದ್ದು ಪುಸ್ತಕ ತೆಗೆಯೋದ್ರಿಂದ 2-2.5 ಸಾವಿರ ಬುಕ್ಸ್ ಇದೆ ಇಲ್ಲಿ. ನೀವು ಏನು ಕೇಳಿದ್ರು ಎಲ್ಲ ಇದೆ. ನಿಮಗೆ ಒಂದು ನಾಟಕ ಅಂದರೆ 8-10 ಸಾವಿರ ನಾಟಕದ ಪುಸ್ತಕಗಳಿವೆ. ನಿಮಗೆ ಯಾವುದೇ ತಗೊಳ್ಳಿ, ಯಾವ ವಿಮರ್ಶಾ ಪುಸ್ತಕ ತಗೊಳ್ಳಿ, ಅದು ವಿದ್ಯಾರ್ಥಿಗಳಿಗೆ ಇದೊಂದು ಜ್ಞಾನ ಸಾಗರ. ನೀವು ಎಲ್ಲಿ ಕೈ ಹಾಕಿದ್ರು ಅಲ್ಲೆಲ್ಲ ದೊರಕ್ತದೆ. ಆದರೆ ಎಲ್ಲ ಉದಾಸೀನ, ಈ ಮೊಬೈಲ ಒಂದು ಇದಕ್ಕೆ ಬಿದ್ದು ಈ ಪುಸ್ತಕ ಸಂಸ್ಕೃತಿನೇ ಮರೀತಾ ಇದ್ದಾರೆ. ಹೌದಾ? ಏನು ಈ ಕೊಡೋ ಒಂದು ಸಂದೇಶ ಒಂದೇ ಒಂದು ಏನು ಅಂದರೆ, ನಿಮ್ಮ ಬದುಕಿನಲ್ಲಿ ಮೊಬೈಲೇ ನಿಮ್ಮ ಜೀವನಕ್ಕೆ ಕೊನೆ ಆಧಾರ ಆಗಲ್ಲ. ನೀವೊಬ್ಬ ಕುವೆಂಪು ಕಾದಂಬರಿ ತಗೊಂಡು ಮಲೆಗಳಲ್ಲಿ ಮದುಮಗಳ ನೀವು ಓದಪ್ಪ ಅಂದರೆ ನೀವು ಮೊಬೈಲಲ್ಲಿ ಓದೋಕ್ಕಾಗುತ್ತೆ, ಅದು ಆಗಲ್ಲ. ಪುಸ್ತಕದಲ್ಲಿ ಕೊಡೋ ಸಂತೋಷ ಆನಂದ ಯಾವುದೂ ಕೊಡಲ್ಲ. ಯಾರೋ ಒಬ್ಬ ಮಹಾನುಭಾವ ಹೇಳ್ತಾನೆ, ಪುಸ್ತಕ ನನಗೆ ಓದೋಕ್ಕಾಯ್ಕಿಲ್ಲ, ಬೇಜಾರಾಯ್ತದೆ, ನನ್ನ ಕೈ ಇವಾಯ್ತವೆ ಅಂತ ಸಬು ಬೀಳ್ತಾರಲ್ಲ, ಅವ್ರಿಗೆ ಒಂದು ಮಾತು ಹೇಳ್ತಾರೆ, ಗ್ರಂಥ ಹಿಡಿಯದ ಕೈಗಳು, ಗ್ರಂಥ ನೋಡದ ಕಣ್ಗಳು, ಗ್ರಂಥ ಓದದ ನಾಲಿಗೆ, ಗ್ರಂಥ ಕೇಳದ ಕಿವಿಗಳು, ಗ್ರಂಥಾತರಂಗ ಹೋಗದ ಮನ, ಇವೆಲ್ಲ ಮಾನವರೂಪಿ ಮೃಗಗಳು ಅಂತಾನೆ. ಇದು ಮೃಗಗಳು ಇವರು. ಅದನ್ನು ನೋಡ್ದೇನೆ, ಓದ್ದೇನೆ, ಕೇಳ್ದೇನೆ ಸಬು ಬೀಳ್ತಾರಲ್ಲ, ಅವು ಮನುಷ್ಯ ರೂಪದ ಮೃಗಗಳು ಅಂತಾರೆ. ನಾವೆಲ್ಲ ಆ ಜಾತಿಗೆ ಸೇರೋದು ಬೇಡ. ಏಕೆಂದರೆ ಈಗಾಗಲೇ ಜಗತ್ತು ಎಷ್ಟು ಅಶಾಂತಿಯಿಂದ ಇಡೀ ಪ್ರಪಂಚ ನಾಶ ಆಗೋ ಸ್ಥಿತಿಲಿದೆ. ಈಗಾದರೂ ಎಚ್ಚೆತ್ಕೊಂಡು ನಮ್ಮವರೆಲ್ಲ ಒಗ್ಗಟ್ಟಾದಾಗ ಈ ದೇಶ ಉಳಿಸ್ಕೋಬೋದು. ಈ ದೇಶಕ್ಕೆ ಏನು ಗಾಂಧಿ ಇದನ್ನೆಲ್ಲ ಹೇಳಿದ್ರಲ್ಲ, ರಾಮರಾಜ್ಯ ಅಂತ ಒಂದು ರಾಮರಾಜ್ಯವನ್ನು ಮಾಡ್ಬೋದು. ಎಲ್ಲ ಮನಸ್ಸು ಮಾಡಬೇಕು, ಎಲ್ಲ ಒಳ್ಳೆಯ ದಿಕ್ಕಿನ ಕಡೆಗೆ ಒಂದೊಂದು ಹೆಜ್ಜೆ ಹಾಕಬೇಕು. ಅದು ಎಷ್ಟು ನಿಜನೋ, ಇದೇ ನನ್ನ ಕನಸು, ಏನೋ ಗೊತ್ತಿರೋದು. ಅಲ್ಲ, ನಾನು ಹೇಳೋದು 15 ಲಕ್ಷ ಪುಸ್ತಕ ಇದೆಯಲ್ಲ, ಇವುಗಳಿಂದ ಏನಾದ್ರು ಬಹುಶಃ ದುಡ್ಡಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಿದೆ ಇಲ್ಲಿ ಯೋಚನೆ ಮಾಡೋದು. ಸುಮ್ಮನೆ ನಾನು ಕೇಳೋದು. ನೀವು ಆಗ ಹೋದರೆ ಒಂದು ಕಥೆ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಮೈಸೂರಿನ ಬರ್ತಾನೆ. ಅವನು ಬಂದ್ಬಿಟ್ಟು ಒಂದು 9 ಸಂಪುಟ ಇದ್ದು, ದ ಎನ್ಸೈಕ್ಲೋಪೀಡಿಯಾ ಆಫ್ ಅಮೇರಿಕನ್ ಪೀಪಲ್ ಅಂತ. ಒಂದೊಂದು ಸಂಪುಟ 7ರಿಂದ 8 kg ತೂಗವು. ಅವು 100 ವರ್ಷದ ಹಿಂದವು. ಅವನು ಬಂದು ನನ್ನ ಈ ಪುಸ್ತಕ ಕೊಡ್ತೀರಾ ಅಂತಾನೆ. ಇಲ್ಲ ಕೊಡಲ್ಲ, ಯಾವ ಓದಿ ಅಂತಾನೆ. ಹಾಗನ್ರಿ ನೀವು ಇನ್ನೂ ಎಷ್ಟೋ ಪುಸ್ತಕ ತರ್ಬೋದು, ಕೊಡ್ರಿ ಅವ ಅಂತ ಕೇಳ್ತಾನೆ. ಎಷ್ಟು ಕೊಡ್ತೀರಿ ಅಂದರೆ ನಾನೇನು ಹೇಳಿದೆ, ನೀವು ಕೇಳಿ ಎಷ್ಟೋ ಕೊಡ್ತೀನಿ ನಾನು ಅಂದರು. ನಾನು ಅವನ 10,000ಕ್ಕೆ ತಂದಿದ್ದೆ, 35,000 ಕೊಡಿ ಅಂತ ನಾನು ಹೇಳಿದೆ. ಅವನೇನು ಮಾತಾಡಲಿಲ್ಲ, 35,000 ರೂಪಾಯಿ ಕೊಟ್ಟ. ನಾನು ಬೇಡಪ್ಪ ಅಂದರೂ ಕೇಳಲಿಲ್ಲ. ನಿಮಗೆ ನಡೆದ ಕತೆ ಹೇಳ್ತೀನಿ. ಸರಿ, ಅವನೇನು ಮಾಡ್ದ, ಆ ಪುಸ್ತಕನೂ ತಗೊಂಡ 35,000 ರೂಪಾಯಿ ಕೊಟ್ಬಿಟ್ಟ. ಅವ್ನ ಮನೆಗೆ ಕರ್ಕೋದ ಮೈಸೂರಿಗೆ. ಸರಿ, ಅದೆಲ್ಲ ಕರ್ಕೋದ ಜಯಲಕ್ಷ್ಮೀಪುರಮ ಏನು ಅಂತ. ಅವನು ಇಂಟರ್ನ್ಯಾಷನಲ್ ಸ್ಮಗ್ಲರ್ ಅಂತ ಆಮೇಲೆ ಗೊತ್ತಾಯಿತು. ಸರಿ, ಮುಂದೆ ವಾರ ಪುಸ್ತಕ ಕೊಟ್ಟೆ. ನಾನು ತಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟ. ಅವ್ರ ಮನೆ ಅವ್ರ ಹೆಂಡ್ತಿ ರಷ್ಯಾದವಳು ಬಿಟ್ಟ ಬಂದು ಮುಂದೆ ವಾರ ಹೋಗುವಾಗ ಸೈಜರಾವ್ ರೋಡ್ನಲ್ಲಿ ಅವ್ರ ಅಣ್ಣನ ಮಗ ಡಾಕ್ಟ್ರು ಕೂಕೊಂಡ್ರು. ಅವ್ರು ನನ್ನ ಕಂಡ್ರೆ ಈ ಹುಡುಗರೆಲ್ಲ ಪ್ರೀತಿ. ಅಂಕಿ ಹೊಡ್ರೆ ಬನ್ನಿ ಅಂತ. ನಮ್ಮ ಇವ್ರಿಗೆ ಚಿಕ್ಕಪ್ಪನಿಗೆ ಒಳ್ಳೆ ಪುಸ್ತಕ ಕೊಡ್ರಿ ಅಂತಂದರು. ಹೌದಾ, ಯಾವ ಡಾಕ್ಟ್ರೇ?
ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಮ ಚಿಕ್ಕಪ್ಪ ಅಂತ. ಹಂಗಂದ್ರೆ ಏನು ಡಾಕ್ಟ್ರ್ ಅಂದರೆ ನಿಮ್ಗೆ ಬ್ಯಾಡಿ ಬಿಡಿ, ಇಲ್ಲ ನನಗೆ ಮತ್ತೆ ಹೋಗಿ ಏನು ಕೇಳಲ್ಲ, ನಾನು ವಿಷಯ ತಿಳ್ಕೊತೀನಿ ಹೇಳಿ ಅಂದಾಗ ಅದು ತಗೊಂಡೋಗಿ ಬೇರೆ ಎಲ್ಲೋ ಇದರಲ್ಲಿ ಮಾರಾಟ ಮಾಡಿ ಸಾಲಾರ್ಜಂಗ್ ಮ್ಯೂಸಿಯಮ್ ಏನೋ ಎಲ್ಲೋ ಅಲ್ಲೆಲ್ಲೋ ಮಾರಿ 35 ಲಕ್ಷಕ್ಕೆ ಮಾರಿದ್ರು ಅಂತ ಅವ್ರು ಹೇಳಿದ್ರು. ಅವರು ಆ ಡಾಕ್ಟ್ರು 35 ಲಕ್ಷಕ್ಕೆ ಮಾರಿದ್ರು. ನಿಮಗೆ ಗೊತ್ತಿಲ್ಲ ಅದ್ರ ಮೌಲ್ಯ. 100 ವರ್ಷದ ಓಲ್ಡ್ ಬುಕ್ಗಳವೆಲ್ಲ ಅವು ಸಿಕ್ಕಾಪಟ್ಟೆ ವ್ಯಾಲಿ ಅಂತ ಆ್ಯಂಟಿಕ್ ಪೀಸ್ ಅಂತ ಮಾಡ್ತಾರೆ. ಅಂಥ ಆ್ಯಂಟಿಕ್ ಪೀಸ್ಗಳೇ ಸುಮಾರು 15 ಇವೆ, ಆಲ್ಮೇರ ಇವೆ, ಎಲ್ಲ 100 ವರ್ಷದಿಂದಲವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತವೆ. ಆಯಾ ದೇಶದವ್ರು ಮಾರಿದ್ರೆ ತುಂಬ ದುಡ್ಡು ಮಾಡ್ಬೋದಿತ್ತು. ನಾನು ದುಡ್ಡನ್ನ ಸುದ್ದಿಗೆ ಹೋಗ್ಬೇಡಿ, ನನಗೆ ದುಡ್ಡು ಅಂದರೆ ಖರ್ಚಿಗೆ ಬೇಕಷ್ಟೇ. ದುಡ್ಡು ಮಾಡಿಕೊಂಡಿದ್ರೆ ನಾನು ಬೇರೆ ಬೇರೆ ದಾರಿಗಳು ಬೇಕಾದಷ್ಟಿದ್ದು. ನಾನು ಕಂಡಕ್ಟರ್ ಆಗಿದೆ, ಅಲ್ಲಿ ಏನು ಇದು ಮಾಡೋದು ಲೆಕ್ಕಿಲ್ಲ, ಬುಕ್ಕಿಲ್ಲ, ಎಷ್ಟೋ ಜನ ಇದಾದರು. ಅದೆಲ್ಲ ಮನುಷ್ಯ ಜೀವನದಲ್ಲಿ ವೇಸ್ಟ್ ಮಾಡ್ಕೋಬಾರ್ದು. ನಮ್ಮ ಜೀವನ ದುಡ್ಡೇ ಮಹತ್ವ ಅಲ್ಲ. ಈಗ ನೀವು ಇಲ್ಲಿ ಗಂಟೆ ಯಾಕೆ ಬಂದ್ರಿ, ಅಂಕೆಗೌಡ ದುಡ್ಡು ಮಲಗಿದೆ ಅಂತ ಬಂದರೆ ಏನಿಲ್ಲ ಅಲ್ವಾ. ಅದರಿಂದ ಒಂದು ಸುಧಾರಣೆಯಾದ ಸಮಾಜ ಕಟ್ಟೋಣ ಅಂದರೆ ಎಲ್ಲ ಮಾಡೋಣ, ಸೇರಿ ಕೈ ಜೋಡಿಸೋಣ. ಹಾಗಾಗಿ ಆ ದಿಕ್ಕಿನಿಂದ ನಮ್ಮ ಮಕ್ಕಳುಗಳಿಗೆ ಓದೋ ರುಚಿಸಬೇಕು ಅಂತ ಮಾಡೋದಂಥ ಕೆಲಸ ಅಷ್ಟೇ, ಇನ್ನೇನಿಲ್ಲ ಸರ್. ನಾನು ಸುಮ್ಮನೆ ಒಂದು ಲೆಕ್ಕ ಇಲ್ಲ ಹೇಳಿ ಸರ್. 15 ಲಕ್ಷ ಪುಸ್ತಕ, ಇಲ್ಲಿ 10,000 ರೂಪಾಯಿ ಪುಸ್ತಕನೂ ಇದೆ, 10 ರೂಪಾಯಿ ಪುಸ್ತಕನೂ ಇದೆ. ಸುಮ್ಮನೆ ಎಲ್ಲ ಸೇರಿಸಿ ಒಂದು 100 ರೂಪಾಯಿ ಸರಾಸರಿ ಒಂದು ಆ್ಯಾವ್ರೇಜ್ ಮಾಡಿದ್ರು 15 ಕೋಟಿ ಆಯಿತು. 15 ನಿಮಗೆ 15 ಕೋಟಿ ಅಲ್ಲ, 2 ಕೋಟಿ ರೂಪಾಯಿ ಶೇಕ್ಸ್ಪಿಯರ್ ಪುಸ್ತಕನೇ ಐತವೆ. 1800 ಚಿಲ್ಲರಲ್ಲಿ ಅವು ಪ್ರಿಂಟ್ ಆಗಿರೋ 9 ಸಂಪುಟವೇ ಇಲ್ಲಿ. ಅವು ಮಾಡಿದ್ರೆ 2 ಕೋಟಿ ಆಯ್ತದೆ. ನೀವು ಆರಾಮ ಬಂಗ್ಲೆ ಕಟ್ಕೊಂಡು ಸೆಟ್ಲ್ ಆಗ್ಬಿಡ್ಬೋದು. ಇಲ್ಲ, ನೀವು ತಪ್ಪು ತಿಳಿದಿರೋದು. ಅದರಲ್ಲಿ ಏನು ಶಾಂತಿ ಸಿಗಲ್ಲ. ಅವೆಲ್ಲ ಬಂಗ್ಲೆ ಕಟ್ತಷ್ಟಕ್ಕೆ ಮನುಷ್ಯ ಶಾಂತಿ ಸುಖ ಸಿಕ್ಕತ್ತಾ? ಇದ್ರಲ್ಲಿ ಸಿಗುತ್ತಲ್ಲ. ಬಂಗ್ಲೆ ಸುಖ ಇಲ್ವಾ? ಭ್ರಮೆ ಅಷ್ಟೇ. ಬಂಗ್ಲೆ, ಕಾರು, ದೊಡ್ಡ ಕಾರು, ಹುಚ್ಚತ್ಬಿಟ್ಟದೆ ಅವ್ರಿಗೆ. ಹುಚ್ಚರಾಗ್ಬಿಟ್ಟವ್ರೆ. ದುಡ್ಡಿನಿಂದ ಓಡ್ತವ್ರೆ, ಬಿದ್ದು ಹುಚ್ಚರು. ನೋಡಿ, ಈಗ ನಾನು ನಿಮ್ದಿಲ್ಲಿರುವಷ್ಟು ಅವ್ರು ಇದ್ದಾರ ನೋಡಿ, ಹೆಂಗೆ ಕುಂತಿದ್ದವನು. ಏನೂ ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ, ಎಂತಿಲ್ಲ, ಸುಮ್ಮನಿದ್ದೀನಿ. ಒಂದು ಗ್ಲಾಸ್ ಸಾರಿ ಎಲ್ಲಿ ಬರುತ್ತೆ ಹೇಳಿ? ಯಾವ ಕಡೆಯಿಂದ ಸೋರ್ಸ್ ಇದೆ ಹೇಳಿ? ಇಲ್ಲಿ ಕುಂತಿದ್ದೀರಲ್ಲ, ಎಲ್ಲಿ ಬರುತ್ತೆ? ಏನು ಸೋರ್ಸ್ ಇಲ್ಲ, ಫೀಸ್ ಇಲ್ಲ, ಗೀಸ್ ಇಲ್ಲ, ಏನೂ ಆಗಲ್ಲ. ನಾನು ಯಾರೊಬ್ಬ ಕೇಳ್ದ, ಮುಂದೆ ಭಿಕ್ಷೆ ಎತ್ತಬೇಕಾಯ್ತಿ ಅಂತ. ನೀನು ಎತ್ತಬೇಕು, ನಾನಲ್ಲ ಅಂದ. ಮತ್ತೆ ಏನು ಮಡಗಿದ್ದೀನಿ ನೀನು ಅಂತ ಕೇಳ್ದ ಆತ. ಏನು ಮಡಗಿದ್ದಿ? ಏನೂ ಇಲ್ಲ ಅಂತ. ದಡ್ಡ ಮುಂಡೆದೆ. ಜೀವನ ಮಾಡೋದು ಭಾಳ ಈಸಿ. ಒಂದು 10 ಸೇರು ಅಕ್ಕಿನೋ ರಾಗಿನೋ ತಂದರೆ ಬೆಳಿಗ್ಗೆ 1 ಗ್ಲಾಸು, ಮಧ್ಯಾಹ್ನ 1 ಗ್ಲಾಸ್, ಸಂಜೆ 3 ಗ್ಲಾಸ್ ಆದ್ರೆ ಸಾಕು. ನನಗೀಗಾಗಲೇ 70 ದಾಟದೆ. ಇನ್ಯಾವ ಸೇರಿ ಸಂಪತ್ತು ನನಗೇನು ಬೇಡ, ಏನೂ ಆಗಲ್ಲ. 2 ಜೊತೆ ಬಟ್ಟೆ ಆದರೆ 1 ವರ್ಷ ಆಯ್ತವೆ, ಅವನೇ ವಾಶ್ ಮಾಡ್ಬೋದು, ಹಾಕೋಬೋದು. ಯಾವ ಪುರುಷಾರ್ಥಕ್ಕೆ ಅವೆಲ್ಲ ಏನೂ ಇಲ್ಲ. ನೀನು ಭ್ರಮೆಗೆ ಸಿಗಾಕೊಂಡಿದ್ದೀಯ ಅಂತ. ಈಗ ಅವನೇ ಅಂತವನೇ ಹೌದಾ ನೋಡಿ ಹೆಂಗೆ ಬೈದಿರಿ ಅಂತ. ಏನಿಲ್ಲ, ಅದು ಹುಚ್ಚು ಬಂದ್ಬಿಟ್ಟಿರ್ತದೆ. ಹುಚ್ಚು ದುಡ್ಡಿನಿಂದೆ ಹುಚ್ಚು ಬಂದ್ಬಿಟ್ಟಿದೆ ಎಲ್ಲರಿಗೂ. ನೋಡಿ, ನಮ್ಮ ರಾಜಕೀಯ ಅಂದರೆ ಹೆಂಗಿತ್ತು. ಒಂದು ಕಾಲದಲ್ಲಿ ಕಡದಾಳ್ ಮಂಜಪ್ಪ, ಕೆಂಗಲ್ ಹನುಮಂತಯ್ಯ, ಇತಿಹಾಸದಲ್ಲಿ ನಾವು ಎಂದೂ ಮರಿಬಾರ್ದು. ಯಾರು ಮಾಡ್ತಾರ ನೋಡಿ. ಇವರು ಕಳಂಕದಲ್ಲಿ ಇವರೇ ಮೊದಲನೇ ಸ್ಥಾನದಲ್ಲಿ ಅವರೇ. ಈಗಿನವರು ಕಳಂಕದಲ್ಲಿ ಸಾಧನೆ ಅಲ್ಲ ಅಂತ ಸಾಧಕ ಮಹಾಪುರುಷರು ಅವರೆಲ್ಲ, ಪುಣ್ಯ ಪುರುಷರು ಅವರೆಲ್ಲ. ನೀವು ಯಾವ ಕ್ಷೇತ್ರದಲ್ಲ ಸಾಕು. ಕುವೆಂಪು ಬಗ್ಗೆ ಕೇಳಿದ್ರಿ, ಮತ್ತೊಮ್ಮೆ ಹುಡ್ತಾರೆ ಅವರೆಲ್ಲ. ಯಾವತ್ತು ಅವರು ಒಂದು ಪ್ರಶಸ್ತಿ ಹಿಂದೆ ಓದೋರಲ್ಲ. ಅವರ ಶಿಸ್ತು ಅಂದರೆ ಆ ಥರ ಇತ್ತು. ಕುವೆಂಪು ಎದ್ದು ವಾಕ್ ಹೋಗ್ಬೇಕಾದ್ರೆ ನೋಡಿ, ಕೇಳಿಸ್ಕೊಳ್ಳಿ, ಎದ್ದು ವಾಕ್ ಹೋಗ್ಬೇಕಾದ್ರೆ ಹೆಂಗಸ್ರುಗಳು ಬೆಳಿಗ್ಗೆ 6 ಗಂಟೆಗೆ ಹೆಂಗಸ್ರು ಮಕ್ಕಳ ಮುಖ ತೊಳೆದ್ಬಿಟ್ಟು ಕುವೆಂಪು ಹೋಗುವಾಗ ಬೀದಿಯಲ್ಲಿ ನಿಲ್ಸ್ಕೊಂಡು ದರ್ಶನ ಮಾಡ್ಸೋರಂತೆ ಕೈ ಮುಗಿದು. ಕುವೆಂಪು ಬರ್ತಾ ಇದ್ದಾಗ ಮಕ್ಕಳಿಗೆ ಕೈ ಮುಗಿ ನಿಂತ್ಕೊಳ್ಳೋವಂತೆ, ತಾಯಿ ಹಿಂಭಾಗ ನಿಂತ್ಕೊಳ್ಳೋರಂತೆ. ಇದು ಕಟ್ಟು ಕಥೆ ಅಲ್ಲ, ನಿಜವಾದಂಥದ್ದು ಕತೆ, ನಡೆದಂಥ ಕತೆ. ಆ ಜನಗಳೆಲ್ಲ ಸೈಡಲ್ಲಿ ನಿಂತ್ಕೊಂಡು ಕುವೆಂಪು ದರ್ಶನ ಮಾಡ್ತಿರಂತೆ ಅಂತ. ಅವ್ರು ಏನು ಹೇಳಿದ್ರು, ಅವ್ರು ಏನು ನುಡಿತಿದ್ರು ಹಂಗೆ ಬರೀತಿದ್ರು. ಹೆಂಗೆ ಬರೀತಿದ್ರು ಹಂಗೆ ಬದುಕ್ತಿದ್ರು. ಇವತ್ತು ಬದುಕೋದೇ ಬೇರೆ, ಬರೆಯೋದೇ ಬೇರೆ. ಆದರ್ಶನ ಬರೀತಾರೆ, ಹೆಂಗೆ ಯಾವ ಥರ ಬದುಕ್ತಾರೆ? ಇನ್ನೊಬ್ಬರನ್ನ ತಲೆ ಹೊಡೆದು ಬದುಕ್ತಾರೆ. ಇದು ನಮಗೆ ನೋಡಿ, ಒಂದು ವಿಷಾದ ಅಂದರೆ
ಒಬ್ಬ ರಾಷ್ಟ್ರಕವಿ ಪಟ್ಟಕ್ಕೆ ಒಬ್ಬ ಸಿಗಲೇ ಇಲ್ಲ. ತ್ರಿಕರಣ ಸುದ್ದಿಯಾದ ಒಬ್ಬ ಮನುಷ್ಯ ರಾಷ್ಟ್ರ ಕವಿಯಾಗಿಕ್ಕೆ ಹುಡುಕಿದ್ರು, ಇದನ್ನೆಲ್ಲ ಮಾಡಿದ್ರು, ಒಬ್ಬ ಸಿಕ್ಕಲೇ ಇಲ್ಲ. ಎಂಥ ದುರಂತ. ಅವ್ರು ಬರೆದಿರೋ ಸಾಹಿತ್ಯವ ಏನು ಅಷ್ಟಿಷ್ಟು ಬರೆದಿಲ್ಲ, ಆದರೆ ಅಂಥದ್ದಿಲ್ಲ. ನೋಡಿ, ಇದೇ ಸಾಕ್ಷಿ. ಎಷ್ಟು ಜನ ಸಾಹಿತಿಗಳಲ್ಲಿ ಬಂದು ನೋಡಿದ್ದಾರೆ. ಅಂಕೇಗೌಡರು 15 ಲಕ್ಷ ಪುಸ್ತಕ ಮಡಗಿದ್ದಾನೆ. ಬನ್ನಿ ನೋಡ್ಕೊಬರೋಣ, ನಮ್ಮ ಕೈಲ ಸಹಾಯ ಮಾಡಿ ನಾವು ಬನ್ನಿ. ಒಂದೇ ಕಡೆ ಇದೆಯಲ್ಲ ಇದೊಂದು ಸರಸ್ವತಿಯ ಮಂದಿರ, ಇಂಥ ಮಂದಿರ ಉಳಿಲಿ ಭೂಮಿ ಮೇಲೆ ಅಂತ ಎಷ್ಟು ಜನ ಛಲ ತಗೊಂಡು ಮಾಡ್ತಾ ಇದ್ದಾರೆ. ಎಲ್ಲ ಅವರು, ಅವ್ರ ಹೆಂಡತಿ, ಮಕ್ಕಳು, ಕುಟುಂಬ, ಇಷ್ಟೇ. ಅವ್ರು ಅದೇ ಸ್ವರ್ಗ ಅಂತ ತಿಳ್ಕೊಬಿಡೋಲ್ಲ. ಮಾಡಿ ಬಿಡ್ಬೋದು. ಮತ್ತೆ ಹಿಂಗೆ ಗುಡ್ಡೆ ಹಾಕಿ ನೂರಾರು ತಲೆಮಾರಿಗೆ ಹಂಗೆ ಬಿಡ್ತಾರೆ. ಅವ್ರ ತಲೆ ಇಲ್ವಾ? ಅವರು ಬುದ್ಧಿವಂತರುಗಳ ತಾನೆ. ಸರ್, ಈಗ ಸಂಸ್ಕಾರ ಇಲ್ಲದೆ ಇರೋ ಕುಟುಂಬಗಳಲ್ಲಿ ಹುಟ್ಟಿದ್ರೆ ಇದೇ ಥರ. ಗಾಂಧೀಜಿ ಎಷ್ಟು ಕೋಟಿ ಮಡಗಿದ್ರು. ವರ್ಷ ಸಾವಿರಾರು ಜನ ಸೇರ್ಸ್ಕೊಂಡು ಹುಟ್ಟುಹಬ್ಬ ಮಾಡ್ಕೊತಿದ್ರು. ಅವರು ಏನಿಲ್ಲ ಅಲ್ವಾ? ಫ್ಲೆಕ್ಸು ಬ್ಯಾನರ್. ಈಗ ಅವರು ಸತ್ತ ಮೇಲೆ ಅವ್ರ ಕರ್ತವ್ಯ ನಾವು ಮಾಡ್ತೇವೆ. ನಾವೆಲ್ಲ ಸೇರಿ ಹುಟ್ಟುಹಬ್ಬ ಮಾಡ್ತೇವೆ. ದೇಶನೇ ಹುಟ್ಟುಹಬ್ಬ ಮಾಡ್ತಾರೆ. ಅಮೇರಿಕ ಮಾಡ್ತಾರೆ, ರಷ್ಯಾ. ಯಾಕೆ? ಅವ್ರು ಮಾಡಿದಂಥ ತ್ಯಾಗ. ಸರ್, ಒಬ್ಬನೀಗ ಸಿನಿಮಾದವ್ರು ಅಂದ್ರೆ ನೀವು ಪೇಚಾಡ್ತಾ ಇದ್ರಿ, ಅಯ್ಯ ಅಥವಾ ಅದೇನ ಗಬ್ಬು ಹಾಗೆ ಹೇಗೆ ಅಂತ ಎಲ್ಲನವರು, ಅದೇನು ಆ ತಾರಿರು ಅವ್ರಿವರು ಅಂತ. ಒಬ್ಬ ರಾಜ್ಕುಮಾರ್ ಅಂತ ಹುಟ್ಟಲಿಲ್ಲ. ಅವೆಲ್ಲ ರತ್ನಗಳು, ಕರ್ನಾಟಕದ ರತ್ನಗಳು. ರಾಜ್ಕುಮಾರ್ ಎಷ್ಟು ರತ್ನವೋ ಅಂಥ ತ್ರಿಬಲ್ ರತ್ನ ಪುನೀತು ಅಲ್ವಾ? ಅವನು ಎಷ್ಟು ಹಣ ಕೊಟ್ಟ ನೋಡಿ. ತಾನೂ ಬದುಕ್ತಾ, ತನ್ನ ಕುಟುಂಬನೂ ಬದುಕ್ತು. ಎಡಗೈಲಿ ಕೊಟ್ಟದ್ದು ಬಲಗೈ ಗೊತ್ತಾಗ್ದಂಗೆ ಇಡೀ ಕರ್ನಾಟಕಕ್ಕೆ ಹಂಚವನೆಲ್ಲ. ಎಂಥ ಪುರುಷ ಪುಣ್ಯವಂತ ಆತ. ಅವನು ಯಾವ ಕಾಲಕಾರ ಮಾಡ್ತಾನೆ? ಗಾಂಧೀಜಿ ಬಿಟ್ರೆ ಅವನು ಸತ್ತಾಗ ಸೇರಿದ ಜನ ಅವನಿಗೆ 15 ದಿನ 20 ದಿನ ತಿಂಗಳಾದ್ರೂ ಸಾಲು ಜನ ಬಂದರು, ಕಣ್ಣೀರುಗರೆದ್ರು. ಯಾಕೆ? ಅವನು ಒಳ್ಳೆ ತನಿಖೆ. ಇದನ್ನು ನೋಡು, ಅರ್ಥ ಮಾಡ್ಕೊಳ್ಳೋದಿಲ್ಲ. ತಿರ್ಗಾ ಓಡ್ತಾ ಬಿದ್ದವ್ರು ದುಡ್ಡಿನಿಂದ ಏನಿಲ್ಲ. ಒಂದೇ ಇಡಿ ಅನ್ನ ತಿನ್ನೋದು ನಾವು. ಒಂದು ಇಡಿ ಎಷ್ಟು ಕೋಟಿ ಇದ್ರು ಅಷ್ಟೇ. ಅದೇನು ಅರ್ಕಂಗೆ ಕೊಡ್ತಾರ. ಆದರೆ ಅವ್ರಿಗೆ ಅರಿವಿ ಆಯ್ತಾ ಇಲ್ಲ. ದುಡ್ಡು ಕನಸು ಮನಸ್ಸು ಕುಂತ್ರೆ ನಿಂತ್ರೆ ದುಡ್ಡು. ಅವ್ರ ಮನೆ ಹಾಳಾಗೋ ದುಡ್ಡು ಬದಲು ದೇವರೇ ಅಂತ 1 ಲಕ್ಷ ಸಾತಿ ಹೇಳಿದರೆ ನಿಜವಾಗ್ಲೂ ದೇವರೇ ಪ್ರತ್ಯಕ್ಷನಾಗ ನೀನು, ಅಥವಾ ಯಾವುದೋ ಅವನ ಹೊಟ್ಟೆಲಿ ಪುಣ್ಯ ಪುರುಷ ಹುಡ್ತಿದ್ನೇನು ಅಲ್ವಾ? ತ್ಯಾಗ ಬಲಿದಾನದಿಂದ ಅಲ್ವಾ ಸರ್? ಹಿಂದೆ ನಮ್ಮ ಪೂರ್ವಿಕರು ಬ್ರಿಟಿಷ್ನವ್ರು ಯಾವ ಶಸ್ತ್ರ ಇಲ್ಲದೆ ಗಾಂಧೀಜಿಯವರು ನಮ್ಮ ಜನನೇ ಕಟ್ಕೊಂಡು ಸ್ವಾತಂತ್ರ್ಯ ತರಲಿಲ್ವಾ? ಗಾಂಧೀಜಿ ಒಂದು ಕರೆ ನೀಡಿದ್ರೆ ಲಕ್ಷ ಜನ ಸೇರ್ಕೊಳ್ಳೋರು, ಲಕ್ಷ ಜನ ಸೇರ್ಕೊಳ್ಳೋರು. ಗಾಂಧೀಜಿ ಗೆರೆ ದಾಟ್ತಿರ್ಲಿಲ್ಲ. ಅವರ ಫಾಲೋವರ್ಸ್ ಇದ್ರು, ಇವ್ರಂಗೆ ಕಚ್ಚಾಡ್ತಿದ್ರ. ಎಂತೆಂಥವ್ರಿದ್ರು. ಅವರೆಲ್ಲ ಗಾಂಧೀಜಿಗೆ ಸಾಥ್ ಕೊಟ್ಕೊಂಡು ನಾವು ಸ್ವಾತಂತ್ರ್ಯ ತಂದು. ಏನೂ ಇಲ್ಲ, ಯಾವ ಮದ್ದು ಗುಂಡು ಏನೂ ಇಲ್ಲ ಈ ದೇಶದಲ್ಲಿ. ಆವತ್ತಿನ ದಿವಸ ತಾಯಿ ಆದವಳು ಮಗಳಿಗೆ ಹೆಂಗೆ ಸಂಸ್ಕಾರ ಕಲಿಸ್ತಿದ್ಲೋ ಕೇಳಿ ಸರ್. ಆಗ ಗುಡ್ಸ್ಲಲ್ಲಿ ವಾಸ ಮಾಡೋರು, ಅಥವಾ ಒಂದು ಪುಟ್ಟ ಮನೇಲಿ ವಾಸ ಮಾಡೋರು. ಮಕ್ಕಳಿಗೆ ಹಾಲಿರ್ತಿರಲಿಲ್ಲ. ಆ ಊರ ಪಟೇಲನ ಮನೇನೋ ಅಥವಾ ಇವರು ಸಾನ್ಬಗ್ರ ಮನೆಯಲ್ಲೋ ಹಸು ಕಟ್ಕೊಳ್ಳೋರು. ಆಗ ಅವರು ಹಾಲಿಗೆ ಅವ್ರಿಗೆ ಬೇಕಾಗಿ ಉಳಿದ ಹಾಲಿದ್ದರೆ ಎಲ್ಲ ಯಾರಿಗಾರ ಬಡವರು ಕೊಟ್ಬಿಡಿ ಅಂತ ಇಡೋರು. ಈ ಬಡವ್ರು ಏನು ಮಾಡೋರು, ಒಂದು ಚಿಕ್ಕದು ಕುಡಿಕೆ ತೊಗೊಂಡೋಗಿ ಅಲ್ಲಿ ಇಟ್ಟಿರೋರು ಸಾಲಿಗೆ. ಆ ಹಾಲೆಲ್ಲ ಹಾಕಿದ್ರೆ ಆ ಹಾಲು ತಂದು ಚೆನ್ನಾಗಿ ಕಾಯಿಸಿ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಮಗುಗೆ ಆ ತಾಯಿ ಹಾಲು ಉಡ್ತಿದ್ಲು. ಏನಂತ? ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಜೀನಾಗರಂ ಮಾಡಿಸು, ಅನಾಥರಂ ರಕ್ಷಿಸು. ಅಪ್ಪ ಮಗನೇ, ಆ ಮಗುಗೆ, ಎಳೆ ಮಗುಗೆ ಹಾಲಿನ ಜೊತೆಲಿ ಉಪದೇಶನೂ ಆಗ್ತಿದ್ಲು. ಏನಂತ? ಕೆರೆ ಕಟ್ಸಪ್ಪ, ಬಾವಿ ತೋರ್ಸಪ್ಪ, ಊರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡಪ್ಪ ಮಗನೇ ಅಂತ ತಟ್ಟಿ ತೊಟ್ಟೆಲ್ಲಿ ಹಾಕಿ ಜೋಗಳ ತೂರಿಗೆ ಮನಸ್ಸಳು. ಈಗ ಅಯ್ಯೋ, ಈಗ ಅದು ಹೇಳಿದ್ರೆ ನಿಮ್ಗೆ ಬೇಜಾರಾಯ್ತು. ಈಗ ತಾಯಿ ಹಿಂಗೆ ಹೇಳ್ಬೋದು ಕಲ್ಪನೆ. ಒಲವಂ ಒತ್ತರಿಸು, ತೆವರಿಯಂ ಕತ್ತರಿಸು, ಕ್ಲಬ್ಬಂ ಕಟ್ಟಿಸು, ಅನಾಥರಿಗೆ ಬಡ್ಡಿ ಹಣವಂ ನೀಡಿ ನಿರ್ಗತಿಕರನ್ನಾಗಿಸು. ಈಗಿನ ತಾಯಿ ಹಂಗೆ ಹೇಳ್ತಾಳೆ. ಅಮ್ಮ ಮಗ ಓಡ್ ಬಂದು ಅಮ್ಮ ನನಗೆ ಕೆಲಸ ಸಿಕ್ತು ಅಮ್ಮ ಅಂದರೆ, ಕೆಲಸ ಸಿಕ್ಕಿದ್ರೆ ತಾಯಿಗೆ ಸಂತೋಷ ಇಲ್ಲ. ಮಗ ಕಮಾಯಿಗೆ ಮೈಲಿಲ್ಲ ಅದರಲ್ಲಿ 1 ಲಕ್ಷ ರೂಪಾಯಿನ ಕೆಲಸ ಸಿಕ್ಕದೆ ಅಂತ ಮಗ ಹೇಳಿದ್ರೆ ಕಮಾಯಿ ಎಷ್ಟು ಬಂದಿಲ್ಲ ಅಂತ ಕೇಳ್ತಾಳೆ. ಮೇಲೆ ಹೋಗಪ್ಪ ದೇಶ ಸೇವೆ ಮಾಡಪ್ಪ ಅಂತ ತಾಯಿ ಹೇಳಲ್ಲ. ಅದಕ್ಕೆ ಬದಲು ನಿನ್ಗೇನು ಇನ್ನು ಇನ್ಕಮ್ ಏನು ಬಂದ್ರಪ್ಪ ಅಂತ ಕೇಳ್ತಾಳೆ. ಇಂಥ ಒಂದು ಇದನ್ನು ನಾವು ತಯಾರು ಮಾಡಿಕೊಂಡ್ರೆ ಜನಾಂಗ ಈಗ ಈ ಗೆದ್ದೆಲೆ ಏನಾಗುತ್ತೆ? ಯಾಕೆ ಹಂಗಾಗ್ಬಿಟ್ರು ಮನುಷ್ಯರು? ಏನಾಗ ಸಮಸ್ಯೆ?
ನಮ್ಮಲ್ಲಿ ನೈತಿಕ ಮಟ್ಟ ಕುಸಿತು. ಈ ರಾಜಕಾರಣಿಗಳೇ ಮಾಡೋದು. ನೀವು ಎಲ್ಲಿಯೇ ತನಕ ದುಡ್ಡು ಈಸ್ಕೊಂಡು ಓಟ್ ಕೊಡ್ತಿರೋ, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಿರೋ, ಎರಡೂ ದುಡ್ಡು ಈಸ್ಕೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ನನಗೆ ಓಟ್ ಹಾಕಿ ಅನ್ನೋರು, ಇವ್ರು ಇರೋ ಗಂಟಲು ಈ ದೇಶ ಅದಕ್ಕೆ ಯಾವುದೇ ವಿಧವಾದ ಇದಿಲ್ಲ. ಎಂತೆಂಥ ಇವ್ರು ಹುಟ್ಟಿದ್ರು, ಸರ್ದಾರ್ ವಲ್ಲಭ ಪಟೇಲ್ ಹೆಂಗಿದ್ರು, ಗಾಂಧೀಜಿ ಹೆಂಗಿದ್ರು, ಅಂಬೇಡ್ಕರ್ ಹೆಂಗಿದ್ರು, ಎಲ್ಲ ಅವರೆಲ್ಲ ಅವರವರ ಕುಟುಂಬಕ್ಕೆ ಮಾಡ್ಕೊಂಡ್ರು ದುಡ್ಡನ್ನ. ವಾಜಪೇಯಿ ಹೆಂಗಿದ್ರು, ಎಲ್ಲ ಒಳ್ಳೊಳ್ಳೆಯವರು. ಅವೆಲ್ಲ ಹೋಗಿ ಇವತ್ತೆಲ್ಲ ಇಂಥ ಕಚಡಗಳು ಉಟ್ಕೊಂಡು ಎಲ್ಲ ಇಡೀ ದೇಶ ಸರ್ವನಾಶದ ಹಂಚಿಗೆ ಹೋಯ್ತಾ ಇದೆ. ನನಗೆ ಅದೇ ಹಗಲು ರಾತ್ರಿ ಯೋಚನೆ ನೋಡಿ. ಒಂದು ಕಡೆ ನಮ್ಮ ವಿರುದ್ಧ ಹಗಲು ರಾತ್ರಿ ಆಕ್ರಮಿಸ್ಕೊಳ್ಳೋಕ್ಕೆ ಚೀನಾ ಕಾಯ್ತಾ ಇದೆ, ಈ ಕಡೆ ಪಾಕಿಸ್ತಾನ ಕಾಯ್ತಾ ಇದೆ, ಈ ಕಡೆ ಬಲಹೀನ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಹಣ ಕೊಟ್ಬಿಟ್ಟು ತಮ್ಮ ವಶ ಮಾಡ್ಕೊತಾವ್ರೆ. ಇದ್ರಲ್ಲಿ ನಾವು ಎಚ್ಚೆತ್ಕೊಳ್ಳದೆ ಹೋದರೆ ನಾಳೆ ಏನಾಗ್ಬೋದು? ಈಗ ಅಲ್ಲೇ ಸಿಲೋನ ಹಾಳಾಗೋಯ್ತು, ಆಫ್ಘಾನಿಸ್ತಾನ ಮುಗ್ದೇ ಹೋಯ್ತು, ಎಲ್ಲ ಪಾಕಿಸ್ತಾನವ ಹೇಳಿ ಹೆಸಲ್ದಂಗೆ ಆಗೋಯ್ತು, ಉಕ್ರೇನ್ ಅಲ್ಲೇ ಮುಗಿತಾ ಇದೆ. ಹಿಂಗೆ ಒಂದೊಂದು ಬಲಾಢ್ಯ ದೇಶಗಳು ಅವರು ಏನು ಯಾರು ತಂಟೆಗೆ ಹೋಗ್ದೇನೆ ಅವರು ಜೀವನ ಮಾಡೋ ಜನಗಳ ಮೇಲೆ ಬಿದ್ದು ತಮ್ಮ ಪರಾಕ್ರಮ ತೋರಿದ್ರೆ ಅವ್ರು ಏನಾಗಬೇಕು? ಬಡ ದೇಶಗಳನ್ನ ಬಿದ್ದೋಯ್ತಾವೆ ಸರ್, ಆಗಿದೆ. ಇನ್ನು ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ಓದ್ಬೇಕು ಬುಕ್ ರೀ, ನಮ್ದೇನೋ ಡಿಗ್ರಿ ತಗೊಳಕ್ಕೆ ಮಾರ್ಕ್ಸ್ ಕಾರ್ಡ್ಗೆ ಎಷ್ಟು ಬೇಕೋ ಅಷ್ಟು ಓದ್ತೀವಿ, ಇವೆಲ್ಲ ಓದಿ ಏನು ಉಪಯೋಗ ಅಂತಾರೆ. ಅದೇ ಈಗ ಆದದ್ದೇ ಈ ದುಡ್ಡನ್ನ ಹುಚ್ಚೋದ್ಕೊಳ್ಳೋದು. ಪರಿಪೂರ್ಣ ವಿದ್ಯೆ ಎಜುಕೇಷನ್ ಇಲ್ಲ. ಎಜುಕೇಷನ್ ಅನ್ನೋದು ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ತಿಳ್ಕೊಬೇಕು. ಬರೀ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅಷ್ಟು ಮಾತ್ರ ಓದಿ, ಇಂಪಾರ್ಟೆಂಟ್ ಓದಿ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ ಸರ್. ಅವನು ಪರಿಪೂರ್ಣನಾಗಿ ಓದಬೇಕೆಲ್ಲನೂ. ಯಾವುದೇ ವಿಷಯ ತಗೊಳ್ಳಿ ಪರಿಪೂರ್ಣತೆ ಇರಬೇಕು ಅಲ್ವಾ? ಒಬ್ಬ ಇಂಜಿನಿಯರು ಅವನು 35 ನಂಬರ್ ತಗೊಂಡೋಗಿ ಒಂದು ದೊಡ್ಡ ಕಟ್ಟಡ ನಿಂತ್ಕೊಂಡದ 35% ಕೆಲಸ ಆಯ್ತದೆ, ಇನ್ನು 65% ಕೆಲಸ ಹೋಯ್ತು. ಅದ್ರ ಸತ್ವ ಏನು ಉಳಿತದೆ? ಪೂರ್ಣತೆ ಇದ್ದಾಗ ತಾನೇ ಅದು ಇದಾಗೋದು. ಅಥವಾ ತನ್ನ ಸಿಬ್ಬಂದಿ ಅಥವಾ ತನ್ನ ಇವರು ಇರ್ತಾರಲ್ಲ ಅವರ ಸ್ಟಾಫ್ಗಳಿಗೆ ಅವನು ಹೇಳ್ಬೇಕಾದ್ರೆ ಪೂರ್ಣತೆ ಇರಬೇಕಲ್ವ? ಅದಿರಬೇಕು. ಎಲ್ಲಕ್ಕಿಂತ ಸ್ವಚ್ಛತೆ ಇರಬೇಕು. ಹಿಂದಿನ ಕಾಲದವರು ಒಬ್ಬ ಎದುರು ಸಿಕ್ಕಿದ್ರೆ ಏನನ್ನೋರು ಗೊತ್ತಾ? ಅಣ್ಣ ಆರೋಗ್ಯವೇ ಅನ್ನೋರು. ಹಂಗಂದ್ರೆ ಏನು ಆರೋಗ್ಯವೇ ಅಂದ್ರೆ ಏನು? ಚೆನ್ನಾಗಿದ್ದೇನಪ್ಪ? ಇಲ್ಲ, ತಪ್ಪು. ಕನ್ನಡದಲ್ಲಿ ಎಲ್ಲ ಪದಕ್ಕೂ ಒಂದು ಮಹತ್ವವಾದ ಅರ್ಥ ಇದೆ. ಆರೋಗ್ಯವೇ ಅಂದರೆ ಆರು ಯೋಗ್ಯವೇ. ಆರೋಗ್ಯವೇ ಯಾವಾರು? 5 ಪಂಚೇಂದ್ರಿಯಗಳು, 6ನೇದು ಮನಸ್ಸು. ಅಪ್ಪ ನಿನ್ಗಿಷ್ಟು ಚೆನ್ನಾಗಿದೆಯಾ? ಚೆನ್ನಾಗಿದೆ, ನೀನು ಚೆನ್ನಾಗಿದೆಯಾ? ಅಯ್ಯೋ, ಆರೋಗ್ಯ ಅಂದ್ರೆ ಆರು ಯೋಗ್ಯವೇ ಅಂತ. ಅದು ಪ್ರತಿಯೊಂದಕ್ಕೂ ಅರ್ಥ ಆಯಿತು. ನಮ್ಮ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತೀವಿ, ಒಬ್ರಿಗೊಬ್ರು ಕಚ್ಚಾಡ್ತಾರೆ, ಕಡ್ದಾಡ್ತಾರೆ. ನೆರೆಹೊರೆ ಅಂತಾರೆ ಅವ್ರನ್ನ. ಏನಂದ್ರೆ ನೆರೆಹೊರೆ ಅಂದರೆ? ನೆರೆಹೊರೆ ಅಂದರೆ ನೆರೆ ಅಂದರೆ ನೆರವಾಗೋದು, ಕಷ್ಟ ಸುಖ ಒಳ್ಳೆಯದು ಕೆಟ್ಟದಕ್ಕೆ. ಏನು ಮನೇಲಿ ಕಾಯಿಲೆ ಆಯಿತು, ದುಡ್ಡು ಬೇಕಪ್ಪ, ಹೋಗ್ಬಾ, ನಾನು ಕರ್ಕೊಯ್ತೀನಿ, ಹೋಗ್ಬಾ ಅನ್ನೋದು, ಸಹಾಯ ಮಾಡೋದು, ಅದು ನೆರೆ. ನೆರವಾಗೋದು ನೆರೆ. ಹೊರೆ ಅಂದರೆ ಬೆಳಗ್ಗೆ ಎದ್ದು ನಮ್ಮ ತಪ್ಪೆಲ್ಲ ಕಂಡು ಹಿಡಿದು ಬೀದಿಲಿ ನಿಂತ್ಕೊಂಡು ಬೈಯೋದು, ಇದು ಹೊರೆ. ಮನೆ ಮಂದಿ ಹಾಕೋದು, ಇದು ಹೊರೆ. ಅದೇ ನೆರೆಹೊರೆ. ನೆರವಾಗೋರು ಒಂದು ಕಡೆ, ಹೊರೆಯಾಗೋರು ಒಂದು ಕಡೆ, ಇದು ಸೇರಿ ನೆರೆಹೊರೆ ಆಗಿರೋದು. ಇದೆಲ್ಲ ಬುಕ್ಕಲ್ಲಿದೆ, ಎಲ್ಲ ಈ ಬುಕ್ಕಲ್ಲಿ ಇರಿಕಿಲ್ಲ ಸರ್. ನಾವು ಗ್ರಹಿಸ್ಕೋಬೇಕು. ಬದುಕಲ್ಲಿದೆ ಅಲ್ಲ, ಗ್ರಹಿಸ್ಕೋಬೇಕಷ್ಟೇ. ಸರಿಯಾದ ಅಳವಡಿಸ್ಕೋಬೇಕು, ತಪ್ಪಾದ ಬಿಟ್ಟಾಕಬೇಕು. ಇವತ್ಕವ ಇದೇ ನಮ್ಮ ಅರಮನೆ. ಇದು ಇಷ್ಟೇ ನಮ್ಮ ಅರಮನೆ. ಇಷ್ಟೇ ರೂಮು, ಏನಿಲ್ಲ, ಇಷ್ಟೇ. ನೋಡ್ತಾ ಇದ್ದೀರಲ್ಲ. ಈಗ ಒಂದು 5-6 ಕೋಟಿ ದುಡ್ಡಿದ್ರೆ ಆಗುತ್ತೆ. ಇಷ್ಟು ವಾಯ್ಸ್ ಮಾಡ್ಬೋದು. ಸದ್ಯ ಏನಿಲ್ಲ, ಒಂದು ವ್ಯವಸ್ಥೆ ಮಾಡ್ಕೋಬೋದು. ಒಂದು 100 ಕೋಟಿ ರೂಪಾಯಿ ಬುಕ್ ಇರ್ಬೋದು ಅಲ್ಲಿ. ಅಯ್ಯೋ ಸಾರ್, ಜಾಸ್ತಿ ಇದೆ. 100 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗುತ್ತಿರೋ ಬುಕ್ ವ್ಯಾಲ್ಯೂ. ಸರಿ, ನಿಮ್ಮ ಬುಕ್ಸು ಸಿಗಲ್ಲ ಸರ್ ನಿಮಗೆ. ಹುಡುಕೊಂಬರ್ತಾರಲ್ಲ, ನೋಡಿ ಹಿಂಗೆ ತೆಗಿತೀರಿ. ಬನ್ನಿ, ನಿಮ್ಮ ಮನೆ ಎಲ್ಲಿದೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ, ಇದು ಈಜಿಪ್ಟ್ ಅಲ್ವಾ? ಎಲ್ಲಿ ಸಿಗ್ತದೆ ನೋಡಿ. ಈಜಿಪ್ಟ್ ಮಾನ್ಯುಮೆಂಟ್ಸ್ ಬಗ್ಗೆ ನೋಡಿ. ಎಲ್ಲ ಅಲ್ಲಿ ನಿಮ್ಗೆ ಇನ್ನೊಂದು ತೋರಲಿಲ್ಲ, ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಬನ್ನಿ, ಇಲ್ಲಿ ನೋಡಿ. ಇದೆಲ್ಲ ಇಂಟರ್ನ್ಯಾಷನಲ್ ಬುಕ್ ಇದೆಲ್ಲ. ಇದು ಆ ಕಡೆನೂ ಐತೆ ಎಲ್ಲ. ಇದು 3 ಲೈನು ಗುಂಪೆಲ್ಲ ಇಂಟರ್ನ್ಯಾಷನಲ್. ತೆಗೀರಿ, ಯಾವ್ದಾರು ತೆಗೀರಿ. ಬ್ಯೂಟಿ ಆಫ್ ಬ್ರಿಟನ್ ಇಲ್ಲಿ ತೆಗೆದಿರೋದು. ಲೈಫ್ ಮ್ಯಾಗಝಿನ್ ಸರ್, ಲೈಫ್ ಮ್ಯಾಗಝಿನು. ದಿ ಅಮೆರಿಕನ್ ಸ್ಪಿರಿಟ್ ಮೀಟಿಂಗ್ ದಿ ಚಾಲೆಂಜಸ್ ಆಫ್ ಸೆಪ್ಟೆಂಬರ್ 11.
ಓ, ಜಾರ್ಜ್ ಬುಷ್ ಒಂದು ಫಾರ್ವರ್ಡ್ ಬರೆದಿದ್ದಾರೆ ಅದಕ್ಕೆ. ಏನು ತೆಗೆದ್ರೆ ಇಲ್ಲ ಅನ್ನೋಂಗಿಲ್ಲ ಸರ್. ಇಡೀ ಅಮೆರಿಕನ್ ಲೈಫೇ ಇದೆ ಇದರಲ್ಲಿ. ನೋಡಿ, ವರ್ಲ್ಡ್ ರಾಯಲ್ ಫ್ಯಾಮಿಲಿ. ವರ್ಲ್ಡ್ ರಾಯಲ್ ಫ್ಯಾಮಿಲೀಸ್, ಇಡೀ ಜಗತ್ತಿನ ರಾಯಲ್ ಫ್ಯಾಮಿಲಿ ಅಂದರೆ ರಾಜಮನೆತನಗಳು. ಪ್ರಪಂಚದ ರಾಜಮನೆತನಗಳು. ನಮ್ಮ ಮೈಸೂರು ನೋಡಿದ್ಯಾ, ಎಲ್ಲ ಸೇರ್ಕೊಳ್ತವೆ ನೋಡಿ. ಪ್ಯಾಷನ್, ಫ್ರಾಗ್ರೆನ್ಸ್ ಆ್ಯಂಡ್ ಫ್ಯಾಷನ್. ಏನಂತ ಇದ್ರದ್ದೇ ರಾಜರದ್ದು ಬೇರೆ ಇದೆ. ಅಯ್ಯೋ, ನೀವು ತೆಗೆದ್ರೆ ಸರ್ ಇನ್ನೊಂದು ಎಪಿಸೋಡ್ ಇನ್ನು ಯಾವಾಗಾರ ಬನ್ನಿ, ಪುಸ್ತಕ ಮನೆಯಲ್ಲಿ ಏನಿದೆ ಅಂತ ಒಂದು ತೆಗೀರಿ ಬನ್ನಿ. ಈಗಲೇ ಹೇಳಿ ಅದಕ್ಕೇನಂತೆ. ಈಗ ಎಲ್ಲ ಜಾಸ್ತಿ ಆಯ್ತದೆ, ಅವ್ರನ್ನ ಇಟ್ಕೋಬೇಕು. ಏನಿದೆ ಇಲ್ಲಿ, ಏನಿದೆ ಪ್ರಾಚೀನ ವಸ್ತುಗಳು, ಏನಿದೆ ಪ್ರಾಚೀನ ಇದೇನಿದೆ, ಅದ್ರ ಮೌಲ್ಯ ಏನು, ಅದೇನೇನಿದೆ ಎಲ್ಲನೂ ಈಚೆ ಬರ್ತವೆ. ಒಂದು ಪ್ರಶ್ನೆ ಕೇಳಲ್ಲ, ಇಲ್ಲಿ ಏನಿಲ್ಲ ಹೇಳಿ, ಯಾವ ಪುಸ್ತಕ ಇಲ್ಲ? ಎಲ್ಲ ಇದೆ, ಎಲ್ಲ ಅದೇ ಕೈಗೆ ಸಿಗಬೇಕು, ಕೈಗೆ ಸಿಗಬೇಕು ಎಲ್ಲ. ಅವ್ರು ಏನು ಹೇಳಿದ್ರು ಗೊತ್ತಾ, ನಾಗ್ತೇಳಿ ಚಂದ್ರಶೇಖರು ಅವ್ರು ಬಂದರು. ನೀವು ಬಂದಿಲ್ಲ, ಬರೀ ಬಾಯಲ್ಲಿ ಹೇಳ್ತೀರಿ ಅಂದಾಗ ಬಂದರು. ಇಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದರು. ಅವರು ಅಮ್ಮನ ಮನೆಗೂ ಪುಸ್ತಕ ಇರಬೇಕು, ಹಂಗೆ ಹಿಂಗೆ ಅಂದೆ. ಸ್ವಾಮಿ, ಯಾಕೆ ಅವೆಲ್ಲ ಜನಕ್ಕೆ ಹೇಳ್ತೀರಾ, ದಯಮಾಡಿ ಬಂದು ನೋಡಿ ಇಲ್ಲಿ ಅಂತ. ಬಂದು ನೋಡಿ ಹೊರಗೆ ಬಂದು ಹೇಳಿದ್ರು, ಅಪ್ಪ ನಿನಗೆ ನಮಸ್ಕಾರ ಕಣೋ, ಇಲ್ಲಿ ನಾವು ಮಾಡೋದು ಯಾವುದೂ ಆಯ್ಕಿಲ್ಲ. ಇಲ್ಲಿ 100 ಕೋಟಿ ರೂಪಾಯಿ ಕೊಡಬೇಕು, 10 ಎಕರೆ ಭೂಮಿ ಕೊಟ್ಟರೆ ಇದು ಅದ್ಭುತವಾಗಿ ಆಗುತ್ತೆ. ಇಲ್ಲಿ ಅದೆಲ್ಲ ತೇಪೇನೆ, ಏನು ಮಾಡೋಕ್ಕಾಗಲ್ಲ. 100 ಕೋಟಿ ಆಗಬೇಕು, 10 ಎಕರೆ ಭೂಮಿ ಆಗಬೇಕು, ಇದು ಜಗತ್ತಿಗೆ ತೋರಿಸ್ಬೋದು, ಅಷ್ಟು ಬುಕ್ಸ್ ಇಲ್ಲಿದೆ ಅಂದ್ಬಿಟ್ಟು ಹೋದರು. ಮುಗೀತು ಅಲ್ಲಿಗೆ. ಈ ದೊಡ್ಡ ದೊಡ್ಡ ಪುಸ್ತಕದ ಅಂಗಡಿಗಳಿರ್ತಾವಲ್ಲ, ಅವ್ರ ಹತ್ರನೂ ಇಷ್ಟಿಲ್ಲ. ಇಲ್ಲ, 15 ಲಕ್ಷ ಪುಸ್ತಕ ಇಲ್ಲ. ಬಂಡವಾಳ ಹೇಳ್ತಂದರು ಸರ್, ಅಷ್ಟೆಲ್ಲ. ಹಂಗೆ ಇದೆಲ್ಲ ಅರವಿಂದರದು. ಇವೆಲ್ಲ ಇದ್ರ ಆಯುರ್ವೇದಿಕ್ ಅವು ಎಲ್ಲ ತುಂಬವೇ ಸರ್. ಹಿಂಗೆಲ್ಲ ನೋಡಿ. ಈಗ ಹೆನ್ರಿ ಫೋರ್ ನಾಟಕ ನೋಡಿ, ಹಿಂಗೆ ಶೇಕ್ಸ್ಪಿಯರ್, ಹೆನ್ರಿ ಫೋರ್, ಹಿಂಗೆ ಯಾವುದುಂಟು ಯಾವುದಿಲ್ಲ, ಪ್ರತಿಯೊಂದಿದೆ. ಏನು ಮಾಡಿರಿ ನೋಡಿ. ಇದು ಯಾವುದು ಗೊತ್ತಾ? ಯಾವುದು? ನೋಡಿ, ಯಾವುದು ಹಿಸ್ಟಾರಿಕಲ್ ಬುಕ್ಗಳು. ಜಪಾನ್ದು. ಸರ್, ಈ ಪುಸ್ತಕ ಎಲ್ಲ ನೋಡಿದ್ರೆ ಏನಿಸುತ್ತೆ ಗೊತ್ತಾ, ಇದೆ ಮನುಷ್ಯನ ಅಹಂಕಾರ ಕಮ್ಮಿ ಆಗಿಬಿಡುತ್ತೆ. ನನಗೇನೋ ಬರುತ್ತೆ ಅಂತ ಯಾರು ಅನ್ಕೊಂಡ್ಬಿಟ್ರೆ ಒಂದ್ಸಲ ಬಂದು ಈ ಪುಸ್ತಕ ನೋಡಿದ್ರೆ ಅವನ ಅಹಂಕಾರ ಜರ್ರ ಅಂತ ತಿಳಿದೋಗ್ಬಿಡುತ್ತೆ. ಹಿಂಗೆ ಸುಮ್ಮನೆ ಕಾಣ್ತದೆ ಸರ್, ತೆಗೆದ್ರೆ ಅದೇ ಒಂದು ಲೋಕ ಸರ್. ನೋಡಿ, ಪ್ರಾಣಿ ಆನೆಗಳ ಲೋಕ. ಅಲ್ಲ, ತೆಗೆದ್ರೆ ಅದೇ ಒಂದು ಪ್ರಪಂಚ, ಅದೇ ಒಂದು ಲೋಕ. ನೋಡಿ, ಲಂಕೇಶ್ ನಾನಲ್ಲ. ಬಿಗ್ ಬುಕ್ ಆಫ್ ನಾಲೆಡ್ಜ್. ಪುಸ್ತಕ ಅಂದ್ರೆ ನಾನಲ್ಲ ಸರ್. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಅಷ್ಟು ಸಂಪುಟ ಇದೆ ನೋಡಿ. ಜ್ಞಾಪಕ ಚಿತ್ರಶಾಲೆ ರೇರು, ಈಗೆಲ್ಲ ಪ್ರಿಂಟೇ ಇಲ್ಲ ಇವು. ಬನ್ನಿ ಸರ್, ಹೋಗೋಣ. ಎಲ್ಲಿ? ಬನ್ನಿ. ಕಲಾಂ, ಕಲಾಂ ಜಿ, ವಿಂಗ್ಸ್ ಆಫ್ ಫೈರ್, ಕಲಾಂ, ಎಲ್ಲೋರ ಮತ್ತು ಅಜಂತ. ನೀವು ಹಿಂಗೆ ನೋಡ್ತಾ ಇದ್ರೆ ಅದೇ ಒಂದು ಲೋಕ ಸರ್, ಒಂದು ಜಗತ್ತು. ಪುಟ್ಟಣ್ಣ ಕಣಗಾಲ್, ಬಸವೇಗೌಡರ ಬುಕ್ಕು. ಚಿಕ್ಕನಾಯಕನಹಳ್ಳಿ ತಾಲೂಕು. ಸಿನಿಮಾ ಸೆಕ್ಷನ್, ಸಿನಿಮಾದೇ ಒಂದು ನಿಮ್ಮ 5,000 ಬುಕ್ ಇರಬೇಕು. ಇಲ್ಲೇ ನೋಡಿ, ಹಿಂಗೆ ಕನ್ನಡ ಚಲನಚಿತ್ರ ಗೀತೆಗಳು ಸರ್. ಬೆಂಕಿ ಬಲೆ ಕಾದಂಬರಿ, ತರಾಸು. ಬಿ.ಜಿ. ಸ್ವಾಮಿ ಕಾಲೇಜು ರಂಗ ಸರ್. ಅರಣ್ಯ, ಅದ್ರ ಬಗ್ಗೆ ಒಂದು ಪುಸ್ತಕ ಇದೆ, ಅರಣ್ಯದ ಬಗ್ಗೆ. ಕೆ ವೆಂಕಟಪ್ಪನವ್ರದ್ದು ಇದ್ರದ್ದು ಚಿತ್ರಕಲೆ. ಕೆ ವೆಂಕಟಪ್ಪ ಚಿತ್ರಕಲಾವಿದರು. ಕೆ ವೆಂಕಟಪ್ಪ ಪಿಕ್ಟೋರಿಯಲ್ ವಾಲ್ಯೂಮ್, ಅವ್ರ ಪೇಂಟಿಂಗ್ಸ್ ಇವು ಎಲ್ಲ ಫುಲ್ ಅವ್ರ ಪೇಂಟಿಂಗ್. ಓಹೋ ಅಯ್ಯೋ, ಡಿ ವಿ ಜಿಯವರ ಮುನ್ನುಡಿಗಳು, ಡಿ ವಿ ಜಿಯವರು ಬರೆದಿರೋ ಮುನ್ನುಡಿಗಳು ಪುಸ್ತಕ ಮಾಡಿದ್ದಾರೆ. ಈಗ ಅವ್ರು ಬೈತಾರೆ, ಈಗ ಇರೋದೇ ಸಾಕು, ಇನ್ನು ಮರ್ಯಾದೆಗಳನ್ನು ಬೀದಿಲಿ ಕಳೀತೀರಿ ಅಂತಾರೆ ನೋಡಿದ್ರೆ ಮನೆಯವರು. ಏನು ಮರ್ಯಾದೆ ಕಳಿಕೆ ಏನಿದೆ ಸರ್ ಇದರಲ್ಲಿ? ಸಾಧನೆ ಇದು. ಹಾಂ, ಮರ್ಯಾದೆ ಕಳೆಯುವಂಥದ್ದೇನಿದೆ ಅದರಲ್ಲಿ? ಅಯ್ಯೋ ಗುರುಗಳೇ, ಇದೇನು ಕೌಂಟ್ರ ಸರ್? ಓ, ಕರೆಂಟ್ ಇದೆ, ಬನ್ನಿ. ಕೌಂಟ್ರು ಎಲ್ಲ ಮಾಡಿದ್ರು ಸರ್, ಜಾಗ ಸಾಕಾಗಿಲ್ಲ, ಎಲ್ಲ ಆಕ್ರಮಿಸ್ಕೊಂಡು ಕುಂತೀವಿ. ಈಗಲೂ ಪುಸ್ತಕ ಬರ್ತಾ ಇರ್ತಾವೆ ಒಳಗಡೆ. ನೋಡಿ, ಸುಮ್ಮನೆ ಹಂಗೆ ನೋಡಿ. ಬುಕ್ಸ್ ಅಂದರೆ ನೀವು ಏನು ನೋಡಿಲ್ಲ ನೋಡಿ. ಇಲ್ಲಿ ಕೃಷ್ಣದೇವರಾಯನ ಕಾಲದ ಸಂಜೀವನ ಸಾಧನೆಗಳು ತೆಗೀರಿ ಹಂಗೆ ಸರ್. ಕೃಷ್ಣದೇವರಾಯ ಆಯ್ದ ಲೇಖನ ಸಂಪುಟ. ಓ, ಮುರುಗಪ್ಪನವರು ವಿ.ಸಿ ಆಗಿದ್ರಲ್ಲ ಕನ್ನಡ ವಿಶ್ವವಿದ್ಯಾಲಯ. ಎಲ್ಲ ಅಷ್ಟೇ ಸರ್. ನೋಡಿ, ಹಂಪಿ ಬಗ್ಗೆ. ಹಂಪಿ ಸರ್. ಗಂಡುಗಲಿ ಕುಮಾರರಾಮ. ನಾನು ಕೃಷ್ಣದೇವರಾಯ. ಹಾಂ,
ಆಯಿತಾ. ಎಲ್ಲ ಇದೆ, ಎಲ್ಲವೂ ಅಷ್ಟೇ. ವಿಜಯನಗರ ಹಂಪಿದೆ ಎಷ್ಟಿದೆ ಬುಕ್ ಇಲ್ಲಿ? ಹ್ಞೂ ಹಂಗೆ ಸುಮ್ಮನೆ ನೋಡಿ ನೀವು, ಅಲ್ಲಿ ಅದೆಲ್ಲ ಹಂಪಿದೆ. ಇವೆಲ್ಲ ಹಾಂ ಇದು 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 ಪೂರ್ತಿ ಇದು. ಇಷ್ಟು ಹಂಪಿನೇ? ಎಲ್ಲ ಇಲ್ಲಿ ಬನ್ನಿ, ಇಲ್ಲೇ ನೋಡಿ ಮೊದಲು. ಇಲ್ಲೇ ನೋಡಿ ವಿಜಯನಗರ, ಇಲ್ಲೇ ನೋಡಿ, ಅಲ್ಲೇ ಹಾಕಿಲ್ಲ ನೋಡಿ. ಕೃಷ್ಣದೇವರಾಯ ವಿಜಯನಗರ. ಹಾಂ, ವಿಜಯಪುರದಿಂದ ವಿಜಯನಗರ. ಹಂಪಿ ಹಂಪಿ ಕೊನೆ ಮೊದಲಿಲ್ಲ. ಹಾಂ ನೋಡಿ, ಹಂಪಿ ವಿಜಯನಗರ ಸಾಕು ಅಷ್ಟೇ. ಇನ್ನು ಜಾಸ್ತಿ ಅದು ರಕ್ಕಸ್ತಂಗಡಿ ಯುದ್ಧ. ರಕ್ಕಸ್ತಂಗಡಿ ಸ್ಟ್ಯಾನ್ಲಿ ಗಿಬ್ಬನ್ಸ್ ಬುಕ್ ಆಫ್ ಸ್ಟ್ಯಾಂಪ್ ಬಗ್ಗೆ. ವರ್ಲ್ಡ್ ಸ್ಟ್ಯಾಂಪು. ನೀವು ಒಳಗಡೆ ಇಲ್ಲ, ಸುಮ್ಮನೆ ಹೊರಗಡೆ ನೋಡಿದ್ದೀರಿ. ಒಳಗಡೆ ಇರೋ ಜಗತ್ತು ಅದೇ ಬೇರೆ. ಹಾಂ ಅಷ್ಟೇ. ಕರ್ನಾಟಕದ ದೇವಾಲಯಗಳು ಸಂಪುಟನೇ ಇದೆ ನೋಡಿ. ಸಂಪುಟ ದೇವಾಲಯಗಳು ವಿಡಿಯೋ ಮಾಡೋಕ್ಕೆ ಸರಿ ಇದೆ. ವರ್ಲ್ಡ್ ಪೇಪರ್ ಮನಿ. ಹೆಂಗೆ ಬಂತು ಪೇಪರ್ ದುಡ್ಡು ಅಂತ ಎಲ್ಲ ಏನೇನಿದೆ ಅಂತ ಇದೆಲ್ಲ ಬರ್ತದೆ. ಎಲ್ಲಿ ಪ್ರಪಂಚದಲ್ಲಿ ಯಾವ್ಯಾವ ಥರ ನೋಟ್ ಇದೆ ಅಂತ. ಡಾಲರು, ಅಮೆರಿಕನ್ ಡಾಲರು, ಇಂಡಿಯನ್ ರೂಪಿ. ನಮಸ್ಕಾರ. ನಿಮ್ಮ ಮನೆಗೆ ಬರ್ಬೋದಾ? ಬೇಡ ಅಂದ್ರಮ್ಮ. ತೆಗೆದ್ಬಿಡಿ, ನೇ ಹೊಡಿಕಾದು. ತೆಗೆದ್ಬಿಡಿ. ಬನ್ನಿ ಇತ್ಲಾಗೆ, ನೀವು ಬರ್ಬೇಕು ತಾನೆ ಮನೆ ಯಜಮಾನ್ರು. ಎತ್ಕವ ಸರ್, ಕುವೆಂಪು ಪುಸ್ತಕ ಮೋಡಣ್ಣ ತಮ್ಮ. ಮೊದಲನೇ ಪ್ರಿಂಟು. ಇದೇ ನಮ್ಮ ಅರಮನೆ. ಸರ್ ಇದು ಇಷ್ಟೇ ನಮ್ಮ ಅರಮನೆ. ಇಷ್ಟೇ ರೂಮು ಏನಿಲ್ಲ. ಇಷ್ಟೇ ನೋಡ್ತಾ ಇದ್ದೀರಲ್ಲ ಸರ್. ನಾನು ಹೇಳೋದು ಈಗ ಮಾಡಿದ ಮೊದಲಿಂದ ಅದೇ ಮಾಡ್ಲಿದ್ದೀರಿ? ಹ್ಞೂ ಸರ್, ನಮಗೇನು ಮಾಡ್ಕೊಳ್ಳಿಲ್ಲ ಸರ್, ಮಾಡ್ಕೊಳಕ್ಕಾಗಲಿಲ್ಲ. ಹೌದಾ? ಈ ಮಕ್ಕಳ ಮದುವೆ ಎಲ್ಲ ಏನಿಲ್ಲ, ಇನ್ನೂ ಯಾವುದು ಮಾಡಿಲ್ಲ. ಹೌದಾ? ಇರೋದ್ರಲ್ಲೇ ಹಂಚ್ಕೋಬೇಕು. ಕನ್ನಡ ವೈಜಯಂತಿ ತೇರಿ ವೈಜಯಂತಿ, ಕನ್ನಡ ವೈಜಯಂತಿ, ಋಗ್ವೇದ ಭಾಷ್ಯ ಎಲ್ಲ ಇಂಪಾರ್ಟೆಂಟ್ ಸರ್. ಇಲ್ಲಿ ನೋಡಿ, ಇಲ್ಲಿ ಋಗ್ವೇದಾದಿ ಚತುರ್ವೇದ ಭಾಷ್ಯ ಭೂಮಿಕಾ. ಇದು ತೆಗೀರಿ ಸರ್, ಇದಾಯ್ತಾ? ಇದು ತೆಗೀರಿ. ಇದು ನಮ್ಮ ಗುರುಗಳು ಅದೇ ಹೇಳ್ತಿದ್ದು, ಮೈನಸ್ ಪ್ಲಸ್ ಅಂತದೆ. ನೀವು ಮೈನಸ್ಗೆ ಹೋಗ್ಬೇಡಿ, ಪ್ಲಸ್ಗೆ ಹೋಗಿ. ಇಲ್ಲ ತಟಸ್ಥವಾಗಿರಿ. ಮೈನಸ್ ಅಂದರೆ ಏನು? ನಿಮ್ಮ ಸಮಸ್ಯೆ ಇದಿಲ್ಲದೆ ಇದ್ರು ಯಾರನ್ನೂ ಮಾತಾಡೋದು, ಯಾರನ್ನೂ ದೂರೋದು, ಯಾರನ್ನೂ ಬೈಯೋದು, ಅದ್ರ ಅವಶ್ಯಕತೆ ಇರೋದಿಲ್ಲ. ಅದೊಂದು ಚಟ. ಅವನಂಗೆ ಇವನಿಂಗೆ ಈಗ ನಮ್ಗೆ ಅವಶ್ಯಕತೆ ಏನಿದೆ? ಅವನು ಬೈತಾ ಇರೋದು. ಇದು ಒಂದು ಮೈನಸ್ಸು. ಪ್ಲಸ್ ಅಂದರೆ ನಿಮ್ಮ ಕೈಲಾದ್ರೆ ಹೇಳಪ್ಪ, ಏನಪ್ಪ ಎಲ್ಲೋಗಿದ್ದಪ್ಪ, ಏನಪ್ಪ ಏನು ತೊಂದರೆ ಇದೆಯಾ, ಮದುವೆ ಮಾಡ್ತಾ ಇದ್ದೆ, ನನ್ನ ಹತ್ರ ಒಂದಿಷ್ಟು ದುಡ್ಡಿದೆ, ತಗೋಪ್ಪ, ನಿನ್ಗೆ ಆದ ಕೊಡಪ್ಪ. ಅದು ಕೊಡಲಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಣ್ಣೆ, ಒಳ್ಳೇದಾಗಲಿ ಮಾಡೋಣ. ಇದು ಪ್ಲಸ್ಸು. ಅವನು ಅಲ್ಲೆಲ್ಲೋ ಯಾರೋ ಅವ್ನು ಭಿಕ್ಷೆ ಬೆಳ್ತಿರ್ತಾನೆ ನೋಡಿ, ಇವ್ನು ತೊಂಡಿ ತೊಳ ಹಂಗವನೆ, ಇವ್ನಿಗೇನು ಬಂದಿರೋದು, ಇವನು ಗೈಕಂತೀನಿ ಕಾಯ್ಕಿಲ್ವಾ ಅಂತ ಅನ್ನೋದು. ನನಗೆ ಅವಶ್ಯಕತೆ ಇಲ್ಲ. ಅದು ಅವನ ರಕ್ಷಣೆ ಮಾಡುವಷ್ಟು ನನಗೆ ಕೆಪಾಸಿಟಿ ಇಲ್ಲದ ಮೇಲೆ ನಾನು ಯಾಕೆ ಮಾತಾಡಬೇಕು? ಹಂಗೆ ಅವೆಲ್ಲ ಮೈನಸ್ಗೆ ಹೋಯ್ತದೆ. ಅಂದರೆ ಗುರು ಪರಂಪರೆ ಹಂಗಿತ್ತಿಂದೆ. ಒಬ್ಬ ಗುರು ಹತ್ರಕ್ಕೆ ಹೋದರೆ ಅವನು ಪರಿಪೂರ್ಣವಾಗಿ ವಿದ್ಯಾಭ್ಯಾಸ ಮುಗಿಸಿ ಮನೆ ಕಳಿಸ್ತಾ ಇದ್ರು ಗುರುಗಳು. ಈಗ ಹಂಗಲ್ಲ. ಈಗ ಗುರುಗಳೇ ಸರಿ ಇಲ್ಲ. ಇನ್ನು ಶಿಷ್ಯರಿಗೆ ಏನು ಹೇಳೋರು? ಅವ್ರದ್ದೇನಿಲ್ಲ. ಕೆಲವ್ರದ್ದು ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ. ಯಾರು ಈ ಪ್ರೈಮರಿ ಶಾಲೆಯಿಂದ ಮಿಡ್ಲ್ ಸ್ಕೂಲ್ ಗಂಟ್ಲು ಬರೀ ಬಡ್ಡಿ ವ್ಯವಹಾರ. ಎಲ್ಲ ಇರಿಕಿಲ್ಲ. ಆದರ್ಶ ಗುರುಗಳವರೇ, ಅದನ್ನು ನಾನು ಎಂದೂ ಅಳಿಯೋದಿಲ್ಲ. ಆದರೆ ಕೆಲವರು ಮಾತ್ರ ಅದು ಹೋಗಬೇಕು. ದುಡ್ಡೇ ಸರ್ವಸ್ವ ಅಂತಾರೆ ನೋಡಿ. ಹರಸು ಒಲಿದರೆ ಅರ್ಧ ರಾಜ್ಯ, ಗುರು ಒಲಿದರೆ ಪೂರ್ಣ ರಾಜ್ಯ ಅಂತ. ಅರಸು ಒಲಿದರೆ ಅರ್ಧ ರಾಜ್ಯ, ಗುರು ಒಲಿದರೆ ಪೂರ್ಣ ರಾಜ್ಯ ಅಂತ. ಗುರು ಆ ಥರ ಇರಬೇಕು. ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟು ಅವ್ರಿಗೆ ಇದು ಮಾಡಿದ್ರೆ, ಗುರು ಅವರಿಗೆ ವಿದ್ಯೆ ಕೊಟ್ಟು ಸ್ವರ್ಗದ ದಾರಿ ತೋರಿಸ್ತಾನೆ ಅಲ್ವಾ? ಅವನು ಏನು ಅಂಧಕಾರ ಇದೆ ಎಲ್ಲನೂ ತೆಗೆದು ಪೂರ್ಣ ಜ್ಞಾನ ಕೊಟ್ಟು ಅವನಿಗೆ ಒಬ್ಬ ಮನುಷ್ಯನ ಮಾಡಿ ಅವನು ಸ್ವರ್ಗದ ದಾರಿ ತೋರ್ತಾನೆ.
ಆದರೆ ಎಷ್ಟು ಜನ ಗುರುಗಳಿಗೆ ನೀವು ಬೆಲೆ ಕೊಡ್ತೀರಿ? ಗುರು ಎದುರಿಗೆ ಬಿಡಿ ಸೇತೋದು, ಗುರು ಎದುರಿಗೆ ಇದು ಮಾಡೋದು, ಅವ್ರನ್ನ ಎಣ್ಣೆ ಹೊಡೆಯೋದು, ಇವೆಲ್ಲ ಹೋಗ್ಬೇಕು. ಒಳ್ಳೇದಾಗಬೇಕು ಅಂದರೆ ಎಲ್ಲ ನಾವು ತಪ್ಪೆಲ್ಲ ನಾವು ಹೋಗ್ತಾ ಇರಬೇಕು. ಯಾರು ಎಷ್ಟೇ ಅತ್ಯುನ್ನತವಾದ ಪದವಿಯನ್ನು ಗಳಿಸಿದ್ರೂ ಅವರ ಮೂಲ ವಸ್ತು ಪುಸ್ತಕ. ಮನುಷ್ಯನಿಗೆ ಸಂಸ್ಕಾರ ಕಲಿಸ್ತದೆ, ಸಂಸ್ಕೃತಿ ಕಲಿಸ್ತದೆ, ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಮಾತಾಡೋದನ್ನು ಕಲಿಸ್ತದೆ ಪುಸ್ತಕ. ಒಬ್ಬ ಅವನೇನು ಅತ್ಯುನ್ನತವಾದ ಇದಕ್ಕೆ ಪದವಿಗೆ ಏರಬೇಕು ಅಂದರೆ ಅದು ದಾರಿ ತೋರಿಸೋದು ಪುಸ್ತಕ. ಪುಸ್ತಕವನ್ನು ಬಿಟ್ಟು ಯಾವನೂ ಭೂಮಿ ಮೇಲೆ ಬದುಕೋಕ್ಕಾಗಲ್ಲ. ಏಕೆಂದರೆ ಜ್ಞಾನದ ಮಹಾಮೇರು ಅದು ಗ್ರಂಥಗಳು. ಹಾಂ, ಕೇಳಿ ಅದೇನು. ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಪೂರ್ವದಲ್ಲಿ ತೋಳ್ಬಲ ಇತ್ತು. ಆ ತೋಳ್ಬಲ ಇರೋವನು ರಾಜನ ಕೆಳಗಾಕ್ಬಿಟ್ಟು ಅವನೋಗಿ ಅಲ್ಲಿ ಪಟ್ಟಾತ್ವ. ಈಗ ಅದು ಹೊಂಟೋಯ್ತು, ತೋಳ್ಬಲ ಇಲ್ಲ. ಒಬ್ಬ ಫುಟ್ಪಾತಲ್ಲಿರೋನು 10 ಜನ ಹೊಡಿತಾನೆ, ಆದ್ರೂ ಹಿಂಗೆ ನಿಂತ್ಕೋಬೇಕು, ಅದು ಹೊಂಟೋಯ್ತು. ಹಣ ಬಲ ಬಂತು, ಅವನ ಹಿಂದೆ 1000 ಜನ ಹೋಗೋರು, ಅದು ಹೊಂಟೋಯ್ತು. ಈಗ ಹಣ ಈಗ ನಮ್ಮ ಯಾರೋ ಇದರನ್ನವನಲ್ಲಪ್ಪ, ಜೈಲಿಗೆ ಹೋಗಿದ್ನಲ್ಲಪ್ಪ ನಮ್ಮ ಜನ, ಇದರನ್ನು ರೆಡ್ಡಿ ಎಷ್ಟು ನೋಡಿ ಮಾಡ್ದ, ಏನೂ ಆಗಲಿಲ್ಲ. ಇವನು ನಂಬ್ಕೊಂಡು ಆ ಜಡ್ಜಿಗೆ ದುಡ್ಡು ಕೊಟ್ಟು ಜಡ್ಜನು ಜೈಲಿಗೆ ಹಾಕಿಸ್ಬಿಟ್ಟ. ಇವನು ಕೇಳೋದು ಅಲ್ಲ, ಅವ್ರ ತಂದೆ ತಾಯಿಗಳು ಏನು ಕನಸು ಕಟ್ಕೊಂಡು ಅವನ್ನ ಜಡ್ಜ್ ಮಾಡಿದ್ರು. ಜಡ್ಜ್ ಸ್ಥಾನ ಅಂದ್ರೆ ಏನು? ದೇವರ ಒಂದು ರೂಪ. ಅಲ್ಲಿ ಕುಂತ್ಕೊಂಡು ನ್ಯಾಯಾಧೀಶ, ನ್ಯಾಯವನ್ನು ಕೊಡೋನು. ಅಲ್ಲಿ ಕುಂತ್ಕೊಂಡು ನ್ಯಾಯ ಕೊಂಡಾದರೆ ಇವನು ಅಳ್ಳಾಡ್ತಾ ದುಡ್ಡು ಅಂತ ಹೋಗಿ ಅದಕ್ಕೆ ಬಿದ್ದುಬಿಟ್ಟು ಇವನು ಎಂಥ ದುರಂತ ಸರ್, ಇವು ಆಗಬಾರ್ದು. ವಿದ್ಯಾವಂತ ಅಲ್ವಾ ನ್ಯಾಯಾಧೀಶ? ವಿದ್ಯಾವಂತ ಆಗಿದ್ದ ಇಲ್ಲ. ಅದೇ ಹೇಳ್ತೀವಲ್ಲ, ಹಣಕ್ಕೆ ಬೀಳದೇವರು ಯಾರೂ ಇಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ಯಾವ ಮನುಷ್ಯ 70% ಸ್ವಚ್ಛವಾಗಿರ್ತಾನೋ, ಹಣದ ವ್ಯಾಮೋಹ ಇಲ್ಲದೇ ಇರ್ತಾನೋ, 70% ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಅವನು ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ. ಏಕೆಂದರೆ ಹಣದ ವ್ಯಾಮೋಹಕ್ಕೆ ಬೀಳ್ಬೋದು. ಅದೇ ಎಲ್ಲ ಕಲಿಸೋದು, ಅದೇ ಎಲ್ಲ ದುರ್ಬುದ್ಧಿಗಳ ಕಲಿಸೋದು ಹಣನೇ. ದುಡ್ಡಿದ್ರೆ ಮಾಡದೇ ಇರೋದು ಮಾಡ್ತೀವಿ, ದುಡ್ಡಿದ್ರೆ ಆಡದೇ ಇರೋದು ಆಡ್ತೀವಿ, ದುಡ್ಡಿದ್ರೆ ಏನೇನು ಆಟ ಎಲ್ಲ ಆಡ್ತೀವಿ. ಅದನ್ನು ಮೀರಿ ಬದುಕೋದು ಕಲಿತಾನೆಲ್ಲ ಅವನು ಮನುಷ್ಯ. ಆದ್ದರಿಂದ ಅಷ್ಟೇ, ಹಣ ಅದು ಏನು ವ್ಯವಸ್ಥೆಗೆ ತಕ್ಕನಾಗಿ ಏನೋ ಬೇಕು ಅಷ್ಟೇ. ಈ ಹುಡುಗರು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ರಲ್ಲ, ಹೆಂಗೆ ಓದೋದು ಬಿಟ್ಬಿಟ್ರಲ್ಲ, ಏನು ಮಾಡೋದಕ್ಕೆಲ್ಲ? ಸರ್ ಅಲ್ಲಿ ಏನಿಲ್ಲ ಸರ್, ಮೊಬೈಲ್ಗೆ ಅಡಿಕ್ಟ್ ಆಗೋದಂದರೆ ಮೊಬೈಲನ್ನು ನಾವು ದೂರುವಂಗಿಲ್ಲ. ನೋಡಿ, ನೀವಿಲ್ಲಿ ಕುಂತ್ಕೊಂಡು ಇಡೀ ಪ್ರಪಂಚವನ್ನೇ ನೋಡ್ಬೋದು. ಯಾವಾಗ ಅದರ ಸದ್ವಿನಿಯೋಗ ಮಾಡಿಕೊಂಡಾಗ ಪ್ರಪಂಚದ ಏನೇನು ನ್ಯೂಸ್ ಇದೆ ಕುಂತುತ್ತವೆ ಕೇಳ್ಬೋದು. ಮೊಬೈಲ್ ಬೈತೀರಾ, ಏನೇನು ನಿಮಗೆ ಏನೇನು ಒಂದು ವಿಷಯ ಬೇಕೋ ಎಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ನೀವೇ ರಿಪೀಟ್ ಮಾಡ್ಕೋಬೋದು. ನಿಮ್ಮದೇ ಒಂದು ಕಾರ್ಯಕ್ರಮ ಇದ್ದರೆ ಮನೇಲಿ ಬಂದು ಏನು ಸೇಮ್ ಅದೇ ಅವ್ರು ಬರಬೇಕಾಗಿಲ್ಲ ತೋರಿಸ್ಬೋದು. ಇದು ಸಣ್ಣದಾಗಿ ಹೇಳ್ತಾ ಇರೋದು. ವಿದ್ಯಾರ್ಥಿಗಳಿಗೊಂದು ಮಾತು ಹೇಳ್ತೀನಿ, ಅವ್ರ ಪಠ್ಯ ವಿಷಯ ಮೊಬೈಲ್ಗೆ 130 GB ಹಾಕೋಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಕುಂತ್ರೆ ನಿಂತರೆ ಅದನ್ನೇ ಆ ರೆಕಾರ್ಡ್ ಕೇಳ್ಕೊಂಡು ಪಾಸ್ ಮಾಡಿಬಿಡ್ಬೋದು. ಇದೇನು ಒಳ್ಳೇದಲ್ವಾ? ಇದ ಬಿಟ್ಬಿಟ್ಟು ಆ ಅಶ್ಲೀಲವಾದವು ಅವು ಯಾವ ಕೆಲಸಕ್ಕೆ ಬಂದವರು ಹಾಕೊಂಡು ಕಿವಿ ಎಲ್ಲ ಕೆಡ್ಸ್ಕೊಂಡು ಮೈಯೆಲ್ಲ ಕೆಡ್ಸ್ಕೊಂಡು ಮನಸ್ಸೆಲ್ಲ ಹಾಳು ಮಾಡ್ಕೊಂಡ್ರು ಹೆಂಗೆ? ಮೈ ಸೋಮಾರಿಯಾಗಿ. ನಿಮ್ಗೊಂದು ಮಾತು ಹೇಳ್ಕೊನೆ ಮುಗಿಸ್ತೀನಿ. ನೋಡಿ, ನಮ್ಮ ಪೂರ್ವಿಕರು ಯಾವುದೇ ವಿಶ್ವವಿದ್ಯಾಲಯಕ್ಕೂ ಹೋಗಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಓದ್ ಬಂದವರಲ್ಲ. ಕವಿರಾಜ ಮಾರ್ಗಕಾರ ಹೇಳ್ತಾನೆ ಗೊತ್ತಲ್ಲ, ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ. ನಮ್ಮ ಜನಗಳು ಓದ್ದೇನೆ ಬರೀದೇನೆ ಕಾವ್ಯ ಕಟ್ಟೋರಂತೆ, ಅಂತ ಬುದ್ಧಿವಂತರು. ನನಗೆ ನಾನು ಮಾಸ್ಟರ್ ಡಿಗ್ರಿ ಮಾಡುವಾಗ ಏನು ಟೈಮ್ ಏನು ಇದಿಲ್ಲಲ್ಲ, ನಮ್ಮ ಗುರುಗಳು ಏನು ಮಾಡಿದ್ರು ಗೊತ್ತಾ, ವೈವಕ್ಕೆ ಹೋದೆ. ಆ ವೈವಕ್ಕೆ ಹೋದರೆ CPK ಅವರು ಅಲ್ಲಿ ವೈವದಲ್ಲಿದ್ದರು, ತಿಪ್ಪೇರುದ್ರ ಸ್ವಾಮಿ ಇದ್ದರು, ಆಮೇಲೆ ಇನ್ನೊಬ್ಬರು CPK ರಾಘವ್ ಇದ್ದರು. ಗೌಡಬರ ಅಂದರು. ನಾನು ಇದನ್ನ ಇದು ತೊಗೊಂಡಿದ್ದೆ, ಅದು ಜಾನಪದ ವಿಶೇಷ ಇದು ತೊಗೊಂಡಿದ್ದೆ. ನೋಡ ಗೌಡ, ಒಂದು ಒಗ್ಗಟ್ಟು ಹೇಳ್ಬೇಕು, ಒಂದು ಗಾದೆ ಹೇಳ್ಬೇಕು ನೀನು ಅಂದರು. ಹೇಳ್ತೀನಿ ಸರ್ ಅಂದೆ. ಯಾಕೆ? ಎಲ್ಲ ಪುಸ್ತಕದಲ್ಲಿ ಓದ್ಕೊಬಿಟ್ಟಿದ್ದಲ್ಲ. ಪುಸ್ತಕದಲ್ಲಿ ಹೇಳಕೊಡ್ದು, ನಿಮ್ಮ ಹಳ್ಳಿಲಿ ಯಾರು ಹೇಳ್ತಿರ್ತಾರೆ ಅದು ಹೇಳು ನೀನು ಅಂದರು. ನಮ್ಮ ಅಪ್ಪ ಹೇಳ್ತಿದ್ದು ನನಗೆ ಗೊತ್ತು. ಅದು ನಾನೇನು ಮಾಡಿದೆ, ಅದು ಹೇಳಿದ್ರೆ ನಮ್ಮ ತಂದೆ ಹೇಳ್ದ, ಇಲ್ಲಿ ಯೂನಿವರ್ಸಿಟಿಗೆ ಹೇಳೋಕ್ಕಾಗದ ಅಂತ ಮನಸ್ಸಲ್ಲಿ. ಹೇಳೋ ಏನಿಲ್ಲ ಅದನ್ನೇ ಅಂದರು. ನಾನು ಸರ್ ಹೇಳ್ತೀನಿ ಸರ್ ಅಂದರು. ಹೇಳೋ ಏನಿಲ್ಲ ನೋಡಿ, 25 ನಂಬರ್ ಕೊಟ್ಬಿಡ್ತೀವಿ ಅಂತ ಅವ್ರು ನನ್ನ ಗೇಲಿ ಮಾಡಿದ್ರು. ಸರಿ ಆಯ್ತು, ವೈವದಲ್ಲಿ. ಆಗ ನಾನು ಹೇಳಿದೆ, ಸರ್ ಹೇಳ್ತೀನಿ ಸರ್ ಅಂದ್ಬಿಟ್ಟು, ಕರ ಕಟ್ಟದೆ ಕೇಳಿಸ್ಕೊಳ್ಳಿ, ಕರ ಕಟ್ಟದೆ
ಹೊರೆ ಹುಲ್ಲು ಹಾಕದೆ ಕರೆ ಯಾಕೆ ಮೇಲಿಲ್ಲ, ಕರೆ ಕಟ್ಟದೆ ಹೊರೆ ಹುಲ್ಲು ಹಾಕದೆ ಕರೆ ಯಾಕೆ ಮೇಲಿಲ್ಲ. ಅದೇನು ಅರ್ಥ ಆಯ್ತಲ್ಲ ಕಣ, ಆನ್ಸರ್ ಮಾಡೋ ಅಂದರು. ಅದಕ್ಕೆ ಆನ್ಸರು ಸರ್, ಮೋಡ್ಗಟ್ಟದೆ ಮೌರಾಗದೆ ಮಳೆ ಯಾಕೆ ಹೋಯ್ತಾ ಇಲ್ಲ, ಮೋಡ್ಗಟ್ಟದೆ ಮೌರಾಗದೆ ಮಳೆ ಯಾಕೆ ಹೋಯ್ತಾ ಇಲ್ಲ ಅದು ಅಂದೆ ಕಟ್ಟದೆ ಹುಲ್ಲಾಕದೆ ಕರೆ ಯಾಕೆ ಮೇಯ್ತಿಲ್ಲ ಮೇಯ್ತಿಲ್ಲ ಅಂತ. ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ ಮದುವೆ ಆಗುವಾಗ ಗಂಡು ಮಕ್ಕಳು ದನ ಕರುಗಳು ಹಳ್ಳಿಗಳ ಕಡೆ ಇತ್ತಲ್ಲ, ಅವಕ್ಕೆ ಹುಲ್ಲು ನೀರು ತೋರ್ಸೋಕ್ಕಾಗಲ್ಲ, ಓಡಾಟ ಜಾಸ್ತಿ ಅಂತ ಮಾರ್ಬಿಡೋರು, ಮದುವೆ ಆದ್ಮೇಲೆ ತಗೊಳ್ಳೋಣ ಅಂತ. ಹಂಗೆ ಈ ಗಂಡುವೆ ಮದುವೆ ಆಗುವಾಗ ಎಲ್ಲ ಮಾರ್ಬಿಟ್ಟಿದ್ದ. ಮದುವೆ ಆದ ಒಂದು ತಿಂಗಳಿಗೆ ತರಿಕೆ ಇಲ್ಲೋ ಹೋದ, ಬೇರೆ ಹಳ್ಳಿ ಕಡೆ ಹೋಗಿ ಎತ್ತುಗಳು ಹಿಡ್ಕೊಂಡು ಬರ್ತಾ ಇರ್ತಾನೆ. 1 ಗಂಟೆ ಆಗದೆ ತನ್ನ ಅತ್ತೆ ಮನೆ ಸಿಗ್ತದೆ. ತನ್ನ ಊರಿಗೆ ಹೋಗ್ಬೇಕಾದ್ರೆ ಇನ್ನೂ 8-10 ಕಿಲೋಮೀಟ್ರ್ ಬೇಕು. ಅವನೇನು ಮಾಡ್ದ, ತಡಿಯೋಕೆ ಆಯ್ತಾ ಇಲ್ಲ, ಅತ್ತೆ ಮನೆಗೆ ಹೋದ. ಆದರೆ ಮಗಳು ಹೆಂಡತಿ ಅಲ್ಲಿರೋದಿಲ್ಲ, ತನ್ನ ಮನೇಲಿ ಅವಳೆ, ಅಲ್ಲಿರೋಳು ಅತ್ತೆ ಒಬ್ಬಳೆಯ. ಅಲ್ಲಿ ಹಿಂದೆಲ್ಲ ಮಡಿವಂತಿಕೆ, ಅಳಿಯನಿಗೆ ಮುಖನೇ ತೋರಿಕಿಲ್ಲ. ಸರಿ ಆಗಿತ್ತು ಹಾಗೇನೆ. ಸರಿ ಅಳಿಯ ಏನು ಮಾಡ್ದ, ಹೋದ ಅಜ್ಜದಲ್ಲಿ ನಿಂತ್ಕೊಂಡ, ಅತ್ತೆ ಅಡುಗೆ ಮನೆಯಿಂದ ಒಂದು ಚಾಪೆ ಎಸದ್ಲು. ಸರಿ ಚಾಪೆ ಹಾಸ್ಕೊಂಡ, ಎತ್ತ ಕೊಟ್ಟಿಗೆಲ್ಲಿ ಕಟ್ಬಿಟ್ಟು ಕುಂತ್ಕೊಂಡ. 1 ಗಂಟೆ ಆಗದೆ ಅಳಿಯನಿಗೆ ಊಟಕ್ಕೆ ಹಾಕ್ಬೇಕಲ್ಲ. ಆಗ ಹೋಟ್ಲಿಗೆ ಇರಲಿಲ್ಲ, ಮನೇಲಿ ಮಾಡಬೇಕು. ನೆರೆ ಹೊರೆ ಅಂತಿತ್ತು, ಇತ್ತಲ್ಲ, ನೆರೆ ಹೊರೆ ಇಲ್ಲ, ನೆರೆ ಹೊರೆ ಎಲ್ಲ ಇದ್ದರು. ಆಗ ಓದ್ಲು, ಪಕ್ಕದ ಮನೇಲಿ ಏನಿಲ್ಲ ಅದೆಲ್ಲ ಅಂತಂದು ಅಳಿಯನಿಗೆ ಮುಖ ತೋರಿಸ್ಬೇಕಲ್ಲ ಅಂತ ಒಂದು ತಟ್ಟೆಗೆ ಅನ್ನ ಸಾರು ಪಲ್ಯ ಎಲ್ಲನೂ ಹಾಕೊಬಿಟ್ಟು, ಯಾಕೆಂದ್ರೆ ಪ್ರತಿಗೂ ಸಾರಿನೂ ಮುಖನ ತೋರಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಒಂದು ಚೊಂಬೆಲಿ ನೀರು ಇಟ್ಬಿಟ್ಟು, ಒಂದು ತಮಟಿಗೆ ಇಟ್ಬಿಟ್ಟು, ತಟ್ಟೆ ಇಟ್ಬಿಟ್ಟು ಅಡುಗೆ ಮನೇಲಿ ಬಂದು ನಿಂತ್ಕೊಳ್ತಾಳೆ. ಅಳಿಮೆ ಊಟ ಮಾಡೋದೇ ಇಲ್ಲ. ಅತ್ತೆ ಅಳಿಮೆ ಊಟ ಮಾಡು ಅಂತ ಹೇಳುವಂಗಿಲ್ಲ, ಅವನು ಊಟ ಮಾಡ್ತಾ ಇಲ್ಲ. ಏನು ಮಾಡೋದು? ಆಗ ಏನು ಮಾಡ್ತಾಳೆ, ಒಂದು ಒಗ್ಟು ಹಾಕ್ತಾಳೆ. ಒಗ್ಟೇನು, ಕರ ಕಟ್ಟದೆ ಹೊರೆ ಹುಲ್ಲು ಹಾಕದೆ ಕರ ಯಾಕೆ ಮೇಯ್ತಾ ಇಲ್ಲ, ಕೊಟ್ಟಿಗೆಲಿ ಇತ್ತಲ್ಲ ಕರಿಂದ ನೆವೆಲಿ ಅಳಿಯಿಂದ ಹೇಳ್ತಾವಳೆ. ಕಟ್ಟಿದ್ನಲ್ಲ, ಕರ ಕಟ್ಟದೆ ಹೊರೆ ಹುಲ್ಲು ಹಾಕದೆ ಕರೆ ಯಾಕೆ ಮೇಯ್ತಾ ಇಲ್ಲ ಅಂತ. ಅಳಿಯನಿಗೆ ಗೊತ್ತಾಗೋಯ್ತು, ಆತೆ ನೀನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಅತ್ತೆ ಪಕ್ಕದ ಮನೆಗೆ ಹೋದಾಗ ಅಡುಗೆ ಮನೆಗೆ ನುಗ್ಬಿಟ್ಟ ಅಳಿಯ. ನುಗ್ಗಿ ಎಲ್ಲ ನೋಡ್ತಾನೆ, ನಮ್ಮ ಅತ್ತೆ ಏನೇನು ಮಾಡಿದ ಎಲ್ಲ ನೋಡ್ತಾನೆ. ಅಳಿಮೆಯ ಮಗಳು ಬರ್ತಾಳೆ ಅಂತ ತುಪ್ಪ ಎಲ್ಲ ಕರಗಿಸಿ ಎಪ್ಪ ಹಾಕಿ ನೀರಲ್ಲಿ ಕಟ್ಟವ್ರೆ. ಅದಕ್ಕೆ ಅವಳು ತುಪ್ಪ ಬಿಟ್ಟಿಲ್ಲ ಅಲ್ಲಿ. ಅದಕ್ಕೆ ಹೇಳ್ತಾಳೆ, ಮೋಡ್ ಕಟ್ಟದೆ ಅಂದರೆ ತುಪ್ಪ ಎತ್ಕೊಂಡದೆ, ಮೌರಾಗದೆ ಅಂದರೆ ಒಂದು ಕಡೆ ಸಂಗ್ರಹ ಆಗದೆ, ಮಳೆ ಯಾಕೆ ಹೋಯ್ತಾ ಇಲ್ಲ ಅಂದ್ರೆ ನಮ್ಮ ಅತ್ತೆ ಇಲ್ಲಿ ತುಪ್ಪ ಬಿಟ್ಟಿಲ್ಲ ಅಂತ. ಗೊತ್ತಾಯ್ತಾ? ಮೋಡ್ಗಟ್ಟದೆ ಮೌರಾಗದೆ ಮಳೆ ಯಾಕೆ ಹೋಯ್ತಾ ಇಲ್ಲ ಅಂತ. ಅತ್ತೆ ತುಪ್ಪ ಮರ್ಸ್ಬಿಟ್ಟಿಲ್ಲ, ಬಿಡೋಲ್ಲ, ಓಡ್ಗೊಂದು ತುಪ್ಪ ಬಿಡ್ತಾಳೆ. ಅಳಿ ಮೇಲೆ ಊಟ ಮಾಡಿದ್ದೋಯ್ತಾನೆ. ಇಲ್ಲಿಗೊಂದು ಏಟಾಗಿ ಗೊತ್ತಿದ್ರು, ಎಂಥ ಇದು ಹೋಗ್ತಿ ಹೇಳಲ್ಲೋ ಅಂತ. ಹಾಗೆ ನಮ್ಮ ಜನ ಅಷ್ಟೊಂದು ಓದ್ದೇನೆ ಬರೀದೇನೆ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಓದ್ತಾ ಇರಲಿಲ್ಲ, ಬರಿತಾ ಇರಲಿಲ್ಲ. ಒಬ್ಬ ಇವನೇನು ಮಾಡುವ ಅಂದರೆ, ಮನೇಲಿ ವಯಸ್ಸಿಗೆ ಬಂದಾಗ ಒಂದು 4 ಬಟ್ಟೆ ಇಟ್ಕೊಬಿಡೋದು, ಪೌಡ್ರ್ ಹಾಕೊಳ್ಳೋದು, ಇದು ಹಾಕೊಳ್ಳೋದು, ಹಂಗೆ ಹಿಂಗೆ ಎಲ್ಲ ಹಾಕೊಂಡು ಬರೋಳು. ಈ ಅಜ್ಜಿ ಬಾಗಿಲೇ ಕುಂತ್ಕೊಂಡು ನೋಡ್ತಿದ್ಲಲ್ಲ, ಅವಳು ಅವನಿಗೆ ಹೇಳ್ತಾಳೆ, ಉದ್ದೆ ಮುದ್ದೆ ನಿದ್ದೆ, ಉದ್ದೆ ಮುದ್ದೆ ನಿದ್ದೆ, ಇಷ್ಟೇನೇ ಬದುಕು ಪೆದ್ದೆ, ಅಯ್ಯೋ ಮುಂಡೆದೆ ಪೆದ್ದ ಮುಂಡೆದೆ, ಉಣ್ಣೋದು ತಿನ್ನೋದು ಬಟ್ಟೆ ಹಾಕೋದು ಮಲಗ್ತಿಯಲ್ಲ, ಇದೆಯಲ್ಲ ಬದುಕು, ಇದು ಆಚೆಗೊಂದು ಬದುಕಿದೆ, ಆ ಬದುಕಿಗೆ ಹೋಗು ನೀನು ಅಂತ ಬುದ್ಧಿ ಹೇಳ್ತಿದ್ಲ ಅಂತ ಅಜ್ಜಿ. ಉದ್ದೆ ಮುದ್ದೆ ನಿದ್ದೆ, ಇಷ್ಟೇನೇ ಬದುಕು ಪೆದ್ದೆ ಮುಂಡೆದೆ, ಇದೆಯಲ್ಲ ಬದುಕು, ಇನ್ನೊಂದು ಬದುಕಿದೆ, ಅಲ್ಲಿಗೆ ಹೋಗು ಅಂತ. ಹಂಗೆ ನಮ್ಮ ಹಳ್ಳಿಗ್ರು ಹೆಂಗಿದ್ರು ನೋಡಿ ಸರ್, ಅವಾಗ ಎಷ್ಟು ಬುದ್ಧಿವಂತರಿದ್ರು ಅವರು. ಅದು ಈಗ ನಮ್ಮ ಹಳ್ಳಿಗಳು ಮೊದಲಿನ ಥರ ಇಲ್ಲ, ಅವು ಕರಪ್ಟ್ ಆಗ್ಬಿಟ್ಟವೆ. ಅವರು ಸಿಡಿ ಮೀರಿಸಿದಷ್ಟು ಇದಾಗ್ಬಿಟ್ಟವ್ರೆ. ಈಗ ಏನಾಯ್ತು ಅಂದರೆ, ಅದಕ್ಕೆ ಭಾಳ ಸೂಕ್ಷ್ಮವಾದದ್ದೊಂದು ಮಾತು ಹೇಳ್ತೀನಿ ಸರ್. ಏನು ಅಂದರೆ, ವಿದ್ಯೆ ಒಂದು ಸಮಸ್ಥಿತಿಲಿತ್ತು, ಜ್ಞಾನ ಬೆಳೀತಾ ಇತ್ತು. ಈಗ ಎಲ್ಲ ಬುದ್ಧಿವಂತರಾಗ್ಬಿಟ್ಟವ್ರೆ. ಈಗ ಅಷ್ಟಿಷ್ಟಲ್ಲ, ಎಲ್ಲ ಬುದ್ಧಿವಂತರು. ಅವನಿಗೇನು ನಾನು ಕಮ್ಮಿ, ಅವನಿಗೇನು ನಾನು ಕಮ್ಮಿ, ಒಳಗಡೆ ಅಹಂಕಾರ ಅನ್ನೋದು ತುಂಬ ತುಳುತ್ತದೆ. ಈಗೋ ಪ್ರತಿಯೊಬ್ಬರಲ್ಲಿ ಈಗೋ ಅನ್ನೋದು ಇದೆ. ನಾನು ದೊಡ್ಡವನು, ಇನ್ನೊಬ್ರಿಗೆ ಗೌರವ ಕೊಡಲ್ಲ. ನೀವು ಬೆಳಿಗ್ಗೆ ಎದ್ದು ಒಬ್ಬರ ಮುಖ ನೋಡಿದಾಗ ಅಸಹ್ಯ ಪಟ್ಕೋತಾರೆ. ಅವ್ನು ಒಳ್ಳೆಯೂ ಕೆಟ್ಟನೂ ಅದಲ್ಲ, ಅವ್ರು ನೋಡಿ ಯಾರೂ ಸಂತೋಷ ಪಡಲ್ಲ. ಒಬ್ಬರ ಮುಖ ಕಂಡಾಗ ಆಗಲ್ಲ, ಒಬ್ಬರ ಕುಟುಂಬ ನೋಡಿದ್ರೆ ಒಬ್ಬರು ಸಹಿಸೋಲ್ಲ. ಈ ಥರ ಒಂದು ಜಲಸಿ ಕ್ರಿಯೇಟ್ ಆಗ್ಬಿಟ್ಟದೆ. ಮೊದಲಂಗಿರ್ಲಿಲ್ವ? ಮೊದಲೇ ಇರಲಿಲ್ಲ, ಭಾಳ ಸೌಜನ್ಯಪೂರ್ಣವಾಗಿದ್ದರು. ಒಬ್ಬರು ಹೆಂಗಸು 4 ಜನ ಗಂಡಸರು ಕುಂತ್ಕೊಂಡು ಮಾತಾಡ್ತಾ ಇದ್ರೆ ಆ ದಾರಿಲಿ ಆದೋಯ್ತಿರ್ಲಿಲ್ಲ. ನಿಜ ಇದೆ, ಆದೋಯ್ತಾ ಇಲ್ಲ. ಆ ಥರ ಇತ್ತು. ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಎಲ್ಲ ಸುತ್ಕೊಳ್ಳೋರು. ಈಗ ಒಂದು ಮದುವೆ ಮಾಡ್ಬೇಕಾದ್ರೆ ಊರವರೆಲ್ಲ ಸುತ್ಕೊಂಡು ಚಪ್ರ ಹಾಕೋರು, ಊರೆಲ್ಲ ಸುತ್ಕೊಂಡು ಸೌದೆ ಕಡಿಯೋರು, ಹೆಂಗಸರೆಲ್ಲ ಸೇರ್ಕೊಂಡು ಅಕ್ಕಿ ಮಾಡೋರು, ಅವರೆಲ್ಲ ಸೇರಿ ಇದು ಮಾಡೋರು. ಆಮೇಲೆ ಪಾತ್ರೆ ಇರೋರು ಪಾತ್ರೆ ಕೊಡೋರು. ಆ ಪಾತ್ರೆ ತಂದವ್ರ ಮನೆಗೆ ಒಂದು ಸ್ವೀಟು,
ಒಂದು ಎಲೆ ಅಡಿಕೆ ಕೊಟ್ಟರೆ ಅವನು ಅಷ್ಟೇ ಸರಿ ಕಣಪ್ಪ ಅದು ನಿನ್ಗೆ ಒಳ್ಳೇದಾಗಲಿ ಕಣಪ್ಪ ಅನ್ನೋರು. ಎಲ್ಲಿದೆ ಸರ್ ಇವತ್ತು? ಈಗೆಲ್ಲ ಛತ್ರ ಲಕ್ಷಗಟ್ಟಲೆ ಹುಡುಕ್ತಾರೆ, ಹೊಲ ಮಾರ್ತಾರೆ ಮದುವೆಗೆ. ಹೊಲ ಮಾರಿದ್ರೆ ಎಷ್ಟು ಏನಾರ ಆಗಲಿ, ಇವರು ಇಡೀ ಸಮಾಜನೇ ಕೊಳ್ಳೆ ಹೊಡೆದಿರ್ತಾರಲ್ಲ. ಅಯ್ಯೋ, ಎಲ್ಲಿ ನೋಡಲಿ ಯಾತೆ ನೋಡಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಕೊನೆ ಮೊದಲಿಲ್ಲದ ಭ್ರಷ್ಟಾಚಾರ. ಏನು ಮಾಡ್ತೀರಿ, ಹಂಗಾಗಿದೆ. ಆಮೇಲೆ ಈ ಹಳ್ಳಿ ಗಂಡುಗಳಿಗೆ ಹೆಣ್ಣು ಕೊಡಲ್ಲ ಅಂತ ನಿಜನಾ ಸರ್ ನಿಮ್ಮ ಊರ ಕಡೆ? ಸರ್ 24 ಗಂಟೆ ಟೈಮು ಕುಡ್ಕೊಂಡು ಕುಂತಿರ್ತಾರಲ್ಲ, ಏನು ಮಾಡಿ. ಇನ್ನು ಈಗ ಪರವಾಗಿಲ್ಲ, ಇನ್ನು 10 ವರ್ಷ ಕಳೆದ್ರೆ ಗಂಡಸೆಲ್ಲ ಅಡುಗೆ ಮಾಡಿ ಸೇರ್ಕೋತಾರೆ, ಹೆಂಗಸರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಓದಿಕೆ ಇಲ್ಲ ಅವ್ರು ಗಂಡು ಮಕ್ಕಳು, ಓದೋದೇ ಇಲ್ಲ ನೀವೇನೇ ಮಾಡಿದ್ರು. ಏನಿದು ದರ್ಪ ಇದ್ದು ದೌರ್ಜನ್ಯ ತೋರ್ಕೊಂಡು ಅಲ್ಲಿ ಇಲ್ಲಿ ಬಟ್ಟೆ ಹಾಕೊಂಡು ತಿರಿಕೊಂಡು ಕುಂತ್ಕೊತವೆ. ಅವು ತಲೆ ಬಗ್ಗಿಸ್ಕೊಂಡು ಅಚ್ಚುಕಟ್ಟಲ್ಲಿ ಓದ್ತಾರೆ ಹೆಣ್ಮಕ್ಳು. ಈಗ ಹಿಂದೆ ಏನಾಯ್ತಿತ್ತು ಗೊತ್ತಾ, ಗಂಡು ಮಕ್ಕಳ ಜಪಾನ ಕಣೋ, ಹೆಣ್ಮಕ್ಳ ಜಪಾನ, ಅಯ್ಯೋ ಹುಷಾರು ಅನ್ನೋರು. ಈಗ ಗಂಡು ಮಕ್ಳಿಗೆ ಅನ್ಬೇಕು ಅಂದ್ರೆ ಎಲ್ಲಿ ಹಿಡ್ಕೋಗಿ ಜೈಲಿಗೆ ಹಾಕ್ಬಿಟ್ಟವ್ರು ಅಂತ ಬಂದೋಬಸ್ತ್ ಆಗೋಯ್ತಲ್ಲ. ಎಲ್ಲ ಅಷ್ಟೇ, 100ಕ್ಕೆ 90 ಭಾಗ ಕುಡಿತಾರೆ. ಆಮೇಲೆ ಅವರ ಮೆಂಟಾಲಿಟಿನೇ ಸರಿ ಇಲ್ಲ. ಯಾವುದು ಒಳ್ಳೆವಿದ್ದಾರೆ, ಅವ್ರನ್ನ ಕೈ ಎತ್ತು ಮುಗಿಬೇಕು. ಅಂತಂಥ ಕುಟುಂಬಗಳಿವೆ, ಅಂತಂಥ ಮಕ್ಕಳುಗಳಿದ್ದಾರೆ. ಸಂಸ್ಕಾರವಂತ ಮಕ್ಕಳುಗಳು ಕಮ್ಮಿ. ಅದೆಲ್ಲ ನಿಲ್ಲುತ್ತೋ ಏನಾಗುತ್ತೋ ಕಷ್ಟ. ನಿಮ್ಮ ಮುಂದಿನ ಯೋಜನೆ ಏನು? ಏನಾದ್ರು ಪ್ಲಾನ್ ಹಾಕೊಂಡಿದೆ ಇಂಥದ್ದು ಮಾಡಬೇಕು ಅಂತ? ಏನು ಯೋಜನೆ ಇಲ್ಲ ಸರ್. ನಮ್ದೊಂದು ಏನು ಅಂದರೆ ಒಂದೇ ಒಂದು ಪದ, ಗಾಡ್ ಸೀಸ್ ದ ಟ್ರೂತ್ ಬಟ್ ವೆಯ್ಟ್. ಗಾಡ್ ಸೀಸ್ ದ ಟ್ರೂತ್ ಬಟ್ ವೆಯ್ಟ್. ದೇವರು ಕಾಯ್ತಾನೆ, ನಿಧಾನ, ನಾನು ಕಾಯಬೇಕು. ಅದೆಲ್ಲ ಆಯ್ತು. ಕರ್ನಾಟಕದ ಜನತೆ ಮನಸ್ಸು ಪಟ್ಟರೆ, ಏಕೆಂದರೆ ಕೊಡಗು ಆ ಕಡೆ ನಾಡು ಮುಳುಗಿ ಎಲ್ಲ ಕೊಚ್ಕೊ ಹೋಯ್ತಾ ಇದ್ದಾಗ ಇಡೀ ಬೆಂಗಳೂರು ನಾನು 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 ಅಂತ ಅವ್ರಿಗೆ ಸಹಾಯ ಮಾಡಿ, ಸಾಕು ನಿಲ್ಲಿಸಿ ಅಂದರು ರಂಗನಾಥ್, ನನ್ನ ಕೈಲಿ ಆಯ್ಕೆಲ್ಲ ನಿಲ್ಲಿಸ್ರಪ್ಪ ಅಂತ ಅಷ್ಟು ಸಹಾಯ ಮಾಡಿದ್ರು. ಇಂಥ ಒಂದು ಜ್ಞಾನ ದೇಗುಲಕ್ಕೆ ಅವ್ರು ಮನಸ್ಸು ಪಟ್ಟರೆ ಯಾವುದೂ ದೊಡ್ಡದಲ್ಲ, ಮನಸ್ಸು ಮಾಡಬೇಕಷ್ಟೇ. ಸ್ನೇಹಿತರೆ, ಇದುವರೆಗೂ ನಮ್ಮ ಅಂಕೇಗೌಡರ ಮಾತನ್ನು ತಾವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಿ, ಭಾಳಷ್ಟು ಧನ್ಯವಾದ. ನಾನು ಮುಖ್ಯವಾಗಿ ಮನವಿ ಮಾಡ್ತೀನಿ ನಿಮ್ಮಲ್ಲಿ, ಇದು ನನ್ನ ಕಳಕಳಿಯ ಮನವಿ. ಇಷ್ಟು ಅಪಾರ ಪ್ರಮಾಣದ ಜ್ಞಾನ ಭಂಡಾರ ಇದೆ, ಇಲ್ಲಿ ಜ್ಞಾನ ಭಂಡಾರವೇ ಇದೆ. ಇಡೀ ಜಗತ್ತಿನಲ್ಲಿ ಇಲ್ದಿರುವಂಥ ಕೆಲಸ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ ಅಂತ ನಮಗೆಲ್ಲರಿಗೂ ಹೆಮ್ಮೆ. ಕನ್ನಡಿಗರಾಗಿ ಏಕ ವ್ಯಕ್ತಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ನನಗನ್ಸೋದು ಇದೊಂದು ದೊಡ್ಡ ಯಾವುದೋ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಒಂದು ದೊಡ್ಡ ಫಂಡ್ ಇಟ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಫೌಂಡೇಶನ್ಸ್ಗಳು ಮಾಡಬೇಕಾದಂಥ ಕೆಲಸನ ಒಬ್ಬರು ವ್ಯಕ್ತಿ ಮಾಡಿದ್ದಾರೆ. ಅವರೇನು ದೊಡ್ಡ ಯಾವುದೋ ಕ್ಲಾಸ್ 1 ಆಫೀಸರಲ್ಲಿ ಏನೂ ಇಲ್ಲ, ಅವರೊಂದು ಸಾಮಾನ್ಯ ಕೆಲಸದಲ್ಲಿದ್ದಂಥವ್ರು. ನಾನು ಕೇಳೋದೇನು ಅಂತಂದರೆ, ಇಷ್ಟೂ ಪುಸ್ತಕಗಳು ಒಂದು ಕಡೆ ಅಚ್ಚುಕಟ್ಟಾಗಿ ಆಯಾ ವಿಭಾಗಗಳಿಗೆ ನೀಟಾಗಿ ಸೆಗ್ರಿಗೇಟ್ ಆಗೋ ಥರ ಆಗುವಂಥದ್ದು ಒಂದು ದೊಡ್ಡ ಕೆಲಸ ಆಗಬೇಕಿದೆ. ಅದಕ್ಕೆ ಮುಖ್ಯವಾಗಿ ಕಟ್ಟಡದ ಅವಶ್ಯಕತೆ ಇದೆ. ಕಟ್ಟಡ ಬೇಕು ಅಂದರೆ ಜಾಗ ಬೇಕು, ಜಾಗ, ಕಟ್ಟಡ, ಅದಕ್ಕೆ ಬೇಕಾಗಿರುವಂಥ ಒಳಗಡೆ ಪೀಠೋಪಕರಣಗಳು ಅಂದರೆ ಬುಕ್ ರ್ಯಾಕ್ ಆಗ್ಬೋದು ಇತ್ಯಾದಿ ಎಲ್ಲವೂ. ಮತ್ತು ಇವೆಲ್ಲವೂ ಕಂಪ್ಯೂಟರೈಸ್ಡ್ ಆಗಬೇಕು. ಎಲ್ಲ ಪುಸ್ತಕಗಳಿಗೂ ಲೇಬಲಿಂಗು, ಸ್ಟಿಕ್ಕರಿಂಗ್ ಆಗಿ ಎಲ್ಲವೂ ಕಂಪ್ಯೂಟ್ರಿಗೆ ಬರಬೇಕು. ಇಷ್ಟು ಕೆಲಸ ಆಗಬೇಕು. ಮತ್ತು ಇಲ್ಲಿ ಮುಖ್ಯವಾಗಿ ಸ್ಟಾಫ್ ಬೇಕು, ಸಿಬ್ಬಂದಿ ಬೇಕು ಕೆಲಸ ಮಾಡಲಿಕ್ಕೆ. ಯಾಕಂದರೆ ಇದು ಸಂಪೂರ್ಣ ಉಚಿತವಾಗಿ ನಡೀತಿರೋಂಥದ್ದು. ಸೊ ಇಷ್ಟು ನಡೆಸೋಕ್ಕೆ 2 ಮುಖ್ಯವಾದಿದೆ. ಒಂದು ಫಿಕ್ಸೆಡ್ ಅಸೆಟ್ಟು ಅಂದರೆ ಕಟ್ಟಡ, ಬುಕ್ ಶೆಲ್ಫ್ ಇತ್ಯಾದಿ ಬೇಕು. ಇನ್ನೊಂದು ಇದನ್ನು ನಡೆಸೋಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಕೊಡಬೇಕು, ರನ್ನಿಂಗ್ ಫಂಡು. ಸೊ ಇದಕ್ಕೆ ನನಗೆ ಗೊತ್ತು, ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದ್ದೀವಿ. ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಅಂಕೇಗೌಡರ ಕನಸನ್ನು ನಾನು ನನಸು ಮಾಡ್ಬೋದು. ನಾವೆಲ್ಲರೂ ಮುಂದಾಗೋಣ. ದಯಮಾಡಿ ನಾನು ಮನವಿ ಮಾಡ್ತೀನಿ, ಅಂಕೇಗೌಡರ ಬ್ಯಾಂಕ್ ಖಾತೆ ವಿವರಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ದಯಮಾಡಿ ಉದಾರವಾಗಿ ಅಂಕೇಗೌಡರ ಬ್ಯಾಂಕ್ ಖಾತೆಗೆ ಹಣ ಹಾಕಿ. ನನಗೊತ್ತು ಅವ್ರು ಅದನ್ನು ತೊಗೊಂಡು ಖಂಡಿತ ತಮ್ಮ ಸ್ವಂತ ಮನೆ ಅಂತ ಕಟ್ಕೊಳ್ಳಲ್ಲ ಅವ್ರು, ಖಂಡಿತವಾಗಿಯೂ ಅಂಥದ್ದು ಯಾವುದೂ ಆಸೆ ಅವ್ರಿಗಿಲ್ಲ. ಭಾಳ ಒಳ್ಳೆ ಕೆಲಸ ಆಗುತ್ತೆ. ಇವೆಲ್ಲವೂ ಉಳಿಬೇಕು. ಯಾಕಂತಂದರೆ ಪ್ರಾಯೋಗಿಕವಾಗಿ ಮಾತಾಡಬೇಕು ಅಂದರೆ ಅಂಕೇಗೌಡರಿಗೆ 74 ವರ್ಷ. ಮುಂದೆ ಈ ಪುಸ್ತಕ ಏನಾಗ್ಬೋದು ಅಂತ ಊಹೆ ಮಾಡಿಕೊಂಡ್ರೆ ನಮಗೆ ಇವೆಲ್ಲವೂ ಏನಾದ್ರು ಇನ್ನೂ ಹಾಳಾಗ್ಬಿಡ್ತೇವೆ ಅಂತ ಭಯ. ಎಲ್ಲೋ ಒಂದು ಕಡೆ ಬರಲಿ, ಅಂಕೇಗೌಡರ ಜೀವಿತಾವಧಿಯಲ್ಲಿ ಇವಕ್ಕೆಲ್ಲ ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ಆಗಲಿ ಅಂತ ನನ್ನ ಮನವಿ. ಅವರ ಬ್ಯಾಂಕ್ ಖಾತೆಗೆ ದಯಮಾಡಿ ಉದಾರವಾಗಿ ಸಹಕರಿಸಿ ಅಂತ ನಾನು ಕೇಳ್ಕೊತೇನೆ. ಉಳಿದಂತೆ ಸರ್, ನಿಮ್ಮ ಈ ಒಂದು ಅನುಪಮವಾದ ಸೇವೆಗೆ ನಮ್ಮೆಲ್ಲ ಕನ್ನಡಿಗರ ಪರವಾಗಿ, ಇಡೀ ಜ್ಞಾನ ದಾಹಿಗಳ ಪರವಾಗಿ ಅನಂತ ಧನ್ಯವಾದ ಸರ್ ತಮಗೆ. ಇಷ್ಟೊತ್ತು ನಮ್ಮ ಜೊತೆಲಿ ಸಹಕರಿಸಿ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಮುಂದೆ ಇದರ ಒಂದು ಪರಿಚಯ ಮಾಡಿಕೊಟ್ಟಿದ್ದೀರಿ ಸರ್. ತಮಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದ. ನಮಸ್ತೆ. ಇದೆಯಾ ಸರ್ ಗಿನ್ನಿಸ್ ರೆಕಾರ್ಡ್? ಇಲ್ಲಿ ಕೆಳಗೆ ಇಡ್ತೀನಿ ತೆಗೀರಿ ಸರ್, ಕ್ಲಿಯರ್ ಬರ್ತೇವೆ. ಇಲ್ಲಿ ಇದ್ರ ಮೇಲೆ ಇಡ್ತೀನಿ. ಇಲ್ಲ ಗಿನ್ನಿಸ್ ರೆಕಾರ್ಡ್ ಯಾವುದು? ಯಾವುದು ಸರ್? ಗಿನ್ನಿಸ್ ರೆಕಾರ್ಡ್ ಯಾವುದು? ಇದ್ರದ್ದು ಅಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡು. ಇದು ವರ್ಲ್ಡ್ ರೆಕಾರ್ಡು. ಓಹೋ, ಪ್ರತಿಷ್ಠಾ ವರ್ಲ್ಡ್ ರೆಕಾರ್ಡ್ಸ್.
ಪ್ರತಿಷ್ಠಾ